ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋದಲ್ಲಿ ಜೂನ್ 2026 ಕರೆಂಟ್ ಅಫೇರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಎಲ್ಲಾ ಕರ್ನಾಟಕ ಎಕ್ಸಾಮ್ಸ್ ಗಳಾಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗೋ ತರ ತುಂಬಾ ಡೀಟೇಲ್ ಆಗಿ ನೋಡ್ರಿ. ಹಂಗೆ ಒಂದು ಕಮೆಂಟ್ ಅನ್ನ ಹಾಕ್ರಿ, ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ ಹೇಳಿದ್ರೆ, ಯೂಸ್ ಆಗಿತ್ತು ಅಂದ್ರೆ. 2026 ಗ್ಲೋಬಲ್ ಫೀಸ್ ಇಂಡೆಕ್ಸ್ ಅಂತಂದ್ ಹೇಳ್ತೀವಿ. ಸೊ ಇದನ್ನ ಬಿಡುಗಡೆ ಮಾಡಿದಾರೆ. ಅದರಲ್ಲಿ ಭಾರತದ ಶ್ರೇಣಿ ಎಷ್ಟು, ಅದರ ರ್ಯಾಂಕ್ ಎಷ್ಟು ಅಂತಂದ್ ಕೇಳಿದಾರೆ. ಎಷ್ಟಂತಂದ್ ಹೇಳಿದ್ರೆ 127 ಅಂತಂದ್ ಹೇಳ್ತೀವಿ. ಎಷ್ಟಂತಂದ್ ಹೇಳ್ತೀವಿ? 127. ಟೋಟಲ್ ಆಗಿ 163 ದೇಶಗಳಲ್ಲಿ ನಮ್ ದೇಶದ ಸ್ಥಾನ 127 ಐತೆ. ಅದೇ ರೀತಿಯಾಗಿ ಮೊದಲ ದೇಶ ಯಾವ್ದಂತಂದ್ ಹೇಳಿದ್ರೆ ಐಸ್ಲ್ಯಾಂಡ್ ಅಂತಂದ್ ಹೇಳ್ತೀವಿ. ಇದರಲ್ಲಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಒಳಗಡೆ ಮೊದಲನೇ ದೇಶ ಯಾವ್ದು? ಐಸ್ಲ್ಯಾಂಡ್ ಅಂತಂದ್ ಹೇಳ್ತೀವಿ. ಸೆಕೆಂಡ್ ಯಾವ್ದಂತಂದ್ ಹೇಳಿದ್ರೆ ನ್ಯೂಜಿಲ್ಯಾಂಡ್. ಇವುಗಳನ್ನ ನೆನ್ಪಿಟ್ಕೊಡ್ರಿ. ಫಸ್ಟ್, ಸೆಕೆಂಡ್, ಅದಾದ ನಂತರ ನಮ್ಮ ಭಾರತ ದೇಶದ್ದು. ಆಮೇಲೆ ಕೊನೆಯ ಸ್ಥಾನ ಯಾವ್ದೈತೆ ಅಂದ್ರೆ 163ನೇ ಸ್ಥಾನ ಇವಾಗ ರಷ್ಯಾ ಐತೆ. ಯಾಕಂತಂದ್ ಹೇಳಿದ್ರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆಯುತ್ತಿರೋದ್ರಿಂದ ಅಲ್ಲಿ ಪೀಸ್ ಅನ್ನೋದ ಇಲ್ಲ, ಬರೀ ಯುದ್ಧಗಳಾಗ್ತಿದಾವ. ರಷ್ಯಾ ಐತೆ. ಅದಾದ ನಂತರ ಇದನ್ನ ಯಾರು ಬಿಟ್ಟಿದಾರ ಅಂತಂದ್ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತಂದ್ ಹೇಳ್ತೀವಿ. IEP ಅಂತಂದ್ ಹೇಳಿ, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ 2025ರಲ್ಲಿ ನಮ್ಮ ಭಾರತ ದೇಶದ ಸ್ಥಾನ ಎಷ್ಟಿತ್ತಂದ್ರೆ 115 ಇತ್ತು. ಯಾವಾಗ? 2025 ಇವಾಗ ಎಷ್ಟಾಗೈತಿ? 127 ಆಗೈತೆ. ಅಂದ್ರೆ ಜಂಪ್ ಆಗೈತೆ. ಸೊ ಇನ್ನು ಹಿಂದ್ಗಡೆ ಹೋಗ್ತಾ ಇದೀವಿ. ಆಮೇಲೆ ನಮ್ಮ ಭಾರತ ದೇಶದ ನೆರೆಹೊರೆಯ ದೇಶಗಳಲ್ಲಿ ಯಾವ್ಯಾವ ಏನೇನಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳಬಹುದು. ದ ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಭೂತಾನ್ ದೇಶ ಅಂತಂದ್ ಹೇಳ್ತೀವಿ. ಭೂತಾನ್ ದೇಶದ ರ್ಯಾಂಕ್ ಎಷ್ಟೈತೆ ಅಂತಂದ್ ಹೇಳಿದ್ರೆ 16ನೇ ಸ್ಥಾನ ಐತೆ. ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಶ್ರೀಲಂಕಾದ ಎಷ್ಟೈತೆ ಅಂತಂದ್ ಹೇಳಿದ್ರೆ 67ನೇ ಸ್ಥಾನ ಐತೆ. ಅದೇ ತರ ನೇಪಾಳದ್ ನೋಡ್ರಿ, ಇಲ್ಲಿ ಬರುತ್ತಾ. ನೇಪಾಳದ ಎಷ್ಟೈತೆ ಅಂತಂದ್ ಹೇಳಿದ್ರೆ 111ನೇ ಸ್ಥಾನ. ಯಾವ್ದ್ರದ್ದು? ನೇಪಾಳ ದೇಶದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಕಿಸ್ತಾನದ ಎಷ್ಟೈತೆ ಅಂತಂದ್ ಹೇಳಿದ್ರೆ 152ನೇ ಸ್ಥಾನದಲ್ಲೈತೆ. ಈ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2026 ಫ್ರೆಂಚ್ ಓಪನ್ ಪುರುಷ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಅಲೆಕ್ಸಾಂಡರ್ ಜೊರೆವ್ ಅಂತಂದ್ ಹೇಳ್ತೀವಿ. ಯಾರು? ಅಲೆಕ್ಸಾಂಡರ್ ಜೊರೆವ್. ಇವರು ಯಾರ ವಿರುದ್ಧವಾಗಿ ಗೆದ್ದಿದಾರ ಅಂತಂದ್ ಹೇಳಿದ್ರೆ ಪ್ಲೆವಿಯೋ ಕೊಬಲ್ಲಿ ಅಂತಂದ್ ಹೇಳ್ತೀವಿ. ಪ್ಲೆವಿಯೋ ಕೋಬಲ್ಲಿ ಅಂತಂದ್ ಹೇಳಿ. ಸೊ ಇವರು ಇಟಲಿ ದೇಶದವರು. ಇವ್ರನ್ನ ಫೈನಲ್ ಒಳಗಡೆ ಸೋಲಿಸಿ ಅಲೆಕ್ಸಾಂಡರ್ ಜೊರೆವ್ ಏನ್ ಮಾಡ್ತಾರೆ ಅಂದ್ರೆ 2026 ಫ್ರೆಂಚ್ ಓಪನ್ ಪುರುಷ ಸಿಂಗಲ್ ಪ್ರಶಸ್ತಿಯನ್ನ ಗೆಲ್ತಾರ. ಈಗ ನನಗೊಂದು ಕಮೆಂಟ್ ಅನ್ನ ಹಾಕ್ರಿ. ಈಗ ಟೋಟಲ್ ಆಗಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಟೆನ್ನಿಸ್ ಒಳಗಡೆ 4 ಗ್ರ್ಯಾಂಡ್ ಸ್ಲಾಮ್ಸ್ ಗಳು ಬರ್ತಾವ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಫ್ರೆಂಚ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಸೆಕೆಂಡ್ ಒನ್ ಯಾವ್ದಂತಂದ್ ಹೇಳಿದ್ರೆ ಅಮೆರಿಕನ್ ಅಂತಂದ್ ಹೇಳ್ತೀವಿ. ಥರ್ಡ್ ಒನ್ ಯಾವ್ದಂದ್ರೆ ವಿಂಬಲ್ಡನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದಂತಂದ್ ಹೇಳಿದ್ರೆ ಆಸ್ಟ್ರೇಲಿಯನ್ ಅಂತಂದ್ ಹೇಳ್ತೀವಿ. ಇದ್ರೊಳಗಡೆ ಓಲ್ಡೆಸ್ಟ್ ಯಾವ್ದಂತಂದ್ ಹೇಳಿದ್ರೆ ವಿಂಬಲ್ಡನ್. ಸೊ ಓಲ್ಡೆಸ್ಟ್ ಯಾವುದು? ವಿಂಬಲ್ಡನ್. ಈ ತರ ಕ್ವಶನ್ಸ್ ಗಳನ್ನ ಆಲ್ರೆಡಿ ಕೇಳಿದಾರೆ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ. ಆ ಕ್ವಶನ್ಸ್ ಗಳನ್ನ ಮಾತ್ರ ನಾನು ಹೇಳ್ತೀನಿ ನಿಮಗೆ. ಗ್ರ್ಯಾಂಡ್ ಸ್ಲಾಮ್ಸ್ ಗಳಂತಂದ್ ಹೇಳ್ತೀವಿ ಅವ್ರಿಗೆ. ಅದಾದ ನಂತರ ಸೇಮ್ ಅದೇ ತರ ನೋಡ್ರಿ, 2026 ಫ್ರೆಂಚ್ ಓಪನ್ ಮಹಿಳೆಯರ ಸಿಂಗಲ್ ಪ್ರಶಸ್ತಿಯನ್ನ ಗೆದ್ದವ್ರು ಯಾರಂದ್ರ ಮೀರಾ ಆಂಡ್ರಿವಾ ಅಂತಂದ್ ಹೇಳ್ತೀವಿ. ಮೀರಾ ಆಂಡ್ರಿವಾ. ಇವ್ರು ಎಲ್ಲಿಯವ್ರ ಅಂತಂದ್ ಹೇಳಿದ್ರ ರಷ್ಯಾ ದೇಶದವರು. ಆಮೇಲೆ ಯಾರ ವಿರುದ್ಧ ಗೆಲ್ತಾರ ಅಂತಂದ್ ಹೇಳಿದ್ರ ಮಜಾ ಶ್ವಾಲಿನ್ಸ್ಕಾ ಅಂತಂದ್ ಹೇಳಿ. ಮಜಾ ಶ್ವಾಲಿನ್ಸ್ಕಾ ಅನ್ನೋರು ವಿರುದ್ಧವಾಗಿ ಗೆಲ್ತಾರ. ಇವ್ರು ಯಾವ ದೇಶದವ್ರು ಅಂತಂದ್ ಹೇಳಿದ್ರ ಪೋಲ್ಯಾಂಡ್ ದೇಶದವರು. ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನನಗೊಂದ್ ಕ್ವಶನ್ ಹೇಳ್ರಿ. ಅತಿ ಹೆಚ್ಚು ಮಹಿಳೆಯರಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದವ್ರು ಯಾರು? ಅದಾದ ನಂತರ ಪುರುಷರಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಗೆದ್ದವ್ರು ಯಾರು ಅಂತಂದೇಳಿ ಈ 2 ಕ್ವಶನ್ಸ್ ಗಳನ್ನು ಕೂಡ ಕೇಳಿದಾರ. ಆಮೇಲೆ ನೆಕ್ಸ್ಟ್ ಬೇರೆ ಕ್ವಶನ್ಸ್ ಗಳನ್ನ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಗ್ರ್ಯಾಂಡ್ ಸ್ಲಾಮ್ ಗಳ ಬಗ್ಗೆ. ಆಸ್ಟ್ರೇಲಿಯನ್ ಓಪನ್ ಅಂತಂದ್ ಹೇಳಿದ್ನಲ್ಲ ನಾನು ಇವಾಗ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕೋರ್ಟ್ ಅಂತಂದ್ ಹೇಳ್ತೀವಿ. ಇದು ಯಾವ ತಿಂಗಳಲ್ಲಿ ನಡೆಯುತ್ತಂದ್ರ ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುತ್ತ. ಇದ್ರದ್ದು ಮೈದಾನ ಹೆಂಗೈತೆ ಅಂತಂದ್ ಹೇಳಿದ್ರ ಹಾರ್ಡ್ ಕೋರ್ಟ್ ಅಂತಂದ್ ಹೇಳ್ತೀವಿ. ಇದ್ರ ಮೈದಾನ ಹೆಂಗೈತೆ? ಹಾರ್ಡ್ ಕೋರ್ಟ್. ಈ ಕ್ವಶನ್ಸ್ ಗಳನ್ನ ಕೇಳಿದಾರೆ ತುಂಬಾ ಸಾರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಫ್ರೆಂಚ್ ಓಪನ್ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಂದ್ ಹೇಳ್ತೀವಿ. ಇದು ಯಾವ ತಿಂಗಳಲ್ಲಿ ನಡೆಯುತ್ತೆ ಅಂತಂದ್ ಹೇಳಿದ್ರೆ ಮೇ ಮತ್ತು ಜೂನ್ ತಿಂಗಳಲ್ಲಿ. ಜೂನ್ ತಿಂಗಳಲ್ಲಿ ನಡೆಯೋದ್ರಿಂದ ನಾವು ಇವಾಗ ಡಿಸ್ಕಷನ್ ಮಾಡತ್ತೇವೆ. ಇದನ್ನ ನಾವು ಯಾವ ಕೋರ್ಟ್ ಅಂತಂದ್ ಹೇಳ್ತೀವಿ ಅಂದ್ರೆ ಕ್ಲೇ ಕೋರ್ಟ್ ಅಂತಂದ್ ಹೇಳ್ತೀವಿ. ಕ್ಲೇ ಕೋರ್ಟ್, ಕೆಂಪು ಮಣ್ಣಿಂದ ಅಂತಂದ್ ಹೇಳ್ತೀವಿ. ಕೆಂಪು ಮಣ್ಣಿಂದ ಕೋರ್ಟ್. ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ವಿಂಬಲ್ಡನ್. ನೆಕ್ಸ್ಟ್ ಯಾವ್ದು? ವಿಂಬಲ್ಡನ್ ಯಾವಾಗ ನಡೆಯುತ್ತೆ ಅಂತಂದ್ ಹೇಳಿದ್ರೆ
ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ನಡೆಯುತ್ತ. ಜೂನ್ ಜುಲೈ ಒಳಗಡೆ ನಡೆಯುತ್ತ. ಅದಾದ ನಂತರ ನೆಕ್ಸ್ಟ್ ಇದ್ರದ್ದು ಯಾವ್ದಂತಂದ್ ಹೇಳಿದ್ರೆ ಕೋರ್ಟ್ ಗ್ರಾಸ್ ಕೋರ್ಟ್, ಇದು ಹುಲ್ಲಿಂದ ಕೋರ್ಟ್. ಇದು 1877ರಲ್ಲಿ ಸ್ಟಾರ್ಟ್ ಆಗತ್ತೆ, ತುಂಬಾ ಹಳೇದು ಈ ಕ್ವಶನ್. ಅದಾದ ನಂತರ ನೆಕ್ಸ್ಟ್ US ಓಪನ್ ಟೆನ್ನಿಸ್ ಅಂತಂದ್ ಹೇಳ್ತೀವಿ, ಗ್ರ್ಯಾಂಡ್ ಸ್ಲಾಮ್ದು. ಇದು ಯಾವಾಗ ನಡೆಯುತ್ತೆ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಇದು ಒಂದು ಕೂಡ ಏನಂದ್ರೆ ಹಾರ್ಡ್ ಕೋರ್ಟ್ ಅಂತಂದ್ ಹೇಳ್ತೀವಿ, ಇದು ಒಂದು ಹಾರ್ಡ್ ಕೋರ್ಟ್. ಇವು ತುಂಬಾ ಇಂಪಾರ್ಟೆಂಟ್, ಒಂದ್ ಕಡೆ ಸೈಡ್ ಬರೆದಿಟ್ಕೊಡ್ರಿ, ಕ್ವಶನ್ಸ್ ಗಳು ಬರ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಶ್ವದ ಮೊದಲು ಪರಮಾಣು ಪ್ರಕ್ರಿಯೆ ಶಾಖ ಆಧಾರಿತ ಹೈಡ್ರೋಜನ್ ಉತ್ಪಾದನಾ ಘಟಕ ಎಲ್ಲೈತಂತಂದ್ ಹೇಳಿ. ಅಂದ್ರ ಹೈಡ್ರೋಜನ್ ಅನ್ನ ಬಳಸ್ಕೊಂಡು ಅಣುಶಕ್ತಿ ನ್ಯೂಕ್ಲಿಯರ್ ಪ್ರೊಸೆಸ್ ಹೀಟ್ ಅನ್ನ ಮಾಡ್ತಾ ಇದಾರೆ. ಅದು ಎಲ್ಲಿ ಅಂತ ಹೇಳಿದ್ರೆ ಕಲ್ಪಕಂ ಒಳಗಡೆ, ತಮಿಳ್ನಾಡು ಒಳಗಡೆ. ಸೊ ಇಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಕಾಫರ್ ಮತ್ತು ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ, ಇಲ್ಲಿ ಬಳಸಿರುವಂತಹ ಒಂದು ಟೆಕ್ನಿಕಲ್ ಥಿಂಗ್ಸ್ ಏನಂತಂದ್ ಹೇಳಿದ್ರೆ ಥರ್ಮೋಕೆಮಿಕಲ್ ಸೈಕಲ್ ಅಂತಂದ್ ಹೇಳಿ. ಯಾವುದು? ಕಾಫರ್ ಅಂಡ್ ಕ್ಲೋರಿನ್ ಥರ್ಮೋಕೆಮಿಕಲ್, ಇಲ್ಲಿ ಬಳಸಿರುವಂತ ಒಂದು ತಂತ್ರಜ್ಞಾನ. ಇದ್ರಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಮೊದಲು ಸಾಮಾನ್ಯವಾಗಿ ವಿದ್ಯುತ್ ಅನ್ನ ಅಥವಾ ಇಲೆಕ್ಟ್ರೋಲೈಸರ್ ಗಳನ್ನ ಬಳಸ್ಕೊಂಡು ನೀರನ್ನ ಏನ್ ಮಾಡ್ತಾರ ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಆಗಿ ಇದು ಮಾಡ್ತಾ ಇದ್ರು, ಸಪರೇಟ್ ಮಾಡ್ತಾ ಇದ್ರು. ಬಟ್ ಇವಾಗ ಏನ್ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ FBTR ಅಂತಂದ್ ಹೇಳಿ, ಇವುಗಳನ್ನ ನಾವು ಫಾಸ್ಟ್ ಬ್ರೀಡರ್ ಟೆಸ್ಟ್ ರಿಯಾಕ್ಟರ್ ಅಂತಂದ್ ಹೇಳ್ತೀವಿ. ಫಾಸ್ಟ್ ಬ್ರೀಡರ್ ಟೆಸ್ಟ್ ರಿಯಾಕ್ಟರ್ ಅನ್ನ ಬಳಸ್ಕೊಂಡು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ಸಪರೇಟ್ ಆಗಿ ಮಾಡ್ತಾರೆ. ಯಾವ್ದ್ರಿಂದ? ನೀರನ್ನ ಬಳಸ್ಕೊಂಡು. ಇದು ತುಂಬಾ ಇಂಪಾರ್ಟೆಂಟ್. ಇವುಗಳನ್ನ ಹೈಡ್ರೋಜನ್ ಅನ್ನ ಎದಕ್ ಬಳಸ್ತಾರ? ನೆಕ್ಸ್ಟ್ ರಾಕೆಟ್ ಇಂಧನಗಳಾಗಿ ಬಳಸ್ತಾರ. ಇದು ಇಲ್ಲಿ ಬರುವಂತಹ ಒಂದು ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ವರ್ಲ್ಡ್ ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ 2027ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತಂದೈತೆ? ಎಷ್ಟನೇದಂದ್ರೆ 13ನೇ ಸ್ಥಾನ. ಎಷ್ಟನೇದೈತೆ? ಟೋಟಲ್ ಆಗಿ 13ನೇ ಸ್ಥಾನ ಐತೆ. ಆಮೇಲೆ ಇದರಲ್ಲಿ ಮೊದಲನೇ ಸ್ಥಾನ ಯಾವ ದೇಶ ಪಡ್ಕೊಂಡೈತೆ ಅಂತಂದ್ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತಂದ್ ಹೇಳ್ತೀವಿ. ಆಮೇಲೆ 2ನೇ ಸ್ಥಾನ ಯಾವ ದೇಶಕ್ಕೈತೆ? ಆಸ್ಟ್ರೇಲಿಯಾ ಅಂತಂದ್ ಹೇಳ್ತೀವಿ. 2ನೇ ಸ್ಥಾನ ಯಾವ್ದಕ್ಕೈತೆ? ಆಸ್ಟ್ರೇಲಿಯಾ. ಆಮೇಲೆ 3ನೇ ಸ್ಥಾನ ಬರ್ಕೋತೀರಂದ್ರೆ ಬರ್ಕೊಡ್ರಿ, ಯುನೈಟೆಡ್ ಕಿಂಗ್ಡಮ್ ಅಂತಂದ್ ಹೇಳ್ತೀವಿ. ಇವುಗಳನ್ನ ಜಸ್ಟ್ ನೆನ್ಪಿಟ್ಕೊಡ್ರಿ. ಇವುಗಳನ್ನ ಯಾರು ಬಿಡುಗಡೆ ಮಾಡ್ತಾರ ಅನ್ನೋದು ಕೇಳಂಗಿಲ್ಲ, ಜಸ್ಟ್ ರ್ಯಾಂಕ್ ಅನ್ನ ನೆನ್ಪಿಟ್ಕೊಟ್ರಿ. 2026ರಲ್ಲಿ ಮತ್ತೆ 3 ವರ್ಷಗಳ ಅವಧಿಗೆ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮರು ನೇಮಕ ಆದವ್ರು ಯಾರು ಅಂತಂದ್ ಹೇಳಿ ಕೇಳಿದಾರೆ. ಯಾರಂತಂದ್ ಹೇಳಿದ್ರೆ ತುಷಾರ್ ಮೆಹ್ತಾ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಇವರು ಭಾರತದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಂದ್ ಹೇಳ್ತೀವಿ. ಭಾರತದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ. ಫಸ್ಟ್ ಒನ್ ಯಾರಂತಂದ್ ಹೇಳಿದ್ರೆ ನಾವು ಅಟಾರ್ನಿ ಜನರಲ್ ಅಂತಂದ್ ಹೇಳ್ತೀವಿ. ಫಸ್ಟ್ ಒನ್ ಯಾರು? ಅಟಾರ್ನಿ ಜನರಲ್. ಇವರನ್ನ ಆರ್ಟಿಕಲ್ 76ರ ಮುಖಾಂತರ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಇವಾಗ ಇರುವಂತ ಅಟಾರ್ನಿ ಜನರಲ್ ಯಾರು ಅಂತಂದ್ ಹೇಳಿ ನೀವು ನನಗ ಕಮೆಂಟ್ ಅನ್ನ ಹಾಕ್ಬೇಕು. ಇದು ಇಂಪಾರ್ಟೆಂಟ್. ಈಗ ನಾನು ಹೇಳ್ಬಿಡ್ತೀನಿ ನೋಡ್ರಿ, ಆರ್ ವೆಂಕಟರಮಣಿ ಅಂತ ಇದಾರೆ. ಯಾರಿದಾರ ಅಂತಂದ್ ಹೇಳಿದ್ರ ಆರ್ ವೆಂಕಟರಮಣಿ ಅಂತಂದ್ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೊದಲ ಇಂಡಿಯನ್ಸ್ ಅಥ್ಲೆಟಿಕ್ಸ್ ಅವಾರ್ಡ್ಸ್. ಸೊ ಇಂಡಿಯನ್ ಅಥ್ಲೆಟಿಕ್ ಅವಾರ್ಡ್ಸ್ 2025ರಲ್ಲಿ ವರ್ಷದ ಅತ್ಯುತ್ತಮ ಪುರುಷ ಅಥ್ಲೀಟ್ ಪ್ರಶಸ್ತಿಯನ್ನ ಯಾರು ಗೆದ್ದಾರ ಅಂತಂದ್ ಹೇಳಿದ್ರೆ ನೀರಜ್ ಚೋಪ್ರಾ ಅವ್ರು ಗೆಲ್ತಾರ. ಯಾವ್ದ್ರಲ್ಲಿ ಇವ್ರು ಫೇಮಸ್? ಜಾವೆಲಿನ್ ಎಸೆತ ಅಂತಂದ್ ಹೇಳ್ತೀವಿ. ಸೊ ಯಾವ್ದ್ರಲ್ಲಿ? ಜಾವೆಲಿನ್ ಎಸೆತದೊಳಗಡೆ. ಅದಾದ ನಂತರ ವರ್ಷದ ಅತ್ಯುತ್ತಮ ಮಹಿಳಾ ಅಥ್ಲೇಟ್ ಯಾರು? ಇದನ್ನು ಕೂಡ ಕೇಳ್ಬೋದು ನಿಮ್ಗೆ. ಮಹಿಳಾ ಅಥ್ಲೀಟ್ ಯಾರಂತಂದ್ ಹೇಳಿದ್ರೆ ಪಾರುಲ್ ಚೌಧರಿ ಅಂತಂದ್ ಹೇಳ್ತೀವಿ. ಯಾರು? ಪಾರುಲ್ ಚೌಧರಿ. ಇವರೊಬ್ರು ಏನಂತಂದ್ ಹೇಳಿದ್ರೆ ಓಟಗಾರ್ತಿ, ಇವರೊಬ್ರು ರನ್ನರ್ ಅಂತಂದ್ ಹೇಳ್ತೀವಿ. ಆಮೇಲೆ ಜೀವಮಾನ ಶ್ರೇಷ್ಠ ಅಂದ್ರೆ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನ ಗೆದ್ದವ್ರು ಯಾರಂತಂದ್ ಹೇಳಿದ್ರೆ ತುಂಬಾ ಜನ ಇದಾರೆ. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ PT ಉಷಾ ಆಗಿರ್ಬೋದು. ಅದಾದ ನಂತರ ಗುರ್ಬಚನ್ ಸಿಂಗ್ ಅಂತಂದ್ ಹೇಳಿ ಬರ್ತಾರೆ, ಗುರ್ಬಚನ್ ಸಿಂಗ್ ಅಂತಂದ್ ಹೇಳಿ. ಅದಾದ ನಂತರ ಬಹದ್ದೂರ್ ಸಿಂಗ್ ಚೌಹಾನ್ ಅಂತಂದ್ ಹೇಳಿ ಬರ್ತಾರ, ಬಹದ್ದೂರ್ ಸಿಂಗ್ ಚೌಹಾನ್. ಇಷ್ಟು ಜನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಲೈಫ್ ಟೈಮ್ ಅವಾರ್ಡ್, ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯನ್ನ ಗೆಲ್ತಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಮೊದಲ ಮಧ್ಯ ಏಷ್ಯಾ ಅಂದ್ರೆ ಸದಸ್ಯ ದೇಶವಾದ ರಾಷ್ಟ್ರ ಯಾವುದು ಅಂತಂದ್ ಹೇಳಿ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ತುಂಬಾ ಜನ ಇದಾರ. ಅದಾದ ನಂತರ ಇವಾಗ ರೀಸೆಂಟ್ ಆಗಿ 10ನೇ ಸದಸ್ಯ ದೇಶವಾಗಿ ಉಜ್ಬೇಕಿಸ್ತಾನ್ ದೇಶ ಏನಂದ್ರ ಸೇರ್ಕೊಂಡೈತೆ. ಇದು ತುಂಬಾ ಇಂಪಾರ್ಟೆಂಟ್. 2015ರೊಳಗಡೆ
ಬ್ರಿಕ್ಸ್ ದೇಶಗಳ್ಯಾವು? ಬ್ರೆಜಿಲ್, ಅದಾದ ನಂತರ ರಷ್ಯಾ, ಇಂಡಿಯಾ, ಚೀನಾ, ಆಮೇಲೆ ಸೌತ್ ಆಫ್ರಿಕಾ. ಈ ದೇಶಗಳಿಂದ ನಿರ್ಮಾಣ ಪಟ್ಟಂತ ಒಂದು ಆರ್ಗನೈಸೇಷನ್ ಬ್ರಿಕ್ಸ್ ಅಂತಂದ್ ಹೇಳ್ತೀವಿ. 2015ರಲ್ಲಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರ, ಅದನ್ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದ್ ಹೇಳ್ತೀವಿ. ಸೊ ಇವ್ರು 5 ಜನ ಅಂತೂ ಇದಾರ. ಅದಾದ ನಂತರ ಇನ್ 4 ಜನ ಹೊಸದಾಗಿ ಸೇರ್ಕೊಂಡಿದ್ರು. 10ನೇ ದೇಶವಾಗಿ ಉಜ್ಬೇಕಿಸ್ತಾನ್ ಸೇರ್ಕೊಂಡೈತೆ. ಅವು ಯಾವ್ಯಾವ ಅಂತಂದ್ ಹೇಳಿ ಬರ್ಕೊಂಡ್ಬಿಡ್ತಾರನ್ನ. ಇವು ಟೋಟಲ್ ಆಗಿ 5. 6ನೇದ್ ಯಾವ್ದಂತಂದ್ ಹೇಳಿದ್ರ ಬಾಂಗ್ಲಾದೇಶ. 6ನೇದ್ ಯಾವ್ದಂತಂದ್ ಹೇಳಿದ್ರ ಬಾಂಗ್ಲಾದೇಶ ಅಂತಂದ್ ಹೇಳ್ತೀವಿ. 7ನೇದ್ ಯಾವ್ದಂತಂದ್ ಹೇಳಿದ್ರ UAE. ಅದಾದ ನಂತರ 8ನೇ ದೇಶ ಈಜಿಪ್ಟ್. 8ನೇದ್ ಯಾವ್ದಂತಂದ್ ಹೇಳಿದ್ರ ಈಜಿಪ್ಟ್ ದೇಶ. 9ನೇದ್ ಯಾವ್ದಂತಂದ್ ಹೇಳಿದ್ರ ಅಲ್ಜೀರಿಯಾ. ಅದಾದ ನಂತರ ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಸೇರಿದ್ದು ಉಜ್ಬೇಕಿಸ್ತಾನ್. 10ನೇದ್ ಅಂತಂದ್ ಹೇಳ್ತೀವಿ ಉಜ್ಬೇಕಿಸ್ತಾನ್. ಇಷ್ಟು ದೇಶಗಳು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಒಳಗಡೆ, QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಒಳಗಡೆ 2027ರಲ್ಲಿ ಪ್ರಪ್ರಥಮ ಸ್ಥಾನ ಪಡೆದಂತಹ ಭಾರತೀಯ ಸಂಸ್ಥೆ ಯಾವ್ದಂತಂದ್ ಹೇಳಿದ್ರೆ IIT ಡೆಲ್ಲಿ ಅಂತಂದ್ ಹೇಳ್ತೀವಿ. ಇದ್ರದ್ದು ರ್ಯಾಂಕಿಂಗ್ ಎಷ್ಟಂದ್ರ 118 ಐತೆ. ಇಲ್ಲಿವರೆಗೂ ನಮ್ ದೇಶದೊಳಗ ಜಾಗತಿಕ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಒಳಗಡೆ ನಮ್ದು ಯಾವ್ದು ಬರೋದೇ ಇಲ್ಲ. ಸೊ ಫಸ್ಟ್ ಟೈಮ್ ಯಾವ್ದು ಬಂದೈತೆ ಅಂದ್ರೆ IIT ಡೆಲ್ಲಿ ಬಂದೈತೆ. ಅದ್ರದ್ದು ರ್ಯಾಂಕಿಂಗ್ ಎಷ್ಟಂದ್ರ 118 ಅಂತಂದ್ ಹೇಳ್ತೀವಿ. ಟಾಪ್ ಯಾವ ಅಂತಂದ್ ಹೇಳಿದ್ರ MIT ಅಂತಂದ್ ಹೇಳ್ತೀವಿ. MIT ಇದು ಯಾವ್ದಂತಂದ್ ಹೇಳಿದ್ರ ಅಮೆರಿಕಾದ್ದು. ಯಾವ ಕಾಲೇಜು? MIT ಕಾಲೇಜು ಅಮೆರಿಕಾದ್ದು. ಅದಾದ ನಂತರ ಸೆಕೆಂಡ್ ಒನ್ ಯಾವ್ದಂತಂದ್ ಹೇಳಿದ್ರ ಇಂಪೀರಿಯಲ್ ಕಾಲೇಜ್ ಲಂಡನ್ ಅಂತಂದ್ ಹೇಳ್ತೀವಿ. ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್. ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ ಇದು ಸೆಕೆಂಡ್ ಪ್ಲೇಸ್ ಅಲ್ಲಿ ಐತೆ. ಈ 2 ಪಾಯಿಂಟ್ಸ್ ಗಳನ್ನ ಆಮೇಲೆ ನಮ್ದ್ರಲ್ಲಿ ಯಾವ್ದಂದ್ರೆ IIT ಡೆಲ್ಲಿ 118ನೇ ಸ್ಥಾನವನ್ನ ಪಡ್ಕೊಂಡೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾವ ಹೊಸ ಆವಿಷ್ಕಾರವನ್ನ ಅಭಿವೃದ್ಧಿ ಪಡಿಸಿದ್ದಕ್ಕಾಗಿ ಭಾರತೀಯ ಹದಿಹರೆಯದವರು ದಿ ಅರ್ತ್ ಪ್ರೈಸ್ 2026 ಗೆದ್ದಿದಾರೆ ಅಂತಂದೇಳಿ. ದಿ ಅರ್ತ್ ಪ್ರೈಸ್ 2026 ಗೆದ್ದಿರೋದು ಯಾವ್ದಕ್ಕಂತಂದ್ ಹೇಳಿದ್ರೆ ಪ್ಲಾಸ್ಟಿಸ್ಟಿಕ್ ಅಂತಂದ್ ಹೇಳಿ. ನೋಡ್ರಿ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ದಿ ಅರ್ತ್ ಪ್ರೈಸ್ 2026 ಐತಲ್ಲ, ಇದನ್ನ ಯಾವಾಗಿಂದ ಕೊಡಕ್ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ 2010ರಿಂದ ಕೊಡಕ್ ಸ್ಟಾರ್ಟ್ ಮಾಡಿದಾರೆ. ಇದ್ರೊಳಗಡೆ $100 ಮಿಲಿಯನ್ ಅನ್ನ ಕೊಡ್ತಾರೆ. ಎಷ್ಟಂತಂದ್ ಹೇಳಿದ್ರೆ $1 ಮಿಲಿಯನ್ ಅನ್ನ ಕೊಡ್ತಾರೆ. 100 ಅಲ್ಲ, $1 ಮಿಲಿಯನ್ ಅಮೆರಿಕನ್ ಅನ್ನ ಕೊಡ್ತಾರೆ ಪ್ರೈಸ್ ಮನಿ ಆಗಿ. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ, ನಮ್ ಇಂಡಿಯಾದವರು ಹುಣಸೆ ಹಣ್ಣಿನ ಬೀಜವನ್ನ ಯೂಸ್ ಮಾಡ್ಕೊಂಡು ಅದನ್ನ ಪುಡಿ ಮಾಡಿ ನೆಕ್ಸ್ಟ್ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ಕಂಡಿಡಿದಾರ. ಆ ಪ್ಲಾಸ್ಟಿಕ್ ಹೆಂಗ್ ಅಂತಂದ್ ಹೇಳಿದ್ರೆ ಬಯೋಡಿಗ್ರೇಡೇಬಲ್. ಅಂದ್ರೆ ಅದು ನೀವು ಯೂಸ್ ಮಾಡ್ಕೊಂಡ್ ಹೊರಗೆ ಹೋಗಿದ್ರಿ ಅಂತಂದ್ ಹೇಳಿದ್ರೆ ಅದು ಕರ್ಗ್ ಹೋಗ್ಬಿಡತ್ತ, ಅಂದ್ರೆ ಕೊಳತು ಹೋಗ್ಬಿಡತ್ತ. ಅಂತ ಒಂದು ಮೈಕ್ರೋ ಪ್ಲಾಸ್ಟಿಕ್, ಅದನ್ನ ಪ್ಲಾಸ್ಟಿಸ್ಟಿಕ್ ಅಂತಂದ್ ಹೇಳಿ ಕರೀತಾರ. ಎದರಿಂದ ಯೂಸ್ ಮಾಡ್ಕೊಂಡಿದ್ದಾರೆ? ಹುಣಸೆ ಹಣ್ಣಿನಿಂದ. ಅದಕ್ಕೋಸ್ಕರ ಅವ್ರಿಗೆ ದಿ ಅರ್ತ್ ಪ್ರೈಸ್ 2026 ಸಿಕ್ಕೈತೆ. ಅವ್ರು ಯಾರ್ಯಾರು ಅಂತಂದ್ ಹೇಳಿದ್ರೆ ವಿವಾನ್ ಚೌಚಾರಿಯಾ ಅಂತಂದ್ ಹೇಳಿ. ಫಸ್ಟ್ ಪರ್ಸನ್ ಯಾರಂತಂದ್ ಹೇಳಿದ್ರೆ ವಿವಾನ್ ಚೌಚಾರಿಯಾ ಅನ್ನೋ ಒಬ್ಬ ವ್ಯಕ್ತಿ. ಅದಾದ ನಂತರ ಸೆಕೆಂಡ್ ಪರ್ಸನ್ ಯಾರಂತಂದ್ ಹೇಳಿದ್ರೆ ಅರಿಯಾನಾ ಅಗರ್ವಾಲ ಅನ್ನೋ. ಅದಾದ ನಂತರ ನೆಕ್ಸ್ಟ್ ಥರ್ಡ್ ಪರ್ಸನ್ ಯಾರಂದ್ರೆ ಅವೈನಾ ಮೆಹ್ತಾ. ಈ 3 ಜನರಿಗೆ ಏನಂದ್ರ ದಿ ಅರ್ತ್ ಪ್ರೈಸ್ 2026 ಸಿಕ್ಕೈತೆ. ನೆಕ್ಸ್ಟ್ ನೋಡ್ರಿ, ಫೈನಾನ್ಸಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ ಉಪಾಧ್ಯಕ್ಷರಾಗಿ ನೇಮಕಗೊಂಡಂತಹ ಮೊದಲ ಭಾರತೀಯ ಯಾರು ಅಂತಂದ್ ಹೇಳಿ, ಯಾರಂದ್ರ ವಿವೇಕ್ ಅಗರ್ವಾಲ್ ಅಂತಂದ್ ಹೇಳ್ತೀವಿ. ಇದು ಏನ್ ಮಾಡತ್ತಂತಂದ್ ಹೇಳಿದ್ರೆ ಅಕ್ರಮವಾಗಿ ಹಣ ವರ್ಗಾವಣೆಯನ್ನ ಮಾಡ್ತಿರ್ತಾರಲ್ಲ, ಅದಾದ ನಂತರ ಅಕ್ರಮವಾಗಿ ವರ್ಗಾವಣೆ ಮಾಡಿ ಎದಕ್ ಯೂಸ್ ಮಾಡ್ತಾರಂದ್ರೆ ಭಯೋತ್ಪಾದನೆಗೆ ಯೂಸ್ ಮಾಡುವಂತ ಥಿಂಗ್ಸ್ ಗಳನ್ನ. ಇದನ್ನ ತಡೆಗಟ್ಟೋಕೆ ಒಂದು ಫೋರ್ಸ್ ಬರುತ್ತೆ, ಅದನ್ನ ನಾವು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತಂದ್ ಹೇಳ್ತೀವಿ. ಇದ್ರದ್ದು ಉಪಾಧ್ಯಕ್ಷರಾಗಿ ಮೊದಲ ಭಾರತೀಯರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂದ್ರೆ ವಿವೇಕ್ ಅಗರ್ವಾಲ್ ಅಂತ ಕರಿತೀವಿ. ಇದು ಫಸ್ಟ್ ಯಾವಾಗ ಸ್ಥಾಪನೆ ಆಯ್ತಂದ್ರ 1989ರಲ್ಲಿ ಸ್ಥಾಪನೆ ಆಗತ್ತ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತಂದ್ರ ಪ್ಯಾರಿಸ್, ಫ್ರಾನ್ಸ್ ನ ರಾಜಧಾನಿ ಆದಂತಹ ಪ್ಯಾರಿಸ್ ಒಳಗಡೆ ಐತೆ. ಇವಾಗ ಪ್ರಸ್ತುತ ಇದ್ರದ್ದು ಅಧ್ಯಕ್ಷರೇ ಆಗಿದ್ದಾರೆ. ಉಪಾಧ್ಯಕ್ಷರಂತೂ ಭಾರತೀಯ ಆದ್ರೆ ಇವಾಗ ಅಧ್ಯಕ್ಷರೇ ಯಾರಿದಾರೆ ಅಂತಂದ್ರೆ ಎಲಿಸಾ ಡಿ ಅಂಡಾ ಅಂತಂದೇಳಿ. ಎಲಿಸಾ ಡಿ ಅಂಡಾ ಮಾಡ್ರೋಜಾ. ಇವ್ರ ಹೆಸರುಗಳನ್ನು ಕೂಡ ಹೇಳಕ್ ಬರಂಗಿಲ್ಲ ನಮ್ಗೆ. ಎಲಿಸಾ ಡಿ ಅಂಡಾ ಮಾಡ್ರೋಜಾ ಇವ್ರ ಏನಂತಂದ್ ಹೇಳಿದ್ರ ಅಧ್ಯಕ್ಷರಾಗಿದ್ದಾರ. ಓಕೆ, ನೆಕ್ಸ್ಟ್ ನೋಡ್ರಿ, 2026ರಲ್ಲಿ 52ನೇ G7 ಶೃಂಗಸಭೆಯನ್ನ ಆಯೋಜಿಸಿದ ದೇಶ ಯಾವುದು ಅಂತಂದೇಳಿ. ಈಗ ರೀಸೆಂಟ್ ಆಗಿ ಆಗೈತ್ ನೋಡ್ರಿ, ನಮ್ ಮೋದಿಜಿ ಅವರು. ಅದಾದ ನಂತರ ಇಟ್ಲಿಯ
ಎಸ್, ಅವರು ಏನಂತಂದ ಹೇಳಿದ್ರೆ ತುಂಬಾ ಫೇಮಸ್ ಆಗಿದ್ರು ಇನ್ಸ್ಟಾಗ್ರಾಮ್ ಒಳಗಡೆ ಎಲ್ಲ. ತುಂಬಾ ನಿಮ್ಗೆ ಗೊತ್ತೈತಲ್ಲ. ಎಸ್, ಏನ್ ಕಮೆಂಟ್ ಹಾಕ್ತಿರಿ ನೋಡ್ರಿ ಆ ಜೋಡಿಗೆ, ಒಂದು ಚೆನ್ನಾಗಿರೋ ಕಮೆಂಟ್ ಹಾಕಿರಿ, ಎಲ್ಲರೂ ನೋಡಿದ ತಕ್ಷಣ ಖುಷಿ ಆಗ್ಬೇಕು. ಎಸ್, ಅದನ್ನ ಯಾರು ಆಯೋಜನೆ ಮಾಡಿದಾರೆ ಅಂತಂದ ಹೇಳಿದ್ರೆ ಫ್ರಾನ್ಸ್ ದೇಶ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ಫ್ರಾನ್ಸ್ ದೇಶ. ಅದರಲ್ಲೂ ಫ್ರಾನ್ಸ್ ಒಳಗಡೆ ಯಾವ ನಗರದಲ್ಲಿ ಅಂತ ಕೇಳಿದ್ರ ಅಂತಂದ ಹೇಳಿದ್ರೆ ಏವಿಯನ್ ನಗರ ಅಂತಂದ ಹೇಳ್ತೀವಿ. ಯಾವ ನಗರ? ಏವಿಯನ್ ನಗರ. ಈ ನಗರದೊಳಗಡೆ ಇದನ್ನ ಆಯೋಜನೆ ಮಾಡ್ತಾರ. ಫ್ರಾನ್ಸ್ ನ ಅಧ್ಯಕ್ಷರಾದಂತಹ ಎಮ್ಯಾನ್ಯುಯಲ್, ಯಾರು? ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತಂದ ಹೇಳ್ತೀವಿ. ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವ್ರೇನಂತಂದ ಹೇಳಿದ್ರೆ ಈ ಸಭೆಯ ಶೃಂಗಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ, ಅಂದ್ರ ನಿರ್ವಹಿಸಿದಾರ. ಅದಾದ ನಂತರ ಇದನ್ನ ಧ್ಯೇಯ ವಾಕ್ಯ ಏನಂತಂದ ಹೇಳಿದ್ರೆ ದೊಡ್ಡದೈತೆ, ನೀವು ಬರ್ಕೊಡ್ರ, ನಾ ಹೇಳ್ತೀನಿ. ಹೊಸ ಸಹಭಾಗಿತ್ವವನ್ನ ರೂಪಿಸುವುದು. ಏನಂತಂದ ಹೇಳಿದ್ರೆ ಹೊಸ ಸಹಭಾಗಿತ್ವವನ್ನ ರೂಪಿಸುವುದು. ಅದಾದ ನಂತರ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಗ್ಗಟ್ಟನ್ನ ಮರು ನಿರ್ಮಾಣ ಮಾಡೋದು. ಅಂತಾರಾಷ್ಟ್ರೀಯ ಒಗ್ಗಟ್ಟನ್ನ ಮರು ನಿರ್ಮಾಣ ಮಾಡುವುದು ಇದ್ರದ್ದು ಧ್ಯೇಯ ವಾಕ್ಯವಾಗೈತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಇದನ್ನ ಮೊದಲು G8 ದೇಶಗಳಂತ ಹೇಳ್ತಾ ಇದ್ವು. ಇದರಿಂದ ಒಂದು ದೇಶ ಹೊರಗಡೆ ಹೋಗುತ್ತಾ, ರಷ್ಯಾ ದೇಶ ಅಂತಂದ ಹೇಳ್ತೀವಿ. ರಷ್ಯಾ ದೇಶ ಹೊರಗಡೆ ಹೋಗಿ ಅದು ಏನಾಗೈತಿ ಇವಾಗ G7 ದೇಶ ಆಗೈತೆ. ನೆಕ್ಸ್ಟ್ ಮುಂದಿಂದು 53ನೇ ನೆಕ್ಸ್ಟ್ ನಡೆಯುತ್ತಲ್ಲ, 53ನೇದು ಶೃಂಗಸಭೆ 2027ರಲ್ಲಿ ನಡೆಯುತ್ತ. ಇದನ್ನ ಯಾರು ನಡೆಸ್ಕೊಡ್ತಾರ ಅಂತಂದ ಹೇಳಿದ್ರೆ USA ದವ್ರು ನಡೆಸ್ಕೊಡ್ತಾರೆ. ಇಂಥ ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ G7 ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತಂದ ಹೇಳಿದ್ರ ಟ್ರಿಕ್ ಒಂದ್ ಹೇಳ್ಬಿಡ್ತೇನೆ, ನೆನ್ಪಿಟ್ಕೊಡ್ರಿ. ಜ್ಯೂಸ್ ವಿತ್ GF ಅಂತಂದ ಹೇಳಿ, ಜ್ಯೂಸ್ ವಿತ್ GF. ಜೆ ಅಂತಂದ ಹೇಳಿದ್ರ ಜಪಾನ್ ಅಂತಂದ ಹೇಳ್ತೀವಿ. ಯು ಅಂತಂದ ಹೇಳಿದ್ರ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಐ ಅಂತಂದ ಹೇಳಿದ್ರ ನಮ್ದು ಪವನೇರೂರು, ಇಟಲಿ. ಅದಾದ ನಂತರ ಸಿ ಅಂತಂದ ಹೇಳಿದ್ರ ಕೆನಡಾ ಅಂತಂದ ಹೇಳ್ತೀವಿ. ಸಿ ಅಂತಂದ ಹೇಳಿದ್ರ ಕೆನಡಾ. ಅದಾದ ನಂತರ ಇ ಅಂತಂದ ಹೇಳಿದ್ರ ಇಂಗ್ಲೆಂಡ್. ಇ ಅಂತಂದ ಹೇಳಿದ್ರ ಇಂಗ್ಲೆಂಡ್. ಅದಾದ ನಂತರ ಜಿ ಅಂತಂದ ಹೇಳಿದ್ರ ಜರ್ಮನಿ. ಜಿ ಅಂತಂದ ಹೇಳಿದ್ರ ಜರ್ಮನಿ. ಎಫ್ ಅಂತಂದ ಹೇಳಿದ್ರ ಫ್ರಾನ್ಸ್ ಅಂತಂದ ಹೇಳ್ತೀವಿ. ಎಫ್ ಅಂತಂದ ಹೇಳಿದ್ರ ಫ್ರಾನ್ಸ್. ಅದಾದ ನಂತರ ನೆಕ್ಸ್ಟ್ ಇದ್ರೊಳಗಡೆ ಇನ್ನೊಂದು ಬರುತ್ತೆ, ಯುರೋಪಿಯನ್ ಯೂನಿಯನ್ ಅಂತಂದ ಹೇಳಿ. ಯುರೋಪಿಯನ್ ಯೂನಿಯನ್ ಅಂತಂದ ಹೇಳಿ, ಅದೊಂದು ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, 2026ರ G7 ಶೃಂಗಸಭೆಯಲ್ಲಿ ಭಾರತದಿಂದ ಆಹ್ವಾನಿತ ಮುಖ್ಯ ಅತಿಥಿ ಯಾರಾಗಿದ್ರು ಅಂದ್ರ ನರೇಂದ್ರ ಮೋದಿ ಅವರು. ಯಾರಾಗಿದ್ರು? ನರೇಂದ್ರ ಮೋದಿ ಅವರಾಗಿದ್ರು. ಆಮೇಲೆ ಇತರೆ ದೇಶಗಳು ಯಾವ್ಯಾವ ಅಂತಂದ ಹೇಳಿದ್ರೆ, ಯಾವ್ಯಾವ ದೇಶಗಳನ್ನ ಅವ್ರು ಆಹ್ವಾನ ಮಾಡ್ಕೊಂಡಿದ್ರು ಅಂತಂದ ಹೇಳಿದ್ರೆ, ಒಂದು ಬ್ರೆಜಿಲ್ ದೇಶದಿಂದ ಹೋಗಿದ್ರು. ಅದಾದ ನಂತರ ನೆಕ್ಸ್ಟ್ ಈಜಿಪ್ಟ್ ದೇಶದಿಂದ ಆಹ್ವಾನ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ನಮ್ಮ ಇಂಡಿಯಾ ದೇಶದಿಂದ, ಆಮೇಲೆ ಇನ್ನೊಂದ್ ಯಾವ್ದಂತಂದ್ರೆ ಹೇಳಿದ್ರೆ ಕಿನ್ಯಾ. ಇವು ಮೇನ್ ದೇಶಗಳು. ಇನ್ನೂ ಹಲವಾರು ದೇಶಗಳು ಬರ್ತಾವ, ಅವುಗಳ ಬಗ್ಗೆ ಬ್ಯಾಡ ಇವಾಗ. ನೆಕ್ಸ್ಟ್ ನೋಡ್ರಿ, ನಾರ್ವೆ ಚೆಸ್ ಟೈಟಲ್ 2026 ಗೆದ್ದಂತ ಮೊದಲ ಭಾರತೀಯ ಯಾರಂತಂದ ಹೇಳಿ. ನಾರ್ವೆ ಚೆಸ್ ಟ್ರೋಫಿ ನಡೆದೈತೆ 2026 ಗೆದ್ದಂತವ್ರು ಯಾರಂತಂದ ಹೇಳಿದ್ರ ಆರ್ ಪ್ರಜ್ಞಾನಂದ ಅಂತಂದ ಹೇಳ್ತೀವಿ. ಯಾರು? ಆರ್ ಪ್ರಜ್ಞಾನಂದ. ಇದು ಎಲ್ಲಿ ನಡೆದೈತೆ ಅಂತಂದ ಹೇಳಿದ್ರ ಓಸ್ಲೋ ಒಳಗಡೆ. ಎಲ್ಲಿ ನಡೆದೈತೆ? ನಾರ್ವೆಯ ಓಸ್ಲೋ ಒಳಗಡೆ. ನಾರ್ವೆಯ ರಾಜಧಾನಿ ಅಂತಂದ ಹೇಳ್ತೀವಿ ಓಸ್ಲೆ. ಅಲ್ಲಿ ಏನ್ ನಡೆದೈತೆ ಅಂದ್ರೆ ಈ ಚೆಸ್ ಟೂರ್ನಮೆಂಟ್ ನಡೆದೈತೆ. ಗೆದ್ದಂತವ್ರು ಯಾರಂತಂದ ಹೇಳಿದ್ರ ಆರ್ ಪ್ರಜ್ಞಾನಂದ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ಜಯಪ್ರಕಾಶ್ ನಾರಾಯಣ್ ಶೆಟ್ಟಿ ಪಕ್ಷಿಧಾಮ ಅಂತಂದ ಹೇಳ್ತೀವಿ. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಇದು ಯಾವ ರಾಜ್ಯದಲ್ಲಿ ಐತಿ? ನ್ಯೂಸ್ ಅಲ್ಲಿ ಐತೆ, ಉತ್ತರ ಪ್ರದೇಶದೊಳಗಡೆ ಅಂತಂದ ಹೇಳ್ತೀವಿ. ಇದನ್ನ ಯಾಕೆ ನ್ಯೂಸ್ ಅಲ್ಲಿ ಐತೆ ಅಂತಂದ ಹೇಳಿದ್ರೆ ಇದು 100th ರಾಮ್ಸರ್ ಸೈಟ್ ಅಂತಂದ ಹೇಳ್ತೀವಿ. ಸೊ ರಾಮ್ಸರ್ ತಾಣ, ಈ ರಾಮ್ಸರ್ ತಾಣಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಜೌಗು ಪ್ರದೇಶಗಳನ್ನ, ಈಗ ಜೌಗು ಪ್ರದೇಶ ಅಲ್ಲಿ ಏನಂತಂದ ಹೇಳಿದ್ರೆ ಪಕ್ಷಿಧಾಮಗಳಾಗಿರ್ಬೋದು, ನ್ಯಾಷನಲ್ ಪಾರ್ಕ್ಗಳಲ್ಲಿ ಬರ್ಬೋದು, ಅಲ್ಲಿರುವಂತಹ ಜೀವ ವೈವಿಧ್ಯಮಯವನ್ನ ರಕ್ಷಣೆ ಮಾಡೋಕೆ ಅದನ್ನ ರಾಮ್ಸರ್ ಸೈಟ್ ಅಂತಂದ ಹೇಳಿ ಘೋಷಣೆ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಜೌಗು ಪ್ರದೇಶಗಳೊಳಗಡೆ. ಆಮೇಲೆ ಫೆಬ್ರವರಿ 2 ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತಂದ ಹೇಳ್ತೀವಿ. ಅಂತಾರಾಷ್ಟ್ರೀಯ ಜೌಗು ದಿನ ಅಂತಂದ ಹೇಳ್ತೀವಿ ಫೆಬ್ರವರಿ 2. ಇದು ಇಂಪಾರ್ಟೆಂಟ್. ಕ್ಲಿಯರ್? ಸೊ ಅದರಲ್ಲಿ ಏನಂತಂದ ಹೇಳಿದ್ರೆ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮವನ್ನ 100th ರಾಮ್ಸರ್ ಸೈಟ್ ಅಂತಂದ ಹೇಳಿ ಗುರುತ್ ಮಾಡ್ತಾರೆ. ಅದು ಉತ್ತರ ಪ್ರದೇಶದಲ್ಲಿ ಇರೋದ್ರಿಂದ ಸೊ ಇವಾಗ ನೆನ್ಪಿಟ್ಕೊಡ್ರಿ. ಟೋಟಲ್ ಆಗಿ ನೆನ್ಪಿಟ್ಕೊಡ್ರಿ, ಅತಿ ಹೆಚ್ಚು ತಾಣಗಳನ್ನ, ಸೊ ರಾಮ್ಸರ್ ಸೈಟ್ ತಾಣಗಳನ್ನ ಹೊಂದಿರುವಂತಹ ರಾಜ್ಯ ಯಾವ್ದಂತಂದ ಹೇಳಿದ್ರೆ ತಮಿಳ್ನಾಡು ಅಂತಂದ ಹೇಳ್ತೀವಿ. ಟೋಟಲ್ ಆಗಿ 20 ತಾಣಗಳನ್ನ ಹೊಂದೈತೆ.
ಟೋಟಲ್ ಭಾರತದೊಳಗೆ ಎಷ್ಟಿದಾವ 100 ಇದಾವ. ಅದ್ರೊಳಗಡೆ ತಮಿಳ್ನಾಡು ಎಷ್ಟಂದ್ರ 20 ಅಂತಂದ್ ಹೇಳ್ತೀವಿ. ಎರಡನೇ ಅತಿ ಹೆಚ್ಚು ಯಾವ್ದಂತಂದ್ ಹೇಳಿದ್ರೆ UP ಅಂತಂದ್ ಹೇಳ್ತೀವಿ. 13 ತಾಣಗಳನ್ನ ಹೊಂದೈತೆ, ರಾಮ್ಸರ್ ತಾಣಗಳನ್ನ. ಆಮೇಲೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನ ಹೊಂದಿರುವಂತಹ ದೇಶ ಯಾವ್ದಂತಂದ್ ಹೇಳಿದ್ರೆ ನಾವು ಭಾರತ ದೇಶ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ರಾಮ್ಸರ್ ಒಪ್ಪಂದ ಯಾವಾಗ ಆಗತ್ತಂತಂದ್ ಹೇಳಿದ್ರ February 2, 1971 ಜೌಗು ಪ್ರದೇಶಗಳನ್ನ ಒಂದು ಸಂರಕ್ಷಣೆ ಮಾಡ್ಬೇಕಂತಂದ್ ಹೇಳಿದ್ರೆ ಇದು ಇರಾನ್ನ ರಾಮ್ಸರ್ ನಗರದಲ್ಲಿ ನಡೆಯುತ್ತೆ. ಇರಾನ್ ದೇಶದ ರಾಮ್ಸರ್ ನಗರದಲ್ಲಿ ನಡೆಯೋದ್ರಿಂದ ಇದನ್ನ ರಾಮ್ಸರ್ ಸೈಟ್ಸ್ ಗಳಂತಂದ್ ಹೇಳಿ ನಾವು ಹೇಳ್ತೀವಿ. ಇದು ಜಾರಿಗೆ ಬಂದ್ ಯಾವಾಗ ಬರುತ್ತಂತಂದ್ ಹೇಳಿದ್ರೆ ಡಿಸೆಂಬರ್ 21, 1975 ಜಾರಿ ಬರುತ್ತೆ. ಇದನ್ನೇನ್ ಕೇಳಂಗಿಲ್ಲ, ಬಟ್ ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ವಾಣಿಜ್ಯ ಮಟ್ಟದ ಕೋಲ್ ಟು ಅಮೋನಿಯಂ ನೈಟ್ರೇಟ್ ಅಂತಂದ್ ಹೇಳಿ, ಕೋಲ್ ಟು ಅಮೋನಿಯಂ ನೈಟ್ರೇಟ್ ಅಂತಂದ್ ಹೇಳಿ ಒಂದು ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿ ಕೇಳಿದಾರೆ. ಯಾವ ರಾಜ್ಯದಲ್ಲಿ ಅಂದ್ರ ಒಡಿಶಾ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರ. ಅದು ಎಲ್ಲಿ ಅಂತಂದ್ ಹೇಳಿದ್ರೆ ಒಡಿಶಾದ ಲಖನ್ಪುರ್ ಒಳಗಡೆ. ಒಡಿಶಾದ ಲಖನ್ಪುರ್ ಅನ್ನೋ ಪ್ರದೇಶದಲ್ಲಿ ಭಾರತದ ಪ್ರಧಾನ ಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಇದನ್ನ ಶಂಕುಸ್ಥಾಪನೆ ಮಾಡಿ ನೆರವೇರಿಸ್ತಾರ. ಇದನ್ನ ಏನಿದು ಇಂಪಾರ್ಟೆಂಟ್ ಏನು, ಯೋಜನೆಯನ್ನ ಅಭಿವೃದ್ಧಿಪಡಿಸಿದವ್ರು ಯಾರಂತಂದ್ರೆ ಭಾರತದ ಕೋಲ್ ಗ್ಯಾಸಿಫಿಕೇಶನ್ ಅದಾದ ನಂತರ ನೆಕ್ಸ್ಟ್ ಕೆಮಿಕಲ್ಸ್ ಲಿಮಿಟೆಡ್ ಅದಾದ ನಂತರ ಇನ್ನೊಂದ್ ಯಾವ್ರ ಅಂತಂದ್ ಹೇಳಿದ್ರ ಇದು ಇಂಪಾರ್ಟೆಂಟ್, ಭಾರತದ ಕೋಲ್ ಗ್ಯಾಸಿಫಿಕೇಶನ್ ಅಂಡ್ ಕೆಮಿಕಲ್ಸ್ ಲಿಮಿಟೆಡ್ ಅಂತಂದ್ ಹೇಳ್ತೀವಿ. ಇದನ್ನ ನಡೆಸ್ಕೊಟ್ಟವ್ರು ಯಾರಂತಂದ್ ಹೇಳಿದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್, ಅದಾದ ನಂತರ ಬೆಲ್ ಅವರು BHEL. ಇವರಿಬ್ರು ಜಂಟಿಯಾಗಿ ಏನ್ ಮಾಡ್ತಾರ ಅಂದ್ರ ಈ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾರ. ಇದ್ರದ್ದು ಯೋಜನಾ ವೆಚ್ಚ ಎಷ್ಟೈತೆ ಅಂತಂದ್ ಹೇಳಿದ್ರೆ 25,016 ಕೋಟಿ. 25,016 ಕೋಟಿ ಏನಂತಂದ್ ಹೇಳಿದ್ರೆ ಇದ್ರದ್ದು ವೆಚ್ಚ ಐತೆ. ಉತ್ಪಾದನಾ ಸಾಮರ್ಥ್ಯ ಎಷ್ಟಂತ ಹೇಳಿದ್ರೆ ದಿನಕ್ಕ 2,000 ಟನ್ ಅಷ್ಟು ಉತ್ಪಾದನೆ ಮಾಡ್ತಾರ. ದಿನಕ್ಕೆ ಎಷ್ಟು? 2,000 ಟನ್ಗಳಷ್ಟು. ಇದ್ರದ್ದು ರಾಸಾಯನಿಕ ಸೂತ್ರ ಏನಂತಂದ್ ಹೇಳಿದ್ರೆ NH4NO3 ಅಂತಂದ್ ಹೇಳ್ತೀವಿ. NH4NO3 ಕೋಲ್ ಟು ಅಮೋನಿಯಾ ನೈಟ್ರೇಟ್ ಏನಂತಂದ್ ಹೇಳಿದ್ರೆ NH4NO3. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ. ಎಲ್ಲಿ ಯೂಸ್ ಮಾಡ್ತಾರ? ರಸಗೊಬ್ಬರಗಳ ತಯಾರಿಕೆಯಲ್ಲಿ. ಒಂದು ಕ್ಲಿಯರ್ ಪಾಯಿಂಟ್ ಸಿಕ್ತಾ ಏನಂತಂದ್ ಹೇಳಿ, ಅದಕ್ಕೆ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ವಾರಿಯಾ ಎಂಬ ಸ್ವದೇಶಿ AI ಮಾದರಿಯನ್ನ ಯಾವ ಕಂಪನಿ ಅಭಿವೃದ್ಧಿ ಪಡಿಸೈತೆ? ಇವಾಗ ರೀಸೆಂಟ್ ಆಗಿ ವಾರಿಯಾ ಅಂತಂದ್ ಹೇಳಿ ಯಾರಂತಂದ್ ಹೇಳಿದ್ರೆ ಅವತಾರ್ AI ದವರು. ಯಾರು ಸ್ಥಾಪನೆ ಮಾಡಿದಾರ? ಅವತಾರ್ AI ದವರು ವಾರಿಯಾ ಅನ್ನೋ ಒಂದು ಸ್ವದೇಶಿ AI ಅನ್ನ ನಿರ್ಮಾಣ ಮಾಡಿದಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಅರ್ಸೆನ್ ಸೇಫ್ ಅಂತಂದ್ ಹೇಳಿ. ಅರ್ಸೆನ್ ಸೇಫ್ ಎಂಬ ಪೋರ್ಟೇಬಲ್ ನೀರು ಪರೀಕ್ಷಾ ಸಾಧನವನ್ನ ಯಾವ IIT ಅವರು ಅಭಿವೃದ್ಧಿ ಪಡಿಸಿದ್ದಾರೆ? ಯಾರಂತಂದ್ ಹೇಳಿದ್ರೆ IIT ಭುವನೇಶ್ವರ್. ಯಾವುದು? IIT ಕಾಲೇಜ್ ಅವರು ಭುವನೇಶ್ವರ್, ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತ. ಇದು ಎದಕ್ ಯೂಸ್ ಅಂತಂದ್ ಹೇಳಿದ್ರ ಕುಡಿಯುವ ನೀರಿನಲ್ಲಿ ಆರ್ಸೆನಿಕ್ ಕಲುಷಿತೆಯನ್ನ ಪತ್ತೆ ಹಚ್ಚೋದು. ಬಾಳ ಅಂದ್ರ ಬಾಳ ಡೇಂಜರಸ್ ಒಂದು ಪ್ರಾಡಕ್ಟ್ ಬರುತ್ತ, ಒಂದು ಎಲಿಮೆಂಟ್ ಬರುತ್ತ, ಆರ್ಸೆನಿಕ್ ಅಂತಂದ್ ಹೇಳ್ತೀವಿ. ಇದು ನೀರಿನೊಳಗಡೆ ಮಿಕ್ಸ್ ಆಗಿರುತ್ತ, ಅಷ್ಟು ಈಸಿಯಾಗಿ ಗುರ್ತಿಡಿಯಕ್ ಆಗಂಗಿಲ್ಲ. ಅದನ್ನ ಪತ್ತೆ ಹಚ್ಚೋಕೆ ಇದನ್ನ ಯೂಸ್ ಮಾಡಿದಾರ, ಅರ್ಸೆನಿಕ್ ಅಂತಂದ್ ಹೇಳ್ತೀವಿ. ಇದ್ರದ್ದು ರಾಸಾಯನಿಕ ಸೂತ್ರ AS ಅಂತಂದ್ ಹೇಳ್ತೀವಿ. ಪರಮಾಣು ಸಂಖ್ಯೆ ಎಷ್ಟಂತಂದ್ ಹೇಳಿದ್ರೆ ಇದ್ರದ್ದು 33. ಪರಮಾಣು ಸಂಖ್ಯೆ ಎಷ್ಟು? 33. ಇದು ಚರ್ಮದ ಕಾಯಿಲೆಗಳನ್ನ, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಂತ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡತ್ತ. ಅದೆಲ್ಲದ್ರೂ ನೀರಿನಲ್ಲಿ ಮಿಕ್ಸ್ ಆಗಿ ಅದನ್ನ ನಾವು ಕುಡಿದ್ವಿ ಅಂತಂದ್ ಹೇಳಿದ್ರೆ ಇದು ಇಂಪಾರ್ಟೆಂಟ್. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ನೋಡ್ರಿ, ಒಡಿಶಾ ಅಂತಂದ್ ಹೇಳಿ ಬಂದೈತಲ್ಲ, ಒಡಿಶಾ ರಾಜ್ಯ. ಇಲ್ಲಿ ನೆನಪಿಟ್ಕೋಬೇಕಾಗಿರೋ ಕೆಲವೊಂದು ಪಾಯಿಂಟ್ಸ್ ಗಳು ಯಾವ ಅಂತಂದ್ ಹೇಳಿದ್ರೆ 13ನೇ ಬಂಡೆಗಲ್ಲು ಶಾಸನ, ಕಳಿಂಗ ಯುದ್ಧ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕೋನಾರ್ಕ್ ಸೂರ್ಯ ಟೆಂಪಲ್ ಅಂತಂದ್ ಹೇಳ್ತೀವಿ. ಇದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಅದು ಕೂಡ ಒಡಿಶಾದೊಳಗಡೆ. ಆಮೇಲೆ ಕಟಕ್ ನಗರ ಅಂತಂದ್ ಹೇಳಿ ಬರುತ್ತ. ಇದನ್ನ ನಾವು ಅಲ್ಲಿ ಇಂಡಿಯನ್ ರೈಸ್ ರಿಸರ್ಚ್ ಸೆಂಟರ್ ಅಂತಂದ್ ಹೇಳಿ, ಯಾವುದು? ಇಂಡಿಯನ್ ರೈಸ್ ರಿಸರ್ಚ್ ಸೆಂಟರ್ ಐತೆ ಅಲ್ಲಿ. ಇದಾದ ನಂತರ ಕಂಟೈನರ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2025 ಅಂತಂದ್ ಹೇಳ್ತೀವಿ. ಕಂಟೈನರ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2025 ಅಂದ್ರೆ ಇಲ್ಲಿ ಬಂದರುಗಳು ಮತ್ತು ಹಡಗು ಸಾರಿಗೆಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಭಾರತದ ಉನ್ನತ ಕಂಟೈನರ್ ಬಂದರು ಆಗಿ ಯಾವ್ದು ಹೊರಹೊಮ್ಮೈತೆ ಅಂತಂದ್ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತಂದ್ ಹೇಳ್ತೀವಿ, ಮುಂಬೈ. ಜವಾಹರ್ಲಾಲ್ ನೆಹರು ಪೋರ್ಟ್, ಮುಂಬೈ.
ಇದನ್ನ ಬಿಡುಗಡೆ ಯಾರು ಮಾಡ್ತಾರ ಅಂತಂದ್ ಹೇಳಿದ್ರ ವಿಶ್ವ ಬ್ಯಾಂಕ್ ದವರು, ವರ್ಲ್ಡ್ ಬ್ಯಾಂಕ್ ದವರು ಬಿಡುಗಡೆ ಮಾಡ್ತಾರ. ವರ್ಲ್ಡ್ ಬ್ಯಾಂಕ್, ಅದಾದ ನಂತರ ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಇನ್ನೊಬ್ರು ಯಾರಂತಂದ ಹೇಳಿದ್ರ ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅವರು ಬಿಡುಗಡೆ ಮಾಡ್ತಾರ. ಭಾರತದ ಪ್ರಮುಖ ಬಂದರುಗಳು ಯಾವ್ಯಾವ ಅಂತಂದ ಹೇಳಿದ್ರೆ JNPT. ಸೊ ಫಸ್ಟ್ ಯಾವ್ದಂತಂದ್ರೆ ಇದು ಜವಾಹರ್ಲಾಲ್ ನೆಹರು ಪೋರ್ಟ್. ಇದು ಅತ್ಯುನ್ನತ ಸ್ಥಾನ, ವರ್ಲ್ಡ್ ಅಲ್ಲಿ ಎಷ್ಟನೇ ಸ್ಥಾನ ಪಡೆದೈತಂದ್ರ 2ನೇ ಸ್ಥಾನವನ್ನ ಪಡೆದೈತ. ಅದಾದ ನಂತರ ಇನ್ನೊಂದ್ ಯಾವ್ದು ಪಿಪವಾವ ಬರುತ್ತ. ಇನ್ನೊಂದ್ ಯಾವ್ದು ಪಿಪವಾವ ಬಂದರು ಅಂತಂದ್ ಹೇಳಿ ಬರುತ್ತ. ಇದು ಯಾವ ರಾಜ್ಯದಲ್ಲಿ ಅಂದ್ರ ಗುಜರಾತ್ ರಾಜ್ಯದೊಳಗಡೆ. ಇದ್ರ ಸ್ಥಾನ ಎಷ್ಟೈತಂದ್ರ ಜಾಗತಿಕವಾಗಿ 28ನೇ ಸ್ಥಾನ. ಅದಾದ ನಂತರ ಇನ್ನೊಂದು ಗುಜರಾತ್ ಒಳಗಡೆ ಮುಂದ್ರಾ ಅಂತಂದ್ ಹೇಳಿ ಬರುತ್ತೆ. ಮುಂದ್ರಾ ಬಂದರು ಅಂತಂದ್ ಹೇಳಿ, ಇದ್ರ ಜಾಗತಿಕ ಸ್ಥಾನ ಎಷ್ಟೈತಂದ್ರ 30ನೇದು. ನೆಕ್ಸ್ಟ್ ಬರೋದ್ ಯಾವ್ದಂತಂದ್ ಹೇಳಿದ್ರೆ ವೈಜಾಗ್, ವಿಶಾಖಪಟ್ಟಣ ಬಂದರು ಅಂತಂದ್ ಹೇಳ್ತೀವಿ. ಇದ್ರದ್ದು ಜಾಗತಿಕ ಸ್ಥಾನ 104. ಆಮೇಲೆ ಜಾಗತಿಕವಾಗಿ 1ನೇ ಸ್ಥಾನದಲ್ಲಿ ಯಾವ್ದೈತೆ ಅಂತಂದ್ ಹೇಳಿದ್ರೆ 2ನೇ ಸ್ಥಾನ ಜವಾಹರ್ಲಾಲ್ ನೆಹರು ಪೋರ್ಟ್. ನಮ್ಮ ಭಾರತದೊಳಗಡೆ ಎಷ್ಟು ಇದನ್ನ ಅಂತಂದ್ ಹೇಳ್ತೀವಿ. ಇನ್ನು ಜಾಗತಿಕವಾಗಿ ವರ್ಲ್ಡ್ ಒಳಗಡೆ ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಪೂಜೋ ಅಂತಂದ್ ಹೇಳ್ತೀವಿ. ಯಾವ್ದು? ಪೂಜೌ. ಇದನ್ನ ಹೆಂಗ್ ಬರ್ಕೊಂತೀವಿ ನೋಡ್ರಿ, FE ಈ ತರ ಅಂತಂದ್ ಹೇಳ್ತೀವಿ ಇಂಗ್ಲಿಷ್ ಒಳಗಡೆ. ಈ ಬಂದರು ಏನಂತಂದ್ ಹೇಳಿದ್ರೆ 1ನೇ ಸ್ಥಾನದಲ್ಲೈತೆ. ಇದು ಚೀನಾ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬಂದರು. ನೆಕ್ಸ್ಟ್ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತಂದ್ ಹೇಳಿ, ಇದು 2016ರಲ್ಲಿ ಪ್ರಾರಂಭವಾಗುತ್ತೆ. ಇದನ್ನ ಯಾವ ಮಿನಿಸ್ಟ್ರಿ ಅಂಡರ್ ಅಂತಂದ್ ಹೇಳ್ತೀವಿ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರ. ಇದು 2026 10 ವರ್ಷಗಳನ್ನ ಪೂರ್ಣಗೊಳಿಸತ್ತ. ಸೊ ಆ ರೀಸನ್ಗೋಸ್ಕರ ಇಲ್ಲಿವರೆಗೂ ಏನ್ ಮಾಡಿದಾರೆ ಅಂತಂದ ಹೇಳಿದ್ರ 7.5 ಕೋಟಿ ಗರ್ಭಿಣಿಯರಿಗೆ ಉಚಿತ ಹೆರಿಗೆ ಪೂರ್ವ ಆರೈಕೆಯನ್ನ ಕೊಟ್ಟಿದಾರ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪುರುಷರ ಅಂಡರ್-18 ಏಷ್ಯಾ ಕಪ್ 2026 ಹಾಕಿ ಟ್ರೋಫಿಯನ್ನ ಯಾವ ದೇಶ ಗೆದ್ದೈತಿ ಅಂತಂದೇಳಿ. ಯಾವ ದೇಶ ಗೆದ್ದೈತಿ? ಭಾರತ ದೇಶದವ್ರು ಗೆದ್ದಿದಾರ. ಇದು ಎಲ್ಲಿ ನಡೆದೈತೆ ಅಂತಂದ ಹೇಳಿದ್ರೆ ಜಪಾನ್ ಒಳಗಡೆ ನಡೆದೈತೆ. ಈ ಟೂರ್ನಮೆಂಟ್, ಹಾಕಿ ಟೂರ್ನಮೆಂಟ್ ಏಷ್ಯಾ ಕಪ್ದು 2026 ಜಪಾನ್ ಒಳಗಡೆ ನಡೆದೈತೆ. ಸೊ ಗೆದ್ದವ್ರು ಯಾರಂತಂದ ಹೇಳಿದ್ರ ಭಾರತ ದೇಶ. ಯಾರ ವಿರುದ್ಧ ಗೆಲ್ತಾರ ಅಂತಂದ ಹೇಳಿದ್ರೆ ಜಪಾನ್ದವ್ರ ವಿರುದ್ಧ ಗೆಲ್ತಾರ. ಯಾರ ವಿರುದ್ಧ ಗೆಲ್ತಾರ? ಜಪಾನ್ ದೇಶದವ್ರ ವಿರುದ್ಧ ಗೆಲ್ತಾರ. ಅದಾದ ನಂತರ ಈ ಟೂರ್ನಮೆಂಟ್ ಒಳಗಡೆ ಅತಿ ಹೆಚ್ಚು ಗೋಲ್ಗಳನ್ನ ಹೊಡೆದವ್ರ ಯಾರಂತಂದ ಹೇಳಿದ್ರ ಆಶೀಶ್ ತಾನಿ ಅಂತಂದ ಹೇಳಿ. ಆಶೀಶ್ ತಾನಿ ಒಬ್ಬ ನಮ್ದು ಇಂಡಿಯನ್ ಆಟಗಾರ 13 ಗೋಲ್ಗಳನ್ನ ಹೊಡೆದಿದಾರ. ಅದಾದ ನಂತರ ಟೂರ್ನಿಯ ಅತ್ಯುತ್ತಮ ಆಟಗಾರ ಯಾರಂತಂದ ಹೇಳಿದ್ರ ಯೂಗಾ ಯುನುಕೈ ಅಂತಂದ ಹೇಳಿ. ಯೂಗಾ ಯುನುಕೈ ಇವರನ್ನ ಈ ಟೂರ್ನಿಯ ಅತ್ಯುತ್ತಮ ಆಟಗಾರ ಅಂತಂದ ಹೇಳಿ ಇವ್ರ ಪ್ರಶಸ್ತಿ ಸಿಕ್ಕೈತೆ. ಇವರು ಜಪಾನ್ ಟೀಮ್ ದಿಂದ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, 2026ರಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯನ್ನ 2026ರಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯನ್ನ ಅನುಷ್ಠಾನಗೊಳಿಸಿದ 36ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವ್ದಂತಂದ ಹೇಳಿದ್ರ ಪಶ್ಚಿಮ ಬಂಗಾಳ. ರೀಸನ್ ಯಾಕಂತಂದ ಹೇಳಿದ್ರೆ ಇಲ್ಲಿವರೆಗೂ ಮಮತಾ ಬ್ಯಾನರ್ಜಿ ಇದ್ಳಲ್ಲ, ಈಗ ಅವಳು ಹೋದ್ಲು, ಈಗ ಅಲ್ಲಿ ಬಿಜೆಪಿ ಬಂದೈತೆ. ಅದಕ್ಕೋಸ್ಕರ ಇದನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಆಯುಷ್ಮಾನ್ ಭಾರತ. ಸೊ ಪಶ್ಚಿಮ ಬಂಗಾಳದೊಳಗಡೆ ಇದು ಇಂಪಾರ್ಟೆಂಟ್. ಈ ಯೋಜನೆ ವಿವರ ಏನಂತಂದ ಹೇಳಿದ್ರೆ, ಈ ಯೋಜನೆಯನ್ನ 2018ರೊಳಗಡೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಇದನ್ನ ಪ್ರಾರಂಭ ಮಾಡ್ತಾನ. ಇದು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ಆರೋಗ್ಯ, ಇದು ತುಂಬಾ ಇಂಪಾರ್ಟೆಂಟ್, 5 ಲಕ್ಷ ಆರೋಗ್ಯ ವಿಮೆಯನ್ನ ವಿತರಣೆ ಮಾಡತ್ತ. ಸೊ 5 ಲಕ್ಷ ಆರೋಗ್ಯ ರಕ್ಷಣಾ ವಿಮೆಯನ್ನ ಒದಗಿಸುತ್ತ. ಇದು ಇಂಪಾರ್ಟೆಂಟ್. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಇದನ್ನ ಜಾರಿಗೊಳಿಸೈತೆ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ಮಾಡೈತೆ ಅಂದ್ರ ಈ ಯೋಜನೆಯನ್ನ ಜಾರಿಗೊಳಿಸೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 2027-28 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಮೊದಲ ಬಾರಿಗೆ ಆಯ್ಕೆಯಾದಂತಹ ದೇಶ ಯಾವ್ದಂತಂದೇಳಿ. ನೆಕ್ಸ್ಟ್ ಆಯ್ಕೆ ಮಾಡಿದಾರೆ 2 ವರ್ಷದವರೆಗೂ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ UNSC ಒಳಗಡೆ, ಭದ್ರತಾ ಮಂಡಳಿ ಒಳಗಡೆ ವಿಶ್ವಸಂಸ್ಥೆಯಲ್ಲಿ ಟೋಟಲ್ ಆಗಿ 5 ದೇಶಗಳಿದಾವ. ಅದ್ರ ಜೊತೆಗೆ ಏನ್ ಮಾಡ್ತಾರಂತಂದ ಹೇಳಿದ್ರ ಎಕ್ಸ್ಟ್ರಾ ಮತ್ತೇನ್ ಮಾಡ್ತಾರಂತಂದ ಹೇಳಿದ್ರೆ ಎಕ್ಸ್ಟ್ರಾ ಎಷ್ಟು ದೇಶಗಳನ್ನ ಆಡ್ ಮಾಡ್ತಾರಂತ ನನಗೆ ಹೇಳ್ರಿ. ಅದೇ 2027-28 ಮೊದಲ ಯಾವ್ದ್ ದೇಶ ಆಗೈತೆ ಅಂತಂದ ಹೇಳಿದ್ರೆ ಕಿರ್ಗಿಸ್ತಾನ್ ದೇಶ ಸೆಲೆಕ್ಷನ್ ಆಗೈತೆ. ಕಿರ್ಗಿಸ್ತಾನ್ ದೇಶ.
ಆಮೇಲೆ ಇಲ್ಲಿ ಕ್ವಶನ್ಗಳನ್ನ ಏನ್ ಬರ್ಬೋದು, UNO ಬಗ್ಗೆ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಅಕ್ಟೋಬರ್ 24, 1945 ಸ್ಥಾಪನೆ ಆಗತ್ತೆ. ಯಾವಾಗ ಸ್ಥಾಪನೆ ಆಗತ್ತೆ ಇದು? 1945 ಅಕ್ಟೋಬರ್ 24ರಲ್ಲಿ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ನ್ಯೂಯಾರ್ಕ್ ಒಳಗಡೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ನ್ಯೂಯಾರ್ಕ್ ಒಳಗಡೆ ಬರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಒಟ್ಟು ಸದಸ್ಯ ದೇಶಗಳು ಎಷ್ಟು ಬರ್ತಾವ UNSC ಒಳಗಡೆ? 15 ದೇಶಗಳು ಬರ್ತಾವ. ಇದರಲ್ಲಿ 5 ಶಾಶ್ವತ ದೇಶಗಳು, ಇನ್ನು ಉಳಿದ 10 ದೇಶಗಳನ್ನ 2 ವರ್ಷದವರೆಗೂ ಸೆಲೆಕ್ಷನ್ ಮಾಡ್ತಾರ. 2 ವರ್ಷದವರೆಗೂ ಅಷ್ಟ, ಆಮೇಲೆ ಅವ್ರನ್ನ ತೆಗೆದಾಕ್ತಾರ. ಸೊ ಟೋಟಲ್ 15 ದೇಶಗಳು, ಅದರಲ್ಲಿ 5 ಏನಂದ್ರೆ ಶಾಶ್ವತ. ಈ 5 ಶಾಶ್ವತ ಯಾವ್ಯಾವು? ಅದು ಇಂಪಾರ್ಟೆಂಟ್. ಇವ್ರ దగ్గర ವಿಟೋ ಪವರ್ ಇರುತ್ತೆ. ಇವ್ರ దగ్గర ವಿಟೋ ಪವರ್. ಒಂದ್ ಯಾವ್ದಂದ್ರ ಚೀನಾ ದೇಶ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಅಮೆರಿಕ ದೇಶ, ಆಮೇಲೆ ಇನ್ನೊಂದು UK ಯುನೈಟೆಡ್ ಕಿಂಗ್ಡಮ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಫ್ರಾನ್ಸ್, ಇನ್ನೊಂದು ರಷ್ಯಾ. ಇವು ಏನಂತಂದ್ ಹೇಳಿದ್ರೆ 5 ಶಾಶ್ವತ ದೇಶಗಳು. ಯಾವ್ದ್ರಲ್ಲಿ? ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಒಳಗಡೆ, ಭದ್ರತಾ ಮಂಡಳಿ ಒಳಗಡೆ. ನೆಕ್ಸ್ಟ್ 2026 ವಿಟ್ಲಿ ಪ್ರಶಸ್ತಿ, ಗ್ರೀನ್ ಆಸ್ಕರ್ ಅಂತ ಹೇಳಿ ಕರಿತೀವಿ ಇದನ್ನ. ವಿಟ್ಲಿ ಪ್ರಶಸ್ತಿಯನ್ನ ಗೆದ್ದಂತಹ ಇಬ್ಬರು ಭಾರತೀಯರು ಯಾರ್ಯಾರು ಅಂತಂದೇಳಿ, ಯಾರು? ಪ್ರವೀಣ್ ಶೇಖ್ ಮತ್ತು ಬರ್ಕಾ ಸುಬ್ಬಾ ಅಂತಂದೇಳಿ. ಯಾರ್ಯಾರು? ಪ್ರವೀಣ್ ಶೇಖ್ ಮತ್ತು ಬರ್ಕಾ ಸುಬ್ಬಾ ಅಂತಂದ್ ಹೇಳ್ತೀವಿ. ಇದ್ರದ್ದು ಎಷ್ಟು ಅಂತಂದ್ ಹೇಳಿದ್ರೆ 50,000 ಪೌಂಡ್. ಇದ್ರ ಪ್ರೈಸ್ ಮನಿ ಎಷ್ಟೈತೆ ಅಂತಂದ್ ಹೇಳಿದ್ರೆ 50,000 ಪೌಂಡ್ ಅಂತಂದ್ ಹೇಳ್ತೀವಿ. ಸೊ UK ಒಳಗಡೆ ಕೊಡ್ತಾರೆ ಇದನ್ನ. ಯುನೈಟೆಡ್ ಕಿಂಗ್ಡಮ್ ಒಳಗಡೆ ವೀಟ್ಲಿ ಫಂಡ್ ಫಾರ್ ನೇಚರ್ ಅಂತಂದ್ ಹೇಳಿ 2026ರಲ್ಲಿ ಗೆದ್ದಂತವ್ರು ಯಾರಂದ್ರ ಪ್ರವೀಣ್ ಶೇಖ್, ಆಮೇಲೆ ಬರ್ಕಾ ಸುಬ್ಬಾ ಅಂತಂದ್ ಹೇಳಿ. ರೀಸನ್ ಎದಕ್ಕಂತಂದ್ ಹೇಳಿದ್ರ ಇವ್ರೇನಿದಾರಲ್ಲ ಪ್ರವೀಣ್ ಶೇಖ್, ಇವರು ಪಕ್ಷಿ ಸಂರಕ್ಷಣೆ ಮಾಡ್ತಾ ಇರೋದ್ರಿಂದ, ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇರೋದ್ರಿಂದ ಅವರಿಗೆ ಈ ಪ್ರೈಸ್ ಸಿಕ್ಕೈತೆ. ಆಮೇಲೆ ಬರ್ಕಾ ಸುಬ್ಬಾ ಅವ್ರಿಗೆ ಏನಂತಂದ್ರೆ ಹಿಮಾಲಯ ಸಾಲ್ಮಾಂಡರ್ ಅಂತಂದೇಳಿ, ಇದೊಂಥರ ಓತಿಕಾಟ್ ಅಂತಂದ್ ಹೇಳ್ತೀವಿ, ಸಾಲ್ಮಾಂಡರ್. ಇದನ್ನ ಒಂದು ರೀತಿಯ ಜಲಚರ ಪ್ರಾಣಿಯನ್ನ ಸಂರಕ್ಷಣೆ ಮಾಡಿರೋದಕ್ಕೆ ಬರ್ಕಾ ಸುಬ್ಬಾ ಅವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದ್ರದ್ದು ಅಮೌಂಟ್ ಎಷ್ಟು ಅಂತಂದ್ ಹೇಳಿದ್ರೆ 50,000 ಪೌಂಡ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಫಿಫಾ ವಿಶ್ವಕಪ್ 2026 ಎಷ್ಟು ದೇಶಗಳು ಜಂಟಿಯಾಗಿ ಆಯೋಜನೆ ಮಾಡಿದಾವ ಅಂತಂದೇಳಿ. ಸೊ ಟೋಟಲ್ ಆಗಿ 3 ದೇಶಗಳು, ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ. ಈಗ ನೋಡ್ರಿ, ಈಗ ರೀಸೆಂಟ್ ಆಗಿ ಫಿಫಾ ವರ್ಲ್ಡ್ ಕಪ್ ಮುಗೀತು 2026. ಇದನ್ನ ಗೆದ್ದಂತಹ ದೇಶ ಯಾವುದು ಅಂತಂದ್ ಹೇಳಿ ನನ್ನ ಕಮೆಂಟ್ ಹಾಕ್ರಿ. ಈಗ ರೀಸೆಂಟ್ ಆಗಿ ಮುಗ್ದೈತೆ, ಯಾವ ದೇಶ ಗೆದ್ದು ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ, ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದ್ ಹೇಳಿ. ಜನರಲ್ ಅಸೆಂಬ್ಲಿ ಅಂತಂದ್ ಹೇಳ್ತೀವಿ, ಸಾಮಾನ್ಯ ಮಹಾಸಭೆ ಅಂತಂದ್ ಹೇಳ್ತೀವಿ. ಅದ್ರದ್ದು 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರಾಗಿದ್ದಾರೆ ಅಂದ್ರ ಖಲೀಲ್ ಉರ್ ರೆಹಮಾನ್ ಅಂತಂದ್ ಹೇಳಿ. ಬಾಂಗ್ಲಾದೇಶದವರು ಖಲೀಲ್ ಉರ್ ರೆಹಮಾನ್ ಅಂತಂದ್ ಹೇಳ್ತೀವಿ. ಎಸ್. ಅದಾದ ನಂತರ ಟೋಟಲ್ ಆಗಿ ಈ ಇದ್ರೊಳಗಡೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಒಳಗಡೆ ಎಷ್ಟು ದೇಶಗಳಿದಾವ ಅಂತಂದ್ ಹೇಳಿದ್ರ 193 ದೇಶಗಳಿದಾವ. ಟೋಟಲ್ ಆಗಿ ಎಷ್ಟಿದಾವ? 193 ದೇಶಗಳಿದಾವ, ಅಂದ್ರೆ UN ಒಳಗಡೆ. ಇದಕ್ಕೆ ನಮ್ಮಲ್ಲಿ ಇದಕ್ಕ ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು? ಮೊದಲ ಮಹಿಳಾ ಅಧ್ಯಕ್ಷರು, ಈ ಅಸೆಂಬ್ಲಿಗೆ ಮೊದಲ ಮಹಿಳಾ ಅಧ್ಯಕ್ಷರು, ಅದು ಕೂಡ ಭಾರತ ದೇಶದಿಂದ ಆಗಿದ್ರು. ಯಾರಂತಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅಂತಂದ್ ಹೇಳ್ತೀವಿ. ಈ ವಿಜಯಲಕ್ಷ್ಮಿ ಪಂಡಿತ್ ಅವರು ಜವಾಹರ್ಲಾಲ್ ನೆಹರು ಅವರ ತಂಗಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಅಕ್ಲೇಡಾ ಬ್ಯಾಂಕ್ ಅಂತಂದೇಳಿ. ಅಕ್ಲೇಡಾ ಬ್ಯಾಂಕ್ ಮೂಲಕ ಗಡಿಯಾಚೆಗಿನ UPI ಪಾವತಿಗಳನ್ನ ಸಕ್ರಿಯಗೊಳಿಸಲು ಇತ್ತೀಚೆಗೆ ಭಾರತದೊಂದಿಗೆ ಪಾಲುದಾರಿಕೆಯನ್ನ ಮಾಡಿಕೊಂಡಂತಹ ದೇಶ ಯಾವ್ದಂತಂದ್ರೆ ಇದ್ರ ಕಾಂಬೋಡಿಯಾ ಅಂತಂದ್ ಹೇಳ್ತೀವಿ. ಇವಾಗೆಲ್ಲ ನಾವು UPI ಯೂಸ್ ಮಾಡ್ಕೊಂಡು ನಾವು ಪೇಮೆಂಟ್ ಮಾಡ್ತೀವಲ್ಲ, ಸೇಮ್ ಅದೇ ತರ ನಮ್ ಇಂಡಿಯಾ ಜೊತೆಗೆ ಸೇಮ್ ಇದೇ ರೀತಿಯಾಗಿ ಟ್ರಾನ್ಸ್ಫರ್ ಮಾಡೋಕೆ ದುಡ್ಡನ್ನ ಅಕ್ಲೇಡಾ ಬ್ಯಾಂಕ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡೈತೆ ದೇಶ ಯಾವ್ದಂದ್ರ ಕಾಂಬೋಡಿಯಾ ದೇಶ ಅಂತಂದ್ ಹೇಳ್ತೀವಿ. ಸೊ ಇದನ್ನ UPI ಹಿನ್ನೆಲೆ ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರೆ UPI ಸ್ಟಾರ್ಟ್ ಆಗಿದ್ದೆ ಯಾವಾಗ? 2016ರಿಂದ ಸ್ಟಾರ್ಟ್ ಆಗೈತೆ. ಇದೇ ರೀತಿಯಾಗಿ UPI ಪಾವತಿಯನ್ನ ಅಂಗೀಕರಿಸಿರುವಂತಹ ದೇಶಗಳು ಯಾವ್ಯಾವ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 9 ದೇಶಗಳು ಅಂಗೀಕಾರ ಮಾಡಿದಾವ. ನಿಮ್ಗ ಯಾವ ಬುಕ್ ಬೇಕಂತಂದ್ ಹೇಳಿದ್ರೆ ಒಂದ್ ಲಿಸ್ಟ್ ಸಿಂಗಾಪುರ್ ದೇಶ. ಅದಾದ ನಂತರ ನೆಕ್ಸ್ಟ್ UAE ದವ್ರು ಎಕ್ಸೆಪ್ಟ್ ಮಾಡಿದಾರ. ನೆಕ್ಸ್ಟ್ ಫ್ರಾನ್ಸ್ ದೇಶದವ್ರು ಎಕ್ಸೆಪ್ಟ್ ಮಾಡಿದಾರ. ನೆಕ್ಸ್ಟ್ ಮಾರಿಷಸ್ ದೇಶದಲ್ಲಿ ನೀವು UPI ಮಾಡ್ಬೋದು. ನೆಕ್ಸ್ಟ್ ನೇಪಾಳದಲ್ಲೂ ಕೂಡ
ಸಂಪೂರ್ಣವಾಗಿ. ಅದಾದ ನಂತರ ನೆಕ್ಸ್ಟ್ ಭೂತಾನ್, ನೆಕ್ಸ್ಟ್ ಯಾವ್ದಂತಂದ ಹೇಳಿದ್ರ ಭೂತಾನ್ ದೇಶ. ಅದಾದ ನಂತರ ನೆಕ್ಸ್ಟ್ ಕತಾರ್, ನೆಕ್ಸ್ಟ್ ಯಾವ್ದಂತಂದ ಹೇಳಿದ್ರೆ ಕತಾರ್, ನೆಕ್ಸ್ಟ್ ಶ್ರೀಲಂಕಾ. ಅದೇ ರೀತಿಯಾಗಿ 9ನೇ ದೇಶವಾಗಿ ಯಾವ್ದಂತಂದ ಹೇಳಿದ್ರೆ ಕಾಂಬೋಡಿಯಾ ಅಂತಂದ ಹೇಳ್ತೀವಿ. 9ನೇ ದೇಶವಾಗಿ ಯಾವುದು? ಕಾಂಬೋಡಿಯಾ ದೇಶ. ಇದಾದ ನಂತರ ಸಸ್ಯ ಆಧಾರಿತ ಸೇವಿಸಲು ಸಿದ್ಧವಾಗಿರುವಂತಹ ಸಿರಿಧಾನ್ಯ ಮಿಲೆಟ್ ಆಹಾರ ಪದಾರ್ಥಗಳ ಭಾರತದ ಮೊದಲ ಸಮುದ್ರ ಸರಕನ್ನ ರಫ್ತನ್ನ ಅಪೇಡ ಅಂತಂದ ಹೇಳಿ ಯಾವ ದೇಶಕ್ಕೆ ಸುಲಭಗೊಳಿಸ್ತು ಅಂತಂದ ಹೇಳಿ. ಯಾವ್ದಂತಂದ ಹೇಳಿದ್ರೆ ನ್ಯೂಜಿಲೆಂಡ್ ಅಂತಂತ ಹೇಳ್ತೀವಿ. ನ್ಯೂಜಿಲೆಂಡ್. ಹಿಂಗಂದ್ರೆ ಏನ್ರಿ ಸರ್ ಇದು? ಈಗ ಹೆಂಗ್ ನೀವು ಮ್ಯಾಗಿ ಮಾಡ್ತಿರಲ್ಲ, ಮ್ಯಾಗಿ ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ಅಪೇಡ ಅಂತಂದ ಹೇಳಿದ್ರಿ. ಇದ್ರೊಳಗಡೆ ಏನಿರ್ತಾವ? ಬರೀ ಎಲ್ಲ ಸಿರಿಧಾನ್ಯಗಳು. ಈಗ ನಮ್ ಕಡೆ ಎಲ್ಲ ನಾವು ಏನಂತ ಹೇಳ್ತೀವಿ, ದ್ವಿದಳ ಧಾನ್ಯಗಳಂತಂದ ಹೇಳ್ತೀವಲ್ಲ, ಬೇಳೆಕಾಳುಗಳು, ಅವುಗಳನ್ನ ಒಳಗೊಂಡಂತಹ ಒಂದು ಪ್ಯಾಕೆಟ್ ಅಂತಂದ ಹೇಳ್ತೀವಿ ಅಪೇಡ. ಈಗ ಹೆಂಗ್ ಮ್ಯಾಗಿ ಬರುತ್ತಲ್ಲ ಹಂಗ ನೀವು ಇದನ್ನ ಸಡನ್ ಆಗಿ ಏನ್ ಮಾಡ್ಬೋದು ಅಂತಂದ ಹೇಳಿದ್ರ ತಕ್ಷಣ ಅಡಿಗೆ ಮಾಡಬಹುದಾದಂತ ಒಂದು ಧಾನ್ಯಗಳು ಅಂತಂದ ಹೇಳ್ತೀವಿ. ಇದು ಎಲ್ಲಿಂದ ರಫ್ತಾಗತ್ತಂತಂದ ಹೇಳಿದ್ರ ಆಲ್ಮೋಸ್ಟ್ ನಮ್ ಭಾರತ ದೇಶದಿಂದನ ರಫ್ತಾಗತ್ತ. ಇದಾದ ನಂತರ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ 18ನೇ ಮುಖ್ಯಮಂತ್ರಿಯಾಗಿ ಯಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್. ಯಾರಂತಂದ್ರೆ ಡಿ.ಕೆ. ಶಿವಕುಮಾರ್. ಆಮೇಲೆ ಉಪಮುಖ್ಯಮಂತ್ರಿ ಯಾರಿದಾರ? ಡೆಪ್ಯೂಟಿ ಸಿಎಂ ಯಾರಿದಾರ ಅಂತಂದ್ರೆ ಜಿ ಪರಮೇಶ್ವರ್ ಇದಾರೆ. ಯಾರಿದಾರ? ಜಿ ಪರಮೇಶ್ವರ್. ಅದೇ ರೀತಿಯಾಗಿ ಇವಾಗಿಂದ ಗವರ್ನರ್ ಯಾರಿದಾರ ಅಂತಂದ್ರೆ ತಾವರ್ ಚಂದ್ ಗೆಹ್ಲೋಟ್. ಯಾರಿದಾರ? ತಾವರ್ ಚಂದ್ ಗೆಹ್ಲೋಟ್ ಅವರು ಗವರ್ನರ್. ಆಮೇಲೆ ನೆಕ್ಸ್ಟ್ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತನ್ನ ಹೊಂದಿರುವಂತಹ ರಾಜ್ಯ ಯಾವ್ದಂದ್ರ ನಮ್ದು ಕರ್ನಾಟಕ ರಾಜ್ಯ ಅಂತಂದ ಹೇಳ್ತೀವಿ. ವಿಧಾನಸಭೆ ಒಳಗಡೆ ಟೋಟಲ್ ಆಗಿ 224 ಸೀಟ್ ಇದ್ರ ವಿಧಾನಸಭೆ ಒಳಗಡೆ ಎಷ್ಟು ಸೀಟ್ ಇದಾವ? ವಿಧಾನ ಪರಿಷತ್ ಒಳಗಡೆ 75 ಸೀಟ್ ಇದಾವ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ನೋಡ್ಕೋಬೇಕು, ಲೋಕಸಭೆಗೆ ನಮ್ಮ ರಾಜ್ಯದಿಂದ ಎಷ್ಟು ಸೀಟ್ಗಳು ಹೋಗ್ತಾವ? 28 ಸೀಟ್ಗಳು ಹೋಗ್ತಾವ. ಅದೇ ರೀತಿ ರಾಜ್ಯಸಭೆಗೆ ಎಷ್ಟು ಹೋಗ್ತಾವ ಅಂತಂದ್ರೆ 12 ಸೀಟ್ಗಳು ಹೋಗ್ತಾವ ನಮ್ಮ ರಾಜ್ಯದಿಂದ. ಇದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ CBSE ಮಂಡಳಿಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದಾರ ಅಂತಂದೇಳಿ. ಯಾರು ನೇಮಕ ಆಗಿದಾರ? ಯಾರಾಗಿದ್ದಾರೆ ಅಂತಂದ್ರೆ ಲೋಖಂಡೆ ಪ್ರಶಾಂತ್ ಸೀತಾರಾಮನ್ ಅಂತಂದೇಳಿ. ಲೋಖಂಡೆ ಪ್ರಶಾಂತ್ ಸೀತಾರಾಮನ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಂಗಾದ್ರೆ ಇದ್ರದ್ದು ಸಿಇಒ ಯಾರಿದ್ದಾರೆ? ಕಾರ್ಯದರ್ಶಿ ಯಾರಿದ್ದಾರೆ ಇವಾಗ? ನೂತನ ಕಾರ್ಯದರ್ಶಿ. ಈಗ ಅವ್ರ ಅಧ್ಯಕ್ಷರಾದ್ರು, ಕಾರ್ಯದರ್ಶಿ CBSE ಕಾರ್ಯದರ್ಶಿ ಯಾರಿದಾರ ಅಂತಂದ್ರೆ ವರುಣ್ ಭಾರದ್ವಾಜ್ ಇದಾರ. ಯಾರಿದಾರ? ವರುಣ್ ಭಾರದ್ವಾಜ್. ಇದಾದ ನಂತರ ನೆಕ್ಸ್ಟ್ ಇದನ್ನ ನೆನ್ಪಿಟ್ಕೊಳ್ರಿ, CBSE ಯಾವಾಗ ಸ್ಥಾಪನೆ ಆಯ್ತಂತಂದ ಹೇಳಿದ್ರ ಜುಲೈ 1ನೇ ತಾರೀಕು 1962ರಲ್ಲಿ ಸ್ಥಾಪನೆ ಆಗತ್ತ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ನ್ಯೂ ಡೆಲ್ಲಿ ಒಳಗಡೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತ? ನ್ಯೂ ಡೆಲ್ಲಿ, ನವದೆಹಲಿ ಅಂತಂತ ಹೇಳ್ತೀವಿ. ಇದಾದ ನಂತರ ಭಾರತದ 27ನೇ ನೌಕಾಪಡೆಯ ಮುಖ್ಯಸ್ಥರಾಗಿ ಚೀಫ್ ಆಫ್ ದಿ ನೇವಲ್ ಸ್ಟಾಫ್ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅಂತಂದ ಹೇಳಿ. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅಂತಂದ ಹೇಳಿ ಇವರು ಆಯ್ಕೆಯಾಗಿದಾರ. ಅದಾದ ನಂತರ ಇನ್ನೊಂದ್ ನೆನ್ಪಿಟ್ಕೊಡ್ರಿ, ರೀಸೆಂಟ್ ಆಗಿ CDS ಅಂದ್ರ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತಂದ ಹೇಳಿ ಯಾರು ಆಯ್ಕೆ ಆಗಿದಾರ ಅಂತಂದ ಹೇಳಿದ್ರ ಲೆಫ್ಟಿನೆಂಟ್ ಜನರಲ್ NS ರಾಜಸುಬ್ರಹ್ಮಣಿ. NS ರಾಜಸುಬ್ರಹ್ಮಣ್ಯ ಅವರು ಏನಾಗಿ ಆಯ್ಕೆ ಆಗಿದಾರ? CDS ಆಯ್ಕೆ ಆಗಿದಾರ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಹೆಡ್ ಯಾರ ಅಂತಂದ್ರೆ ಮಹಾದಂಡ ನಾಯಕರು ರಾಷ್ಟ್ರಪತಿಯವರು. ರಾಷ್ಟ್ರಪತಿ ಕೆಳಗಡೆ ಯಾರು ಬರ್ತಾರಂದ್ರ CDS. ಇವ್ರ ಕೆಳಗಡೆ ಯಾರ್ಯಾರು ಬರ್ತಾರಂದ್ರ ಆರ್ಮಿ ಒಳಗಡೆ ಜನರಲ್ ಅವ್ರು ಬರ್ತಾರ. ಅದಾದ ನಂತರ ನೇವಿ ಒಳಗಡೆ ಯಾರಂದ್ರ ಅಡ್ಮಿರಲ್ ಬರ್ತಾರ. ಆಮೇಲೆ ಏರ್ ಫೋರ್ಸ್ ಒಳಗಡೆ ಯಾರಂದ್ರ ಏರ್ ಚೀಫ್ ಮಾರ್ಷಲ್ ಬರ್ತಾರ. ಇವ್ರ ಕೆಳಗಡೆ ಏನಂದ್ರ ಆಯಾ ಸೇನೆಗಳಿರ್ತಾವ. ಈ ಮೂರು ಸೇನೆ ಹೆಡ್ ಏನಿರ್ತಾರಲ್ಲ ಇವ್ರ ಮೇಲೆ CDS. ಅದನ್ನ ನಾವು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಇಲ್ಲೊಂದ್ ಕೆಲವೊಂದ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಜೂನ್ 19 ಏನಂತಂದ್ ಹೇಳಿ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರ ವರ್ಲ್ಡ್ ಸಿಕ್ಕಲ್ ಸೆಲ್ ಡೇ ಅಂತಂದ್ ಹೇಳಿ. ವರ್ಲ್ಡ್ ಸಿಕ್ಕಲ್ ಸೆಲ್ ಅಂತಂದ್ ಹೇಳಿ. ಸಿಕ್ಕಲ್ ಸೆಲ್ ಡೇ ಅಂದ್ರೆ ಇವಾಗ ನಮ್ದು ಕೆಂಪು ರಕ್ತ ಕಣಗಳು ಈ ತರ ರೌಂಡ್ ಶೇಪ್ ಅಲ್ಲಿ ಇರ್ತಾವ. ಸಿಕ್ಕಲ್ ಸೆಲ್ ಅಂತಂದ್ ಹೇಳಿದ್ರೆ ಅರ್ಧ ತರ ಇರ್ತಾವ.
ಸೊ ಅದಕ್ಕೋಸ್ಕರ 2047 ಒಳಗಡೆ ಸಿಕ್ಕಲ್ ಸೆಲ್ ಅನೇಮಿಯಾ ರೋಗವನ್ನ ನಾವು ನಿರ್ಮೂಲನೆ ಮಾಡ್ತೇವೆ ಅಂತಂದ ಹೇಳಿ ಆ ದಿನ ಒಂದು ಗುರಿಯನ್ನ ಹೊಂದಿದಾರ. ಅದಕ್ಕೋಸ್ಕರ ಅದನ್ನ ನೆನ್ಪಿಟ್ಕೊಡ್ರಿ. ಇನ್ನೊಂದು ಬರುತ್ತೆ June 21, ಅದನ್ನ ನಾವು ಏನಂತ ಹೇಳ್ತೀವಿ, ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ ಹೇಳ್ತೀವಿ. ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ ಹೇಳ್ತೀವಿ. ಇದ್ರದ್ದು ಧ್ಯೇಯ ವಾಕ್ಯ ಏನ್ ಬಂದೈತೆ ಅಂದ್ರೆ ಯೋಗ ಫಾರ್ ಹೆಲ್ತ್ ಏಜಿಂಗ್ ಅಂತಂದೇಳಿ, ಯೋಗ ಫಾರ್ ಹೆಲ್ತ್ ಏಜಿಂಗ್ ಅಂತಂದ್ ಹೇಳ್ತೀವಿ. ಇದು ನಡೆದಂತ ಸ್ಥಳ ಯಾವ್ದಂತಂದ್ ಹೇಳಿದ್ರೆ ಕೋಲ್ಕತ್ತಾದೊಳಗಡೆ. ಎಲ್ಲಿ ನಡೆದೈತಿ? ಕೋಲ್ಕತ್ತಾದೊಳಗಡೆ ನಡೆದೈತೆ, ವೆಸ್ಟ್ ಬೆಂಗಾಲ್ ಅಲ್ಲಿ 2026. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಡೇ ಯಾವುದು? June 5 ಅಂತಂದ್ ಹೇಳ್ತೀವಿ. ಇದನ್ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ಸೊ ವಿಶ್ವ ಪರಿಸರ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಇದ್ರದ್ದು ಧ್ಯೇಯ ವಾಕ್ಯ ಏನಂತಂದ್ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂತಂದ್ ಹೇಳ್ತೀವಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂತಂದ್ ಹೇಳಿ, ಫಾರ್ ಅವರ್ ಫ್ಯೂಚರ್, ಫಾರ್ ಅವರ್ ಫ್ಯೂಚರ್. ಸೊ ಧ್ಯೇಯ ವಾಕ್ಯಗಳನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನ್ಯೂಕ್ಲಿಯರ್ ಇಂಜಿನಿಯರಿಂಗ್ ನಲ್ಲಿ ಭಾರತದ ಮೊದಲ ಸೆಂಟರ್ ಆಫ್ ಡಿಸೈನ್ ಎಕ್ಸಲೆನ್ಸ್, ಕೊಡೈನ್ ಅಂತಂದ್ ಹೇಳ್ತೀವಿ. ಸೆಂಟರ್ ಆಫ್ ಡಿಸೈನ್ ಎಕ್ಸಲೆನ್ಸ್ ಅನ್ನ ಯಾವ ಸಂಸ್ಥೆ ಸ್ಥಾಪಿಸಿದೆ ಅಂತಂದೇಳಿ, ಯಾವ್ದಂತಂದ್ರೆ IIT ಹೈದರಾಬಾದ್ ಅಂತಂದ್ ಹೇಳ್ತೀವಿ. ಯಾರಪ್ಪ ಅಂತಂದ್ರೆ IIT ಹೈದರಾಬಾದ್. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೋಲಾರ್ 1 ಅಂತಂದ್ ಹೇಳಿ ಬಾಹ್ಯಾಕಾಶ ಹವಾಮಾನ ಮೇಲ್ವಿಚಾರಣಾ ಉಪಗ್ರಹವನ್ನ ಯಾವ ದೇಶ ಉಡಾವಣೆ ಮಾಡೈತೆ ಅಂತಂದ್ ಹೇಳಿ, ಯಾವ್ದಂತಂದ್ರೆ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದವರು ಇದನ್ನ ಲಾಂಚ್ ಮಾಡಿದಾರ. ಸರಿ, ಇದು ಏನಂತಂದ್ ಹೇಳಿದ್ರ ಸೂರ್ಯನ ಬಗ್ಗೆ ಅಧ್ಯಯನ ಮಾಡೋಕೆ. ಇಲ್ಲಿ ಏನಾಗತ್ತಂತಂದ್ ಹೇಳಿದ್ರ ಈ ರೀತಿಯಾಗಿ ಸೂರ್ಯ ಇದಾನ ಅಂತ ಅನ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಭೂಮಿ ಐತೆ. ಈ ಇಬ್ರು ನಡುವೆ ಏನಂತ ಸೂರ್ಯನ ಗ್ರಾವಿಟಿ ಬಹಳ ಜಾಸ್ತಿ ಇರ್ತೈತಿ. ನಮ್ದು ಭೂಮಿ ಗ್ರಾವಿಟಿ ಅಷ್ಟ 9.8 ಐತೆ. ಒಂದ್ ಪ್ಲೇಸಿಗೆ ಬಂದ ತಕ್ಷಣ ಅದೇನಂತಂದ್ ಹೇಳಿದ್ರೆ ಈ ಎರಡು ಪ್ಲೇಸ್ ಅಲ್ಲಿ ಬಂದ ತಕ್ಷಣ ಇಲ್ಲಿ ಸೂರ್ಯಂದು ಮತ್ತು ಭೂಮಿ ನಡುವಿನ ಗ್ರಾವಿಟಿ ಏನಂದ್ರೆ ಈಕ್ವಲ್ ಆಗತ್ತ, ಸಮ ಆಗತ್ತ. ಅಂತ ಸ್ಥಳವನ್ನ ನಾವು ಶೂನ್ಯ ಸ್ಥಳ ಅಂತಂದ್ ಹೇಳ್ತೀವಿ. ಆ ಪಾಯಿಂಟ್ ಅನ್ನ ನಾವು L1 ಅಂತಂದ್ ಕರಿತೀವಿ. ಆ ಪಾಯಿಂಟ್ ಅನ್ನ ನಾವು ಏನಂತ ಕರಿತೀವಿ? L1 ಅಂತಂದ್ ಹೇಳಿ, ಅಂದ್ರ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ, ಲ್ಯಾಂಗ್ರೇಜ್ ಪಾಯಿಂಟ್ ಅಂತಂದ್ ಹೇಳಿ ಕರಿತೀವಿ. ಇಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವಿನ ಗುರುತ್ವಾಕರ್ಷಣ ಬಲ ಸೇಮ್ ಆಗಿರೋದ್ರಿಂದ ಅಲ್ಲಿ ಗುರುತ್ವಾಕರ್ಷಣ ಬಲಗಳು ಸಮವಾಗಿರ್ತವ, ಶೂನ್ಯವಾಗಿರುವ ಸ್ಥಳ ಅಂತಂದ್ ಹೇಳ್ತೀವಿ. ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೂರ್ಯನ ಸ್ಟಡಿ ಮಾಡೋಕೆ ಎಲ್ಲಾ ಉಪಗ್ರಹಗಳನ್ನ ಬಿಡ್ತಾರ. ಅಲ್ಲಿ ಬಿಟ್ಟಿರೋಂತ ಒಂದು ಉಪಗ್ರಹ ಯಾವ್ದಂದ್ರೆ ಸೋಲಾರ್ 1 ಅಂತಂದ್ ಹೇಳ್ತೀವಿ. ಇದನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದವ್ರು ಬಿಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮವ್ರು ಕೂಡ ಒಂದು ಬಿಡ್ತಿದ್ದಾರೆ, ಯಾವ್ದಂತಂದ್ ಹೇಳಿದ್ರೆ ಆದಿತ್ಯ L1 ಅಂತಂದ್ ಹೇಳಿ. ಯಾವ್ದು? ಆದಿತ್ಯ L1. ಇದು ಕೂಡ ಎಲ್ಲೈತೆ? ಈ L1 ಲ್ಯಾಂಗ್ರೇಜ್ ಪಾಯಿಂಟ್ ಒಳಗಡೆನೆ ಐತೆ ಸೂರ್ಯನ ಸ್ಟಡಿ ಮಾಡೋಕೆ. ಇದು ನೆನ್ಪಿಟ್ಕೋಬೇಕು. ಹಂಗಂದ್ರೆ ಏನಂತಂದ್ ಹೇಳಿ, ಸೂರ್ಯ ಮತ್ತು ಭೂಮಿಯ L1 ಬಿಂದುವಿಗೆ ಸೋಲಾರ್ 1 ಬಾಹ್ಯಾಕಾಶ ಹವಾಮಾನ ಅಂದ್ರೆ ಇವಾಗ ನಾವ್ ಏನ್ ಡಿಸ್ಕಷನ್ ಮಾಡಿದ್ವಲ್ಲ ಅದೈತೆ, ರಿಪೀಟ್ ಆಗಿ ಬಂದೈತೆ, ಬಿಡ್ರದನ್ನ. ನೆಕ್ಸ್ಟ್ 2026 US ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನ ಗೆದ್ದಂತಹ ಪರ್ಸನ್ ಯಾರಂತಂದ್ರೆ ಸು ಲೀ ಯಾಂಗ್ ಅಂತಂದ್ ಹೇಳಿ. ಸು ಲೀ ಯಾಂಗ್ ಇವರು ಒಬ್ರು ಚೀನಾದವರು. ಅದಾದ ನಂತರ ರನ್ನರ್ ಅಪ್ ಯಾರಾಗಿದಾರ ಅಂತಂದ್ ಹೇಳಿದ್ರ, ಸೊ ಗೋಲ್ಡನ್ ಆಗಿ ಗೆದ್ದವ್ರು ಯಾರಂತಂದ್ ಹೇಳಿದ್ರ ಸೂಲಿ ಯಾಂಗ್ ಆತಾದ್ರ. ರನ್ನರ್ ಅಪ್ ಯಾರಾಗಿದಾರ ಅಂತಂದ್ ಹೇಳಿದ್ರ ಶ್ರೀಕಾಂತ್. ರನ್ನರ್ ಅಪ್ ಯಾರಾಗಿದಾರ? ಶ್ರೀಕಾಂತ್ ಕಿದಂಬಿ ಅಂತಂದ್ ಹೇಳ್ತೀವಿ, ನಮ್ಮ ಭಾರತ ದೇಶದವರು. ಅದಾದ ನಂತರ ಮಹಿಳೆಯರೊಳಗಡೆ ಮಹಿಳೆಯರ ಸಿಂಗಲ್ಸ್ ವಿಜೇತ ಯಾರಂತಂದ್ ಹೇಳಿದ್ರ ಮಹಿಳೆಯರೊಳಗಡೆ ಲಯನ್ ಕ್ರಿಸ್ಟೋಫರ್ಸನ್ ಅಂತಂದ್ ಹೇಳಿ, ಲಯನ್ ಕ್ರಿಸ್ಟೋಫರ್ಸನ್. ಇವ್ರೇನಂತಂದ್ ಹೇಳಿದ್ರ ಮಹಿಳಾ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಭಾರತದ 96ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದವ್ರು ಯಾರು? ಈಗ ಇತ್ತೀಚೆಗೆ 96ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದವ್ರು ಯಾರಂತಂದ್ ಹೇಳಿದ್ರೆ ಇತನ್ ವಾಜ್ ಅಂತಂದ್ ಹೇಳ್ತೀವಿ. ಇವರು ಗೋವಾದವರು. ಇದಾದ ನಂತರ ನೆಕ್ಸ್ಟ್ FIH ಹಾಕಿ ಮಹಿಳೆಯರ ನೇಷನ್ ಕಪ್ 2026ನ ಗೆದ್ದಂತ ತಂಡ ಯಾವ್ದಂತಂದ್ ಹೇಳಿದ್ರೆ ಭಾರತ ದೇಶದವರು. ಹಾಕಿ ಮಹಿಳಾ ನೇಷನ್ಸ್ ಕಪ್ ಅಂತಂದ್ ಹೇಳ್ತೀವಿ, ಭಾರತದವ್ರು ಗೆಲ್ತಾರ. ಇದು ಎಷ್ಟನೇ ಸಾರಿ ಗೆದ್ದಿದಾರ ಅಂತಂದ್ ಹೇಳಿದ್ರ 2ನೇ ಸಾರಿ ಗೆದ್ದಿದಾರ. ಅದಾದ ನಂತರ ಇದು ನಡೆದಂತಹ ಸ್ಥಳ ಯಾವ್ದಂತಂದ್ ಹೇಳಿದ್ರ ನ್ಯೂಜಿಲೆಂಡ್ ಒಳಗಡೆ ನಡೆದೈತೆ. ಈ ಟೂರ್ನಮೆಂಟ್ ಎಲ್ಲಿ ನಡೆದೈತೆ? ನ್ಯೂಜಿಲೆಂಡ್ ಒಳಗಡೆ ನಡೆದೈತೆ. ಅದಾದ ನಂತರ ಇವ್ರು ಯಾರ ಜೊತೆ ಗೆದ್ದಿದಾರ ಅಂತಂದ್ ಹೇಳಿದ್ರ ನ್ಯೂಜಿಲೆಂಡ್ ಟೀಮ್ ಜೊತೆ ಗೆದ್ದಿದಾರ. ಯಾರ ಜೊತೆ ಗೆದ್ದಿದಾರ? ನ್ಯೂಜಿಲೆಂಡ್ ಟೀಮ್ ಜೊತೆಗೆ ಗೆದ್ದಿದಾರ. ಅದಾದ ನಂತರ ಅತಿ ಹೆಚ್ಚು ಗೋಲನ್ನ ಬಾರಿಸಿದವ್ರು ಯಾರಂತಂದ್ ಹೇಳಿದ್ರ ಈ ಟೂರ್ನಮೆಂಟ್ ಒಳಗಡೆ ದೀಪಿಕಾ ಸೆಹರಾವತ್. ದೀಪಿಕಾ ಸೆಹರಾವತ್ ಇವ್ರೇನಂತಂದ್ ಹೇಳಿದ್ರ ಅತಿ ಹೆಚ್ಚು
ಗೋಲನ್ನ ಗೆಲ್ಸಿದಾರೆ. ಆಮೇಲೆ ಅತ್ಯುತ್ತಮ ಆಟಗಾರ್ತಿ ಅಂತ ಹೇಳಿ ಪ್ರಶಸ್ತಿ ಯಾರು ಸಿಕ್ಕೈತೆ? ಆಶ್ಲಿ ಸೆಸ್ಸಾ ಅಂತಂದ ಹೇಳಿ, ಆಶ್ಲಿ ಸೆಸ್ಸಾದವರಿಗೆ ಸಿಕ್ಕೈತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ, ಇದಕ್ಕಿಂತ ಏನ್ ಜಾಸ್ತಿ ಬೇಡ. ನೆಕ್ಸ್ಟ್ SAFF ಮಹಿಳೆಯರ ಚಾಂಪಿಯನ್ಶಿಪ್ ನಲ್ಲಿ 2026 ಗೆದ್ದಂತಹ ದೇಶ ಯಾವ್ದು ಅಂತಂದೇಳಿ ನಮ್ಮ ಭಾರತ ದೇಶದವ್ರು ಗೆದ್ದಿದ್ದಾರೆ. ಇದು 6ನೇ ಟೈಟಲ್ ಅಂತಂದ ಹೇಳ್ತೀವಿ. SAFF ಮಹಿಳೆಯರ ಚಾಂಪಿಯನ್ಶಿಪ್ 2026 ಗೆದ್ದಂತಹ ದೇಶ ನಮ್ಮ ಭಾರತ ದೇಶ. ಇದು ನಡೆದಂತಹ ಸ್ಥಳ ಯಾವ್ದಂತಂದ್ರೆ ಗೋವಾದೊಳಗಡೆ ನಡೆದೈತೆ, ಗೋವಾದೊಳಗಡೆ. ಅದಾದ ನಂತರ ಇದು ಯಾರ ಜೊತೆಗೆ ಅಂತಂದ ಹೇಳಿದ್ರೆ ಬಾಂಗ್ಲಾದೇಶದ ಜೊತೆಗೆ ಫೈನಲ್ ಒಳಗಡೆ ಗೆದ್ದು ಈ ಟೈಟಲ್ ಅನ್ನ ಗೆದ್ದೈತೆ. ಆಮೇಲೆ ಅತಿ ಹೆಚ್ಚು ಗೋಲನ್ನ ಗಳಿಸಿದವ್ರು ಯಾರಂತಂದ್ರೆ ಅವೇಕಾ ಸಿಂಗ್. ಅತಿ ಹೆಚ್ಚು ಗೋಲನ್ನ ಗಳಿಸಿದವ್ರು ಯಾರಂತಂದ್ರೆ ಅವೇಕಾ ಸಿಂಗ್ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಷ್ಟೇ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2026ರಲ್ಲಿ ಭಾರತವು 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನ ಎಲ್ಲಿ ಆಯೋಜನೆ ಮಾಡ್ತಂತ ಹೇಳಿ. 2026 ಭಾರತವು 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನ ಗುರುಗಾಮ್ ಒಳಗಡೆ, ಹರಿಯಾಣದ ಗುರುಗಾಮ್ ಒಳಗಡೆ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಆಯೋಜನೆ ಮಾಡ್ತಾರ. ಇಂಪಾರ್ಟೆಂಟ್. ಆಮೇಲೆ ಇಲ್ಲೊಂದ್ ಕೆಲವೊಂದ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಇನ್ನೊಂದ್ ಏನಂದ್ರ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ನಡೆದೈತೆ. ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಕೂಡ ನಡೆದೈತೆ. ಇದು ಎಲ್ಲಿ ನಡೆದೈತೆ ಅಂತಂದ ಹೇಳಿದ್ರ ಭಾರತದ ಇಂದೋರ್ ನಗರದಲ್ಲಿ. ಎಲ್ಲಿ ನಡೆದೈತಿ? ಭಾರತದ ಇಂದೋರ್ ನಗರದಲ್ಲಿ ನಡೆಯುತ್ತೆ. ಆಮೇಲೆ ನೆಕ್ಸ್ಟ್ ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯ್ತು ಅಂತಂದ ಹೇಳಿ ನೀವು ಕಮೆಂಟ್ ಹಾಕ್ರಿ. ಆಮೇಲೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಶಾಂಘೈ ಒಳಗಡೆ ಬರುತ್ತೆ. ಚೀನಾದ ಶಾಂಘೈ ಒಳಗಡೆ ಐತೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್. ಇದಾದ ನಂತರ 114ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ 2026 ಯಾವ ನಗರದಲ್ಲಿ ನಡೆದೈತೆ ಅಂದ್ರ ಜಿನೇವಾದೊಳಗಡೆ ನಡೆದೈತೆ. ಯಾವ ನಗರದಲ್ಲಿ ನಡೆದೈತೆ? ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದೊಳಗಡೆ ನಡೆದೈತೆ. ಇಲ್ಲಿ ಯಾರು ಭಾಗವಹಿಸಿದಾರ ಅಂತಂದ ಹೇಳಿದ್ರ ಭಾರತೀಯ ನಿಯೋಗದ ಶೋಭಾ ಕರಂದ್ಲಾಜೆ ಹೋಗಿದ್ಲಲ್ಲಿ. ಶೋಭಾ ಕರಂದ್ಲಾಜೆ ಯಾರಿವ್ರು? ಶೋಭಾ ಕರಂದ್ಲಾಜೆ ನಮ್ ಕರ್ನಾಟಕದಿಂದ. ಅವೆಲ್ಲ ಹೇಳಂಗಿಲ್ಲ, ಅವನ್ನೆಲ್ಲ ಹೇಳ್ತಂತಂದ ಹೇಳಿದ್ರ ನಾವು ನ್ಯೂಸ್ ಆಗ್ಬಿಡ್ತೀವಿ. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಂದ ಹೇಳ್ತೀವಿ. ILO ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಜಿನೇವಾದೊಳಗಡೆ ಬರುತ್ತೆ. ಸೊ ಅದ್ರದ್ದು ಏನಂದ್ರೆ ಒಂದ್ ಸಮ್ಮೇಳನ 2026 ನಮ್ ಭಾರತ ದೇಶದಿಂದ ಯಾರು ಅಟೆಂಡ್ ಆಗಿದ್ರ ಅಂದ್ರ ಶೋಭಾ ಕರಂದ್ಲಾಜೆ ಅಟೆಂಡ್ ಆಗಿದ್ಲು. ಅದಾದ ನಂತರ ಯಾವ ರಾಜ್ಯದ ಕೊರಸಾನಿ ಇಮ್ಲಿ ಅಂತಂದ ಹೇಳಿ, ಕೊರಸಾನಿ ಇಮ್ಲಿ ಇದೊಂದು ಬಾವುಬಾಬ್ ಹಣ್ಣು ಅಂತಂದ ಹೇಳ್ತೀವಿ. ಇದಕ್ಕ GI ಟ್ಯಾಗ್ ಅನ್ನ ಪಡ್ಕೊಂಡೈತೆ. ಇದು ಯಾವ್ದಂದ್ರ ಮಧ್ಯಪ್ರದೇಶದೊಳಗಡೆ. ಅದಾದ ನಂತರ ಅಸ್ಸಾಂನ GI ಟ್ಯಾಗ್ ಪಡೆದಂತಹ ತೇಜ್ಪುರ್ ಲೀಚಿ ಮೊದಲ ರಫ್ತು ಕನ್ಸೈನ್ಮೆಂಟ್ ಅನ್ನ ಯಾವ ನಗರಕ್ಕೆ ಕಳಿಸಲಾಯ್ತು ಅಂತಂದ ಹೇಳಿ ಇದನ್ನ ದುಬೈ ಕಳಿಸ್ತಾರ. ಎಲ್ಲಿ ಕಳಿಸ್ತಾರ ಅಂತಂದ ಹೇಳಿದ್ರ ದುಬೈ ಕಳಿಸ್ತಾರ. UAE ದೇಶದ ಒಂದು ನಗರ ದುಬೈ ಕಳಿಸ್ತಾರ. ಇದಾದ ನಂತರ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ ಅಂತಂದ ಹೇಳಿದ್ರ ನರೇಂದ್ರ ಮೋದಿ ಅವರು ವಹಿಸ್ತಾರೆ. ಯಾರು ವಹಿಸ್ತಾರ? ನರೇಂದ್ರ ಮೋದಿ. ಇದು 1950ರೊಳಗಡೆ ಪಂಚವಾರ್ಷಿಕ ಯೋಜನೆಗಳನ್ನ ಮೇಂಟೈನ್ ಮಾಡೋಕೆ, ಜಾರಿಗೊಳಿಸಕ್ಕೆ ಒಂದು ಯೋಜನಾ ಆಯೋಗ ಅಂತಂದ ಹೇಳಿ ಜಾರಿಗೆ ಬಂದಿರತ್ತ. ಅದಾದ ನಂತರ 2015ರಲ್ಲಿ ಮೋದಿಜಿ ಅವ್ರು ಮಾಡ್ತಾರಂದ್ರ ಅದನ್ನ ಚೇಂಜ್ ಮಾಡಿ ನೀತಿ ಆಯೋಗ ಅಂತಂದ ಹೇಳಿ ಮಾಡ್ತಾರೆ. ಇದೆಲ್ರಿಗೂ ನಿಮಗ್ ಗೊತ್ತೈತೆ. ಜನವರಿ 1ನೇ ತಾರೀಕು 2015ರೊಳಗಡೆ. ಆಮೇಲೆ ಇದ್ರದ್ದು CEO ಯಾರಿದ್ದಾರೆ ಇವಾಗ? ನೀತಿ ಆಯೋಗದ CEO ಯಾರಿದಾರ ಅಂತಂದ ಹೇಳಿದ್ರ ನಿಧಿ ಚಿಬ್ಬರ್ ಅಂತಂದ ಹೇಳಿ. ಯಾರಿದಾರ? ನಿಧಿ ಚಿಬ್ಬರ್ ಅವರು ಇದ್ರದ್ದು CEO ಇದಾರ. ಆಮೇಲೆ ಉಪಾಧ್ಯಕ್ಷರು ಯಾರಿದಾರ ಅಂತಂದ ಹೇಳಿದ್ರೆ ಕೇಳ್ತಾರ ಕ್ವಶನ್. ಉಪಾಧ್ಯಕ್ಷರು ಯಾರಿದಾರ ಅಂತಂದ್ರೆ ಅಶೋಕ್ ಕುಮಾರ್ ಲೆಹರಿ ಅಂತಂದ ಹೇಳಿ. ಅಶೋಕ್ ಕುಮಾರ್ ಲಾಹರಿ ಅಥವಾ ಲೆಹರಿ ಅಂತಂದ ಹೇಳಿ. ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಎಣ್ಣೆ ಕಾಳುಗಳ ಬೇಸಾಯಕ್ಕಾಗಿ ಭಾರತದ ಮೊದಲ ವಾಟ್ಸಪ್ ಆಧಾರಿತ AI ಸಲಹಾ ಸೇವೆಯ ಹೆಸರೇನು ಅಂತಂದ ಹೇಳಿ. ಹೆಸರೇನಂತಂದ್ರೆ ಆಯಿಲ್ ಸೀಡ್ ಕಿಸಾನ್ ಮಿತ್ರ ಅಂತಂದೇಳಿ. ಆಯಿಲ್ ಸೀಡ್ ಕಿಸಾನ್ ಮಿತ್ರ ಅನ್ನೋದೇನಂತಂದ್ರೆ ಒಂದು AI ಸಲಹಾ ಸೇವೆ. ಅದನ್ನ ವಾಟ್ಸಪ್ಗೆ ಏನ್ ಮಾಡಿದಾರ ಅಂತಂದ್ರೆ ಜಾಯಿಂಟ್ ಮಾಡಿದಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಗವರ್ನೆನ್ಸ್ ಪ್ರಶಸ್ತಿಗಳು 2026ರಲ್ಲಿ ಯಾವ ಉಪಕ್ರಮವು ಚಿನ್ನದ ಪ್ರಶಸ್ತಿಯನ್ನ ಗೆದ್ದೈತೆ ಅಂತಂದೇಳಿ. ಯಾವ್ದಂತಂದ್ರೆ ಪಂಚಾಯಿತಿ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಂತಂದೇಳಿ. ಪಂಚಾಯಿತಿ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅವ್ರ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಈ ಪ್ರಶಸ್ತಿಯನ್ನ ಗೆದ್ದಿದಾರ. ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಬೆಳ್ಳಿ ಪ್ರಶಸ್ತಿಯನ್ನ, ಗೋಲ್ಡನ್ ಅವಾರ್ಡ್ ಅನ್ನ ಪಂಚಾಯಿತಿ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅವ್ರು ಗೆದ್ರು.
ಆಮೇಲೆ ನೆಕ್ಸ್ಟ್ ಸಿಲ್ವರ್ ಅನ್ನ ಯಾರು ಗೆಲ್ತಾರ, ಸಿಲ್ವರ್ ಪ್ರೈಸ್ ಅನ್ನ ಯಾರು ಗೆದ್ದಿದಾರ ಅಂತಂದ್ರೆ ಈ ಜಾಗೃತಿ ವೇದಿಕೆಯವರು. ಈ ಜಾಗೃತಿ ವೇದಿಕೆಯವರು ಏನ್ ಮಾಡಿದಾರೆ ಅಂದ್ರೆ ಸಿಲ್ವರ್ ಪ್ರೈಸ್ ಅನ್ನ ಗೆದ್ದಿದಾರ. ಅದಾದ ನಂತರ ಇದು 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ನಡೆದೈತೆ. ಎಲ್ಲಿ ಅಂದ್ರ ರಾಜಸ್ಥಾನದೊಳಗಡೆ, ಅದು ರಾಜಸ್ಥಾನದ ಜೈಪುರ್ ಒಳಗಡೆ ಅಲ್ಲಿ ನಡೆದಿತ್ತು. ಅಲ್ಲಿ ಏನ್ ಮಾಡಿದಾರ ಅಂತಂದ್ರೆ ಈ ಪ್ರಶಸ್ತಿಗಳನ್ನ ವಿತರಣೆ ಮಾಡಿದಾರ. ನೆಕ್ಸ್ಟ್ ಭಾರತದ ಮೊದಲ ಮಹಿಳಾ ಫಿಫಾ ಫೋಟೋ ಜರ್ನಲಿಸ್ಟ್ ಆದವ್ರು ಯಾರಂತಂದ ಹೇಳಿದ್ರೆ ಗೀತಿಕಾ ತಾಲೂಕ್ದಾರ್ ಅಂತಂದೇಳಿ, ಅಸ್ಸಾಂ ಅವರು ಗೀತಿಕಾ ತಾಲೂಕ್ದಾರ್. ಇಷ್ಟೇ ನೆನ್ಪಿಟ್ಕೊಡ್ರಿ, ಅದಕ್ಕಿಂತ ಜಾಸ್ತಿ ಬೇಡ. ನೆಕ್ಸ್ಟ್ ಪಟ್ನಾ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವ್ರು ಅವರು ರೀಸೆಂಟ್ ಆಗಿ. ಪಾಟ್ನಾ ಹೈಕೋರ್ಟ್, ಪಾಟ್ನಾ ಯಾವುದು, ಬಿಹಾರದ ರಾಜಧಾನಿ. ಪಾಟ್ನಾವನ್ನ ನಾವು ಹಿಂದಿನ ಕಾಲದಲ್ಲಿ ಅಂತ ಕರಿತಾ ಇದ್ವಿ, ಪಾಟಲಿಪುತ್ರ ಅಂತ ಕರಿತಾ ಇದ್ವಿ. ಈ ಪಾಟಲಿಪುತ್ರ ನಗರವನ್ನ ಯಾರು ಸ್ಥಾಪನೆ ಮಾಡಿದಾರ, ಹರ್ಯಾಂಕ ಡ್ಯಾನಸ್ಟಿಯ ಒಬ್ಬ ರಾಜ ಉದಯನ್ ಅಂತಂದ ಹೇಳ್ತೀವಿ. ಈ ಉದಯನ್ ಯಾರು, ಅಜಾತ ಶತ್ರುವಿನ ಮಗ. ಅಜಾತ ಶತ್ರು ಯಾರು ಸರ್, ಬುದ್ಧನ ಸಮಕಾಲೀನವನು. ಇವನೇನ್ ಮಾಡ್ತಾನ ಅಂತಂದ ಹೇಳಿದ್ರ 1ನೇ ಬೌದ್ಧ ಸಮ್ಮೇಳನವನ್ನ ಆಯೋಜನೆಗೊಳ್ತಾನ. ಎಲ್ ಮಾಡ್ತಾನ್ರಿ, ರಾಜಗೃಹದೊಳಗಡೆ ನಡೆಸ್ತಾನ. ಹಂಗ ಹೋದ್ರ ಬಾಳ್ ಕೆಟ್ಟ ಹೋಗುದ್ ಬಿಡ ಬೇಡ ನಮಗ್. ಸೊ ಯಾರಂತಂದ ಹೇಳಿದ್ರ ನ್ಯಾಯಮೂರ್ತಿ ಮೀನಾಕ್ಷಿ ಮದನ್ ರಾಯ್ ಅಂತಂದೇಳಿ ಯಾರ ಆಯ್ಕೆ ಆಗಿದಾರ, ನ್ಯಾಯಮೂರ್ತಿ ಮೀನಾಕ್ಷಿ ಮದನ್ ರಾಯ್ ಅಂತಂದ ಹೇಳಿ. ಅದಾದ ನಂತರ ಹೈಕೋರ್ಟ್ ಬಗ್ಗೆ ಎಷ್ಟನೇ ಭಾಗದೊಳಗಡೆ ಬರ್ತಾವ ಅಂತಂದ ಹೇಳಿದ್ರೆ ಸಂವಿಧಾನದ 6ನೇ ಭಾಗದಲ್ಲಿ ಆರ್ಟಿಕಲ್ 214 ಹಿಡ್ಕೊಂಡು ಆರ್ಟಿಕಲ್ 231 ಹೈಕೋರ್ಟ್ ಬಗ್ಗೆ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಆರ್ಟಿಕಲ್ 214 ಏನ್ ಹೇಳತ್ತಂದ್ರ ಪ್ರತಿ ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರಬೇಕು ಅಂತಂದೇಳಿ. ಆಮೇಲೆ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತಂದ ಹೇಳಿದ್ರೆ 62 ಅಂತಂದ ಹೇಳ್ತೀವಿ. ಸೊ ಭಾರತದಲ್ಲಿ ಟೋಟಲ್ ಆಗಿ ಇವಾಗ ಎಷ್ಟು ಹೈಕೋರ್ಟ್ ಗಳಿದಾವ, ಟೋಟಲ್ ಆಗಿ 25 ಹೈಕೋರ್ಟ್ ಗಳಿದಾವ. ಅದಾದ ನಂತರ ಅತ್ಯಂತ ಹಳೆಯ ಹೈಕೋರ್ಟ್ ಗಳು ಯಾವುದು ಅಂತಂದ ಹೇಳಿದ್ರೆ ಅತ್ಯಂತ ಹಳೇದ್ ಯಾವುದು, ಕೋಲ್ಕತ್ತಾ. ಅದಾದ ನಂತರ ನೆಕ್ಸ್ಟ್ ಯಾವುದು, ಬಾಂಬೆ. ಆಮೇಲೆ ನೆಕ್ಸ್ಟ್ ಯಾವುದು, ಮದ್ರಾಸ್. ಇವುಗಳನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂತಂದ ಹೇಳಿದ್ರೆ 1862 ಸ್ಥಾಪನೆ ಮಾಡ್ತಾರ, ಆ ಟೈಮ್ ಒಳಗ ಬ್ರಿಟಿಷರ್ ಕಾಲದಲ್ಲಿ. ಇದಾದ ನಂತರ ನೆಕ್ಸ್ಟ್ ನಾಸಾದ ಆರ್ಟೆಮಿಸ್ 3 ಅಂತಂದ ಹೇಳಿ, ನಾಸಾದವ್ರು ಏನಂತಂದ್ರೆ ಆರ್ಟೆಮಿಸ್ 3 ಮಿಷನ್ ಅನ್ನ ಯಾವ ವರ್ಷಕ್ಕೆ ನಿಗದಿಪಡಿಸಿದಾರ ಅಂತಂದ್ರೆ 2027ಕ್ಕೆ ನಿಗದಿಪಡಿಸಿದಾರ. ಇದು ಏನಂತಂದ್ರೆ ಮಾನವರನ್ನ ಸಹಿತ ಏನಂತಂದ್ರೆ ಬಾಹ್ಯಾಕಾಶಕ್ಕೆ ಹಾರಿಸೋದು. ಇದು ಮಾನವ ಸಹಿತ ಅರ್ತ್ ಆರ್ಬಿಟ್ ಲೋ ಅಂತ ಎಲಿಯೋ ಅಂತಂದ ಹೇಳ್ತೀವಿ, ಲಿಯೋ ಅಂತಂದ ಹೇಳ್ತೀವಿ. ಅರ್ತ್ ಆರ್ಬಿಟ್ ಮಿಷನ್ ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ಗಗನಯಾತ್ರಿಗಳು ಕೂಡ ಹೆಸರನ್ನು ಕೂಡ ಕೇಳಂಗಿಲ್ಲ. ರಿಡ್ ವೈಸ್ ಮ್ಯಾನ್ ಅಂತಂದ ಹೇಳಿ, ಇನ್ನೊಂದು ಲೂಕಾ ಪರ್ಮಿಟಾನೋ, ಇನ್ನೊಬ್ರು ಫ್ರಾಂಕ್ ರೂಬಿಯೋ, ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಆಂಡ್ರೆ ಡೌಗ್ಲಾಸ್ ಅಂತಂದ ಹೇಳಿ. ಈ 4 ಜನ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸೋರಿದಾರ ನಾಸಾದವರು. ನೆಕ್ಸ್ಟ್ ಸ್ವದೇಶಿ ರುದ್ರಂ ಕ್ಷಿಪಣಿಯನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸೈತೆ ಅಂತಂದ ಹೇಳಿ, ಯಾರಂತಂದ ಹೇಳಿದ್ರೆ DRDOದವರು. ಸೊ DRDOದವ್ರು ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಒಂದು ಮಿಸೈಲ್ ಅನ್ನ ಅಭಿವೃದ್ಧಿ ಪಡಿಸಿದಾರ. ಅದ್ರ ಹೆಸರು ಏನಂತಂದ ಹೇಳಿದ್ರೆ ರುದ್ರಂ ಅಂತಂದ ಹೇಳ್ತೀವಿ. ಇದು ಏರ್ ಟು ಸರ್ಫೇಸ್ ಮಿಸೈಲ್, ಗಾಳಿಯಲ್ಲಿ ಇದ್ಕೊಂಡು ಸರ್ಫೇಸ್ ಬಂದ್ ಬಿಡಿಯೋದು. ಇದು ಏರ್ ಟು ಸರ್ಫೇಸ್ ಮಿಸೈಲ್ ಅಂತಂದ ಹೇಳ್ತೀವಿ. ಇದನ್ನ ಯಾವ ಫೈಟರ್ ಜೆಟ್ಗೆ ಅಂದ್ರೆ ಯಾವ ವಿಮಾನಕ್ಕೆ, ಫೈಟರ್ ಜೆಟ್ಗೆ ಇದನ್ನ ಅಳವಡಿಕೆ ಮಾಡಿದಾರೆ ಅಂತಂದ್ರೆ ಸುಖೋಯ್ 30ಗೆ. ಯಾವ್ದಕ್ಕೆ, ಸುಖೋಯ್ 30 ಫೈಟರ್ ಜೆಟ್ ಅಂತಂದ ಹೇಳ್ತೀವಿ ಅದನ್ನ. ಆಮೇಲೆ ನಂಗ ನೆಕ್ಸ್ಟ್ ನೀವು ಒಂದು ಕಮೆಂಟ್ ಅನ್ನ ಹಾಕ್ರಿ, DRDO ಯಾವಾಗ ಸ್ಥಾಪನೆ ಆಯ್ತು, ಆಮೇಲೆ ಇವಾಗಿಂದ ಅಧ್ಯಕ್ಷರು ಯಾರಿದಾರ, DRDOದ ಅಧ್ಯಕ್ಷರು ಯಾರಿದಾರ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ NFHS6 2023-24 ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಫಲವತ್ತತೆ ದರವನ್ನ, ಫರ್ಟಿಲಿಟಿ ರೇಟ್ ಅನ್ನ ದಾಖಲಿಸಿದ ಪ್ರದೇಶ ಯಾವ್ದಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಸೊ ಯಾವ್ದಂತಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತಂದ ಹೇಳ್ತೀವಿ. ಆಮೇಲೆ ಅತಿ ಹೆಚ್ಚು ಫಲವತ್ತತೆ ದರವನ್ನ ಹೊಂದಿರೋ ರಾಜ್ಯ ಯಾವ್ದಂತಂದ್ರೆ ಬಿಹಾರ್ 2.7 ಅಷ್ಟು. ಅದಕ್ಕ ಅಲ್ಲಿ ಅವನವನ್ ಬಾಳ ಜನ ಹುಟ್ಟಾಕತ್ತಾರ. ಅತಿ ಹೆಚ್ಚು ಜನಸಾಂದ್ರತೆಯನ್ನ ಕೂಡ ಹೊಂದೈತೆ ಅದು. ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವಂತ ರಾಜ್ಯ ಯಾವ್ದಂತಂದ ಹೇಳಿದ್ರ ಬಿಹಾರ್ ಅಂತಂದ ಹೇಳ್ತೀವಿ. ನೋಡ್ರಿ ಇಂಡಿಯಾ ಡಯಾಗ್ರಾಮ್ ಮಸ್ತ್ ಹಾಕ್ತೀನಲ್ಲ. ಎಸ್, ಬಿಹಾರ್ ಏನಂತಂದ್ರೆ ಅತಿ ಹೆಚ್ಚು ಜನಸಾಂದ್ರತೆ. UP ಏನಂತಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತ ರಾಜ್ಯ. ಇಲ್ಲಿ ಬರುತ್ತ ಸಿಕ್ಕಿಂ, ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತ ರಾಜ್ಯ ಯಾವುದು, ಸಿಕ್ಕಿಂ ಅಂತಂದ ಹೇಳ್ತೀವಿ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ.
ನೆಕ್ಸ್ಟ್ E85 ಇಂಧನದಲ್ಲಿ ಸರಿಸುಮಾರು ಎಷ್ಟು ಪ್ರಮಾಣದ ಎಥನಾಲ್ ಇರುತ್ತೆ ಅಂತಂದೇಳಿ. ಎಷ್ಟು ಅಂತಂದ್ರೆ 80 to 85% ಎಥನಾಲ್ ಇರುತ್ತೆ. ಅದಾದ ನಂತರ ಅದನ್ನ ಹಾಕೋದೈತಿ, ಎಲ್ಲ ಎಂಜಿನ್ಗಳನ್ನ ಬಾದ್ ಮಾಡ್ಕೊಂಡು ಹೋಗೋದೈತಿ. ಒಂದ್ 5-6 ವರ್ಷ ಆದ ನಂತರ ಎಲ್ಲ ಗುಜರಿಗೆ ಹಾಕೋದ, ಆಮೇಲೆ ಹೊಸ ಬೈಕ್ ಮತ್ ಕಾರ್ಗಳನ್ನ ತಗೊಳ್ಳೋದ. ಈ ತರದ ಇದು ಸಾಲ್ವ್ ಆಗೋದಿಲ್ಲ ಇದು. ಆಮೇಲೆ ಎಥನಾಲ್ದ್ ನಿಮಗ್ ಕ್ವಶನ್ ಕೇಳ್ಬೋದು, ಬಹಳ ಸುದ್ದಿ ಒಳಗಡೆ ಐತೆ. ಎಥನಾಲ್ದ್ ರಾಸಾಯನಿಕ ಸೂತ್ರ ಏನಂತಂದೇಳಿ C2H5OH ಅಂತಂದೇಳಿ. ಇದ್ರದ್ದು ರಾಸಾಯನಿಕ ಹೆಸರು ಏನಂತಂದ ಹೇಳಿದ್ರೆ C2H5OH ಅಂತಂದ ಹೇಳ್ತೀವಿ. ಇದನ್ನ ಯಾರ್ ಚಾಲನೆ ಮಾಡಿದಾರ ಅಂತಂದ ಹೇಳಿದ್ರೆ ಜೂನ್ 5ನೇ ತಾರೀಕ ಹರ್ದೀಪ್ ಸಿಂಗ್ ಪೂರಿ ಅಂತಂದೇಳಿ. ಇವನು ಫುಲ್ ಬೇಕು. ಇವನು ಹರ್ದೀಪ್ ಸಿಂಗ್ ಪೂರಿ ಅನ್ನೋರು ಏನ್ ಮಾಡಿದಾರ ಅಂದ್ರ ಈ ಎಥನಾಲ್ 85 ಅನ್ನ ಸ್ಟಾರ್ಟ್ ಮಾಡಿದಾರ. ಬಟ್ ಅದ್ರ ಇದನ್ನ ಯಾವಾಗ ಸ್ಟಾರ್ಟ್ ಮಾಡಿದಾರ ಅಂದ್ರೆ 2003 ಸ್ಟಾರ್ಟ್ ಮಾಡಿದ್ರು. ಸೊ ಎಥನಾಲ್ ಮಿಶ್ರಿತ ಪೆಟ್ರೋಲ್ ನ ಕೊಡಾಕ. ಬಟ್ ಅದ್ರ ಅಷ್ಟೊಂದು ಕಾರ್ಯಕಾರಿ ಆಗಿರ್ಲಿಲ್ಲ ಅದು. ಈಗ ರೀಸೆಂಟ್ ಆಗಂತೂ ಹೆವಿ ಆಗೈತೆ. ಯಾವ ಸಾಂಪ್ರದಾಯಿಕ ಉತ್ಪನ್ನವನ್ನ ಉತ್ತೇಜಿಸಲು ಮಿಷನ್ ಸ್ನೇಹ ಜೋರಿಯನ್ನ ಪ್ರಾರಂಭ ಮಾಡಿದಾರ ಅಂತಂದ್ರೆ ಮುಗಾ ಸಿಲ್ಕ್. ಅಸ್ಸಾಂ ಒಳಗಡೆ ಮುಗಾ ಸಿಲ್ಕ್ ಅಂತಂದ ಹೇಳಿ ಬರುತ್ತೆ. ಸೊ ಅದನ್ನ ಏನ್ ಮಾಡಕಂತಂದ್ರೆ ಅದ್ರ ಉತ್ತೇಜನ ಮಾಡೋಕೆ ಸ್ಟಾರ್ಟ್ ಮಾಡಿದಾರ. ಇದನ್ನ ಪ್ರಾರಂಭ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಜ್ಯೋತಿರಾದಿತ್ಯ ಸಿಂಧಿಯಾ ಅಂತಂದೇಳಿ. ಇದನ್ನ ಪ್ರಾರಂಭ ಮಾಡಿದವ್ರು ಯಾರಂತಂದ್ರೆ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ಅಂತಂದೇಳಿ. ಇವ್ರೇನ್ ಮಾಡ್ತಾರ ಅಂತ ಹೇಳಿದ್ರ ಸಚಿವರು ಇದನ್ನ ಪ್ರಾರಂಭ ಮಾಡ್ತಾರ. ಮುಗಾ ಅನ್ನೋದೊಂದ್ ಏನಂತಂದ ಹೇಳಿದ್ರೆ ರೇಷ್ಮೆ ವಿಶ್ವದ ಏಕೈಕ ನೈಸರ್ಗಿಕ ಚಿನ್ನದ ಬಣ್ಣದ ರೇಷ್ಮೆ ಆಗಿದ್ದು, ಗೋಲ್ಡನ್ ಕಲರ್ ರೇಷ್ಮೆ. ಅದ್ಯಾವ್ದಂತಂದ ಹೇಳಿದ್ರೆ ಮುಗಾ ಸಿಲ್ಕ್ ಅಂತಂದ ಹೇಳ್ತೀವಿ. ಅಸ್ಸಾಂ ಒಳಗಡೆ ಇದಕ್ಕ GI ಟ್ಯಾಗ್ ಸಿಕ್ಕೈತೆ. ಅಸ್ಸಾಂ ಒಳಗಡೆ ಏನಂದ್ರ ಇದಕ್ಕ GI ಟ್ಯಾಗ್ ಸಿಕ್ಕೈತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ? ಆರ್ಟಿಕಲ್ 124 ಕ್ಲಾಸ್ 2 ಪ್ರಕಾರ ನೇಮಕ ಮಾಡ್ತಾರ. ಇದು ನ್ಯೂಸ್ ಅಲ್ಲಿ ಐತೆ. ಯಾಕಂತಂದ ಹೇಳಿದ್ರೆ ರೀಸೆಂಟ್ ಆಗಿ ಕೆಲವೊಂದ್ ಜನ ನೇಮಕ ಆಗಿದ್ದಾರೆ. ನೋಡ್ರಿ, ಸುಪ್ರೀಂ ಕೋರ್ಟ್ಗೆ ಇತ್ತೀಚೆಗೆ ಎಷ್ಟು ಹೊಸ ನ್ಯಾಯಾಧೀಶರನ್ನ ನೇಮಕ ಮಾಡಿದಾರೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ಒಟ್ಟು 5 ಹೊಸ ನ್ಯಾಯಾಧೀಶರನ್ನ ನೇಮಕ ಮಾಡಿದಾರೆ. ಟೋಟಲ್ ಸಂಖ್ಯೆ ಎಷ್ಟು ಹೋಗೈತೆ ಅಂದ್ರೆ ಇವಾಗ 38 ಹೋಗೈತೆ. ಸೊ 38 ಪ್ಲಸ್ 1 ಟೋಟಲ್ ಆಗಿ 39 ಜನ. ಇವಾಗ ಒನ್ ಯಾರು ಅಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವಾಗಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದಾರ ನೋಡ್ರಿ, ನನಗ ಕಮೆಂಟ್ ಅನ್ನ ಹಾಕ್ರಿ. ಇಲ್ಲಿ ಯಾರ್ಯಾರನ್ನ ನೇಮಕ ಮಾಡಿದಾರ ಅಂತಂದ್ ಹೇಳ್ಬೇಕೇನ್ ನಿಮ್ಗೆ ಹೆಸರುಗಳು? ನಮ್ ಕರ್ನಾಟಕದವ್ರು ಹೆಂಗ್ ಕೇಳ್ತಾರ ಕ್ವಶನ್ ಬರಂಗಿಲ್ಲ, ಬರ್ಕೊಡ್ರಿ. ನ್ಯಾಯಮೂರ್ತಿ ಅಂತಂದ್ ಹೇಳಿ ಮೊದಲು ಸೇರ್ತ್ರಿ. ನ್ಯಾಯಮೂರ್ತಿ ಶೀಲ್ ನಾಗು ಅಂತಂದ್ ಹೇಳಿ. ಇನ್ನೊಬ್ರು ನ್ಯಾಯಮೂರ್ತಿ ಚಂದ್ರಶೇಖರ್. ಇನ್ನೊಬ್ರು ಯಾರಂತಂದ್ ಹೇಳಿದ್ರ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನ್ಯಾಯಮೂರ್ತಿ ಅರುಣ್ ಪಲ್ಲಿ. ಇನ್ನೊಬ್ರು ಯಾರಂತಂದ್ರೆ ಹಿರಿಯ ವಕೀಲರಾದಂತಹ ವಿ ಮೋಹನ. ಇಷ್ಟು ಜನ ಏನಂತಂದ್ರೆ ಹೊಸ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದಾರ ಅಂತಂದ್ರೆ ಆಯ್ಕೆಯಾಗಿದ್ದಾರೆ. ಇವ್ರನ್ನ ಯಾರು ನೇಮಕ ಮಾಡಿದಾರ? ರಾಷ್ಟ್ರಪತಿಯವರು. ಈಗ ಟೋಟಲ್ ಆಗಿ ಎಷ್ಟು 39 ಜನನ 38 ಜನನ ಕನ್ಫರ್ಮ್ ಮಾಡ್ರಿ ಇದು. ನೆಕ್ಸ್ಟ್ ನೋಡ್ರಿ, ಇಂಟೆಲಿಜೆನ್ಸ್ ಬ್ಯೂರೋದ ನೂತನ ನಿರ್ದೇಶಕರಾಗಿ ಯಾರು ಆಯ್ಕೆ ಆಗಿದಾರ ಅಂತಂದ್ರೆ ಮಹೇಶ್ ದೀಕ್ಷಿತ್ ಅಂತಂದ್ ಹೇಳ್ತೀವಿ. ಯಾರು ಆಯ್ಕೆ ಆಗಿದಾರ? ಮಹೇಶ್ ದೀಕ್ಷಿತ್ ಅಂತಂದ್ ಹೇಳಿ. ಇಂಟೆಲಿಜೆನ್ಸ್ ಬ್ಯೂರೋ ಅಂತಂದ್ ಹೇಳ್ತೀವಿ. ಇದು ಯಾವಾಗ ಸ್ಥಾಪನೆ ಆಗಿತ್ತಂದ್ರ 1887 ಸ್ಥಾಪನೆ ಆಗತ್ತ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ನ್ಯೂ ಡೆಲ್ಲಿ ಒಳಗಡೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತ? ನ್ಯೂ ಡೆಲ್ಲಿ ಒಳಗಡೆ ಬರುತ್ತ. ಇದು ಯಾವ ಸಚಿವಾಲಯದ ಅಂಡರ್ ವರ್ಕ್ ಮಾಡತ್ತಂದ್ರ ಗೃಹ ಸಚಿವಾಲಯದ ಅಂಡರ್. ಅದನ್ನು ಕೂಡ ಕ್ವಶನ್ ಕೇಳಬಹುದು ನಿಮ್ಗೆ. IB ಯಾವ್ದ್ರ ಅಂಡರ್? ಗೃಹ ಸಚಿವಾಲಯದ ಅಂಡರ್ ಒಳಗಡೆ ಕೆಲಸ ಮಾಡತ್ತ. ನೆಕ್ಸ್ಟ್ ಸಮಾಧಾನ್ ದೀದಿ AI ವಾಯ್ಸ್ ಚಾಟ್ ಬಾಟ್ ಅನ್ನ ಯಾವ ಸರ್ಕಾರಿ ಪೋರ್ಟಲ್ ನಲ್ಲಿ ಆಯೋಜಿಸಲಾಗಿದೆ ಅಂತಂದೇಳಿ. ಯಾವ್ದ್ರಲ್ಲಿ ಆಯೋಜನೆ ಮಾಡಿದಾರೆ ಅಂತಂದ್ರೆ CPGRAMS ಅಂತಂದೇಳಿ, ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವನ್ಸ್ ರೆಡ್ರೆಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತಂದೇಳಿ. ಅಲ್ಲೇ ಇದು ಮಾಡಿದ್ದಾರೆ. ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರ, ಬಾಳ ದೊಡ್ಡದೈತೆ, ಕನ್ಫ್ಯೂಷನ್ ಆಗೋದ್ ಬೇಡ. ನೆಕ್ಸ್ಟ್ ಗೋ ಈಸ್ಟ್ ಉಪಕ್ರಮವನ್ನ ಯಾವ ರಾಜ್ಯ ಪ್ರಾರಂಭ ಮಾಡೈತೆ ಅಂದ್ರ ಒಡಿಸ್ಸಾ ರಾಜ್ಯ ಪ್ರಾರಂಭ ಮಾಡೈತೆ. ಯಾಕಂತಂದ್ರೆ ಕೈಗಾರಿಕಾ ಬೆಳವಣಿಗೆಯನ್ನ ಉತ್ತೇಜನ ಮಾಡೋಕೆ
ಆಮೇಲೆ ಹೂಡಿಕೆಗಳನ್ನ FDI ಅಂತಂದ್ ಹೇಳ್ತೀವಲ್ಲ, ಫಾರಿನ್ ಡೆವಲಪ್ ಅಂದ್ರೆ ಇನ್ವೆಸ್ಟ್ಮೆಂಟ್, ಅದನ್ನ ಹೂಡಿಕೆಗಳನ್ನ ಆಕರ್ಷಣೆ ಮಾಡೋಕೆ ಒಡಿಸ್ಸಾದ CM ಆದಂತಹ ಮೋಹನ್ ಚರಣ್ ಮಾಜಿ ಅಂತಂದೇಳಿ, ಮೋಹನ್ ಚರಣ್ ಮಾಜಿ ಇವ್ರ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಪ್ರಾರಂಭ ಮಾಡ್ತಾರ. ಇದಾದ ನಂತರ ಭಾರತದ ಮೊದಲ ವಿಂಡ್ ಟರ್ಬೈನ್ ಪೂರೈಕಾ ಸರಪಳಿ ನಿರ್ವಹಣಾ ಪೋರ್ಟಲ್ VT ಮಾರುತ್ ಅಂತಂದೇಳಿ, ಅದ್ರ ಹೆಸರು ಏನಂದ್ರ VT ಮಾರುತ್, ಅದ್ರ ಪೋರ್ಟಲ್ ಹೆಸರೇನು VT ಮಾರುತ್ ಅನ್ನ ಯಾವ ಸಚಿವಾಲಯ ಪ್ರಾರಂಭ ಮಾಡುತ್ತ? ನವೀಕರಿಸಬಹುದಾದ ಇಂಧನ ಸಚಿವಾಲಯ, MNRE ಅಂತಂದೇಳಿ, ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ, ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ಅಂತಂದ್ ಹೇಳ್ತೀವಿ. ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ತಾರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮುಖ್ಯಮಂತ್ರಿ ಶಿಕ್ಷಕ ಕ್ಯಾಶ್ಲೆಸ್ ಚಿಕಿತ್ಸಾ ಯೋಜನೆಯನ್ನ ಯಾವ ರಾಜ್ಯ ಆರಂಭ ಮಾಡೈತೆ? ಯಾವ್ದಂದ್ರ ಉತ್ತರ ಪ್ರದೇಶ ಅಂತಂದ್ ಹೇಳ್ತೀವಿ. ಇದು ಅರ್ಹ ಶಿಕ್ಷಕರ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿ, ವರ್ಷಕ್ಕೆ ಏನಂತಂದ್ರೆ 5 ಲಕ್ಷ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡೋದು, ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡುವಂತಹ ಒಂದು ಯೋಜನೆ ಮುಖ್ಯಮಂತ್ರಿ ಶಿಕ್ಷಕ ಕ್ಯಾಶ್ಲೆಸ್ ಶಿಕ್ಷೆದ ಅಂದ್ರೆ ಚಿಕಿತ್ಸಾ ಯೋಜನೆ ಅಂತಂದ್ ಹೇಳ್ತೀವಿ. ಇದು ಉತ್ತರ ಪ್ರದೇಶದಲ್ಲಿ ಸ್ಟಾರ್ಟ್ ಆಗೈತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಸಂವಿಧಾನ ಹತ್ಯಾ ದಿವಸ ಅಂತಂದೇಳಿ, ಸಂವಿಧಾನ ಹತ್ಯಾ ದಿವಸ ಅಂತಂದೇಳಿ ಯಾವ್ದನ್ನ ಕರಿತೀವಿ ಅಂದ್ರ ಜೂನ್ 25 ಜೂನ್ 25 1975 ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾರ. ಯಾರು? ಇಂದಿರಾ ಗಾಂಧಿ ಅವರು, ಆರ್ಟಿಕಲ್ 352 ಪ್ರಕಾರ. ಸೊ ಅದಕ್ಕೋಸ್ಕರ ಅದನ್ನ ರಾಷ್ಟ್ರೀಯ ಹತ್ಯಾ ದಿವಸ ಅಂತಂದೇಳಿ. ಸಂವಿಧಾನ ಹತ್ಯಾ ದಿವಸ ಯಾಕಂತಂದ್ ಹೇಳಿದ್ರ, ಇಂದಿರಾ ಗಾಂಧಿ ಅವರು ತಮ್ಮ ಸೀಟ್ ಹೋಗುತ್ತ, ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ಆರ್ಸ್ ಬರಂಗಿಲ್ಲ, ನೆಕ್ಸ್ಟ್ PM ಸೀಟ್ ಹೋಗ್ಬಿಡತ್ತ ಅಂತಂದೇಳಿ ಇವರು ಫೋರ್ಸಿಬಲ್ ಏನ್ ಮಾಡ್ತಾರ ಅಂತಂದ್ರೆ 1975 ಜೂನ್ 25 ನ್ಯಾಷನಲ್ ಎಮರ್ಜೆನ್ಸಿಯನ್ನ ಹೇರ್ತಾರ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಆರ್ಟಿಕಲ್ 356 ಏನ್ ಹೇಳತ್ತ? ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳತ್ತ. ಆಮೇಲೆ ಆರ್ಟಿಕಲ್ 360 ಏನ್ ಹೇಳತ್ತಂದ್ರ ಫೈನಾನ್ಸಿಯಲ್ ಎಮರ್ಜೆನ್ಸಿ ಬಗ್ಗೆ ಹೇಳತ್ತ. ಆಮೇಲೆ ಇಲ್ಲಿವರೆಗೂ ನ್ಯಾಷನಲ್ ಎಮರ್ಜೆನ್ಸಿಗಳು ಎಷ್ಟು? 3 ಸಾರಿ ಹೇರಿದಾರ. ಅವು ಯಾವ್ಯಾವ ಅಂತಂದ್ ಹೇಳಿ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಶ್ವ ಕಡಲ ಆಮೆಗಳ ದಿನವನ್ನ, ವರ್ಲ್ಡ್ ಸೀ ಟರ್ಟಲ್ ಡೇ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 16ನೇ ತಾರೀಕು. ಸೊ ಯಾಕಂತಂದ್ ಹೇಳಿದ್ರೆ ಡಾಕ್ಟರ್ ಆರ್ಚಿ ಕಾರ್ ಅಂತಂದ್ ಹೇಳಿ ಅವರನ್ನ ಕಡಲ ಆಮೆ ಜೀವಶಾಸ್ತ್ರದ ಪಿತಾಮಹ ಅಂತಂದ್ ಹೇಳಿ ಕರೀತಾರ. ಅವ್ರ ಹುಟ್ಟು ಹಬ್ಬದ ದಿನವನ್ನ ಜೂನ್ 16 ವರ್ಲ್ಡ್ ಸೀ ಟರ್ಟಲ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಅದಾದ ನಂತರ ಮರುಭೂಮೀಕರಣ ಮತ್ತು ಬರ ವಿರುದ್ಧದ ಹೋರಾಟ ವಿಶ್ವ ದಿನವನ್ನ, ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ಅಂತಂದ್ ಹೇಳಿ, ಬರಗಾಲ ಅಂತಂದ್ ಹೇಳ್ತೀವಿ, ಅದ್ರ ವಿರುದ್ಧವಾಗಿ ಹೋರಾಟ ಮಾಡೋಕೆ ಒಂದು ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಅದನ್ನ ಜೂನ್ 17ನೇ ತಾರೀಕು ಹೇಳ್ತೀವಿ. ಯಾವಾಗ? ಜೂನ್ 17ನೇ ತಾರೀಕು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಶ್ವ ಮೊಸಳೆ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಇದು ಕೂಡ ಜೂನ್ 17ನೇ ತಾರೀಕು ವಿಶ್ವ ಮೊದಲನೇ ಕ್ರೊಕೊಡೈಲ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಇದಾದ ನಂತರ IIT ಮದ್ರಾಸ್ ಅಭಿವೃದ್ಧಿ ಪಡಿಸಿದ ಆಂಕರ್ ಅಂದ್ರೆ ಏನು? ಆಂಕರ್ ಅಂತಂದ್ ಹೇಳಿದ್ರ ಮಾನವನ ಮೆದುಳಿನ ಕಾಂಡದ ಅತ್ಯಂತ ವಿವರವಾದ 3D ಅಟ್ಲಾಸ್ ಅಂತಂದ್ ಹೇಳ್ತೀವಿ. ಬ್ರೈನ್ ಸ್ಟೆಮ್ ನ 3D ಅಟ್ಲಾಸ್ ಅನ್ನ ನಿರ್ಮಾಣ ಮಾಡೈತೆ ಯಾವುದು? IIT ಮದ್ರಾಸ್ ಅವರು. ಆಮೇಲೆ ಭೂಕಂಪ ಪೀಡಿತ ವೆನಿಜುವಲಾ ದೇಶ ಏನಂತಂದ್ರೆ ರೀಸೆಂಟ್ ಆಗಿ ಭೂಕಂಪ ಆಗ್ಬಿಟ್ಟೈತೆ ಅಲ್ಲಿ ಜಾಸ್ತಿ. ಸೊ ಅದಕ್ಕ ನೆರವಾಗಲು ಭಾರತ ದೇಶ ಯಾವ ಕಾರ್ಯಾಚರಣೆಯನ್ನ ಮಾಡೈತೆ ಅಂತಂದ್ ಹೇಳಿ, ಯಾವ್ದಂತಂದ್ ಹೇಳಿದ್ರ ಆಪರೇಷನ್ ಅಮಿಸ್ಟಾಡ್ ಅಂತಂದ್ ಹೇಳಿ ಇದನ್ನ ಸ್ಟಾರ್ಟ್ ಮಾಡೈತೆ. ಅದಾದ ನಂತರ ಇದ್ರ ಒಳಗಡೆ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರ ಭೀಷ್ಮ ಕ್ಯೂಬ್ ಅಂತಂದ್ ಹೇಳಿ ಪೋರ್ಟೇಬಲ್ ಆಸ್ಪತ್ರೆಯನ್ನ ಸ್ಟಾರ್ಟ್ ಮಾಡಿದಾರೆ. ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಅದು. ಭೀಷ್ಮ ಕ್ಯೂಬ್ ಅಂತಂದ್ ಹೇಳಿ ಇದನ್ನ ಕೇಳ್ಬೋದ್ರು ನಿಮ್ಗೆ. ಭೀಷ್ಮ ಕ್ಯೂಬ್ ಅಂತಂದ್ ಹೇಳಿ ಪೋರ್ಟೇಬಲ್ ಹಾಸ್ಪಿಟಲ್, ಅದನ್ನ ಎಲ್ಲಿ ಬೇಕಾದಲ್ಲಿ ತಗೊಂಡ್ ಹೋಗ್ಬೋದು, ಪೋರ್ಟೇಬಲ್ ಹಾಸ್ಪಿಟಲ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬಹುರಾಷ್ಟ್ರೀಯ ಶಾಂತಿ ಪಾಲನಾ ಕವಾತು ಕಾನ್ಕ್ವೆಸ್ಟ್ 2026 ಅಂತ. ಕಾನ್ಕ್ವೆಸ್ಟ್ ಅಲ್ಲ, ನಾನು ಲೋಕಲ್ ದಾಗ ಹೇಳಕತ್ನಿ. ಕಾನ್ಕ್ವೆಸ್ಟ್ 2026 ಅನ್ನ ಯಾವ ದೇಶ ಆಯೋಜನೆ ಮಾಡಿತ್ತು ಅಂತಂದ್ ಹೇಳಿ? ಯಾವ ದೇಶ ಅಂದ್ರ ಮಂಗೋಲಿಯಾ ದೇಶ ಆಯೋಜನೆ ಮಾಡಿತ್ತು ಇದನ್ನ. ಕಾನ್ಕ್ವೆಸ್ಟ್ ಒಂದು ಸಮರಾಭ್ಯಾಸ ಅಂತಂದ್ ಹೇಳ್ತೀವಿ, ಮಂಗೋಲಿಯಾ ದೇಶ.
ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತವು ಇತ್ತೀಚೆಗೆ ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಗಳನ್ನ ಪೂರೈಸಲು ಯಾವ ದೇಶದೊಂದಿಗೆ ಒಪ್ಪಂದ ಮಾಡ್ಕೊಂಡೈತೆ ಅಂತಂದ ಹೇಳಿದ್ರ ವಿಯೆಟ್ನಾಂ ದೇಶದೊಂದಿಗೆ. ರೀಸೆಂಟ್ ಆಗಿ ಆಗೈತೆ ನೋಡ್ರಿ ಇದು, ವಿಯೆಟ್ನಾಂ ದೇಶದೊಂದಿಗೆ. ಆಮೇಲೆ ನೆಕ್ಸ್ಟ್ ಬ್ರಹ್ಮೋಸ್ ಮಿಸೈಲ್ಸ್ ಗಳನ್ನ ಖರೀದಿ ಮಾಡಿದಂತಹ ಮೊದಲ ದೇಶ ಯಾವ್ದಂತಂದ್ರೆ ಫಿಲಿಪೀನ್ಸ್. ಮೊದಲ ದೇಶ ಯಾವ್ದಂತಂದ್ರೆ ಫಿಲಿಪೀನ್ಸ್ ಅಂತಂದ ಹೇಳ್ತೀವಿ. ರೀಸೆಂಟ್ ಆಗಿ ಯಾವ್ದು, ವಿಯೆಟ್ನಾಂ ದೇಶ. ನೆಕ್ಸ್ಟ್, ಹೈಡ್ರೋಗ್ರಾಫಿಕ್ ಸಮೀಕ್ಷೆ ಮತ್ತು ಕಡಲ ನಕ್ಷೆ ತಯಾರಿಕೆಗೆ INS ದುನಾಗಿರಿ ಮತ್ತು INS ಅಗ್ರೆ ಈ ಎರಡು ನೌಕೆಗಳನ್ನ ಯೂಸ್ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ನೌಕೆ, ಟೋಟಲ್ ಆಗಿ 3 ನೌಕೆಗಳು, ಯಾವುದು INS ದುನಾಗಿರಿ, INS ಅಗ್ರೆ, ಇನ್ನೊಂದು INS ಸಂಶೋಧಕ್ ಅಂತಂದೇಳಿ. ಈ ಮೂರನ್ನ ಯೂಸ್ ಮಾಡಿಕೊಂಡು ಹೈಡ್ರೋಗ್ರಾಫಿಕ್ ಸಮೀಕ್ಷೆ ಮತ್ತು ಕಡಲ ನಕ್ಷೆಯನ್ನ ತಯಾರು ಮಾಡಿದಾರ. ಇದನ್ನ ನೋಡ್ಕೊಡ್ರಿ, INS ಸಂಶೋಧಕ್ ಅಂತಂದೇಳಿ, ಸಂಶೋಧಕ್. ಎಸ್. ನೆಕ್ಸ್ಟ್, ಭಾರತದ ಮೊದಲ ಆಫ್ ಶೋರ್ ವಿಮಾನ ನಿಲ್ದಾಣವನ್ನ ಯಾವ ರಾಜ್ಯ ನಿರ್ಮಾಣ ಮಾಡಲಿದೆ ಅಂತ ಹೇಳಿ, ಯಾವ್ದಂತಂದ್ರೆ ಮಹಾರಾಷ್ಟ್ರ ಅಂತಂದ ಹೇಳ್ತೀವಿ. ಅದು ಪಾಲ್ಘರ್ ಜಿಲ್ಲೆ ಒಳಗಡೆ. ಎಲ್ಲಿ? ಪಾಲ್ಘರ್ ಜಿಲ್ಲೆ ಒಳಗಡೆ. ಇದು ಬೀಚ್ ಸಮೀಪ, ಅಂದ್ರೆ ಕರಾವಳಿ ಸಮೀಪ ಅಂತಂದ ಹೇಳಿ, ಆಫ್ ಶೋರ್ ಅಂತಂದ ಹೇಳ್ತೀವಿ. ಕರಾವಳಿ ಸಮೀಪ ಒಂದು ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಬೇಕು ಅಂತಂದ ಹೇಳಿ. ನೆಕ್ಸ್ಟ್, ಮಹಾರಾಷ್ಟ್ರ ಅಂದ ತಕ್ಷಣ ನೆನ್ಪಿಟ್ಕೊಳ್ರಿ ಅಜಂತಾ ಗುಹೆಗಳು, ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು. ಆಮೇಲೆ ನೆಕ್ಸ್ಟ್, 1ನೇ ಕೃಷ್ಣ ಕಟ್ಸಿರುವಂತ ರಾಷ್ಟ್ರಕೂಟರ 1ನೇ ಕೃಷ್ಣ ಏನ್ ಕಟ್ಟಿಸ್ತಾನ, ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತಂದ ಹೇಳ್ತೀವಲ್ಲ, ಕೈಲಾಸನಾಥ ದೇವಾಲಯ. ಇಂಪಾರ್ಟೆಂಟ್ ಅದು, ಸುಮ್ನೆ ಇಂಟ್ರೆಸ್ಟ್ ಬರಾಕ್. ರಾಜಸ್ಥಾನದ ಮೊದಲ ತಡೆರಹಿತ ಟೋಲಿಂಗ್ ವ್ಯವಸ್ಥೆ, ಬ್ಯಾರಿಯರ್ ಫ್ರೀ ಟ್ರೋಲಿಂಗ್ ಸಿಸ್ಟಮ್ ಎಲ್ಲಿ ಪ್ರಾರಂಭ ಮಾಡ್ತಾರ ಅಂತಂದೇಳಿ, ಎಲ್ಲಿ ಅಂತಂದ್ರೆ ದೌಲತ್ಪುರ್ ಟೋಲ್ ಪ್ಲಾಜಾದೊಳಗಡೆ. NH48 ಅಂತಂದ ಹೇಳ್ತೀವಿ. ದೆಹಲಿ ಜೈಪುರ್ದು ಒಂದು ನ್ಯಾಷನಲ್ ಹೈವೇ, ದೆಹಲಿಯಿಂದ ಜೈಪುರ್ ವರೆಗೂ ದೌಲತ್ಪುರ್ ಟೋಲ್ ಪ್ಲಾಜಾದೊಳಗಡೆ ತಡೆರಹಿತ ಟೋಲಿಂಗ್ ವ್ಯವಸ್ಥೆಯನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತಾಯ್ಮಾನನ್ ತಂಗ್ ಮೂತಿರ್ ತಿಟ್ಟಂ ಅಂತಂದೇಳಿ. ತಾಯ್ಮಾನನ್ ತಂಗ್ ಮೂತಿರ್ ತಿಟ್ಟಂ, ತಾಯಿಯ ಸಹೋದರನ ಚಿನ್ನದ ಉಂಗುರು ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡ್ತಾರಂದ್ರೆ ತಮಿಳುನಾಡಲ್ಲಿ ಪ್ರಾರಂಭ ಮಾಡ್ತಾರ ನೋಡ್ರಪ್ಪ. ನೆಕ್ಸ್ಟ್, ಶೂನ್ಯ ನಿವ್ವಳ ಇಂಗಾಲ ಹೊರಸೂಸುವಿಕೆಯಲ್ಲಿ 45% ಕಡಿತ ಸಾಧಿಸಿದ ಸುಸ್ಥಿರ ಕಡಿಲ ಅಭಿವೃದ್ಧಿಗೆ ಮಾದರಿಯಾದಂತಹ ಬಂದರು ಯಾವ್ದಂತಂದ ಹೇಳಿ. ಸಿಂಪಲ್ ಆಗಿ ಆ ಬಂದರದೊಳಗಡೆ ಏನಂತಂದ್ರೆ 45% ಕಾರ್ಬನ್ ಅನ್ನ ಕಡಿಮೆ ಮಾಡಿದಾರೆ ಹೊರಸೂಸೋದು. ಯಾವ್ದಂತಂದ ಹೇಳ್ತೀವಿ, VO ಚಿದಂಬರಾರ ಬಂದರು. VO ಚಿದಂಬರಾರ ಬಂದರು ತಮಿಳುನಾಡದೊಳಗಡೆ. ಇದಾದ ನಂತರ 126 ಕೋಟಿ ವೆಚ್ಚದ ತಾಸ್ಗಾಂವ್ ಏತ ನೀರಾವರಿ ಯೋಜನೆ. ತಾಸ್ಗಾಂವ್ ಏತ ನೀರಾವರಿ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಿದಾರೆ ಅಂದ್ರ ಮಹಾರಾಷ್ಟ್ರದೊಳಗಡೆ. ಎಲ್ಲಿ? ಮಹಾರಾಷ್ಟ್ರದೊಳಗಡೆ ಸ್ಟಾರ್ಟ್ ಮಾಡಿದಾರೆ. ಅದಾದ ನಂತರ ನೆಕ್ಸ್ಟ್, ನೀರು ಸ್ವಾವಲಂಬನೆ ಗುರಿ ಹೊಂದಿರುವ ಯಾವ ರಾಜ್ಯದ ಯೋಜನೆಗೆ ವಿಶ್ವ ಬ್ಯಾಂಕ್ ನಿಂದ 4,000 ಕೋಟಿ ಸಾಲ ಸಿಕ್ಕೈತಿ ಅಂತಂದೇಳಿ. ಯಾವುದಕ್ಕ? ಜಲ ಸಂರಕ್ಷಿತ ಹರಿಯಾಣ ಯೋಜನೆ, ಜಲ ಸಂರಕ್ಷಿತ್ ಹರಿಯಾಣ ಪ್ರಾಜೆಕ್ಟ್ ಅಂತಂದ ಹೇಳ್ತೀವಿ, ಹರಿಯಾಣ ರಾಜ್ಯದ್ದು. ನೆಕ್ಸ್ಟ್, 20 ಲಕ್ಷ ಗ್ರಾಮೀಣ ಕುಟುಂಬಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸಲು ಪ್ರಾಜೆಕ್ಟ್ ಗಂಗಾ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರ. ಈ ಪ್ರಾಜೆಕ್ಟ್ ಗಂಗಾ ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶದೊಳಗಡೆ. ಯಾವ ರಾಜ್ಯದಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದೊಳಗಡೆ. ಇದಾದ ನಂತರ ಭಾರತದ ಮೊದಲ AI ಸಕ್ರಿಯಗೊಳಿಸಿದ ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ನಿರ್ಮಿಸಲು ರಿಲಯನ್ಸ್ ದವರು ಮತ್ತು ರಿಲಯನ್ಸ್ ಅಂಡ್ ಮೆಟಾದವ್ರು ಏನ್ ಮಾಡ್ತಾರ ಅಂತಂದ್ರೆ ಯಾವ ನಗರವನ್ನ ಚೂಸ್ ಮಾಡ್ಕೊಂಡಾರ ಅಂತಂದೇಳಿ, ಜಾಮಾ ನಗರ. ಅವ್ರದ್ದು ಮೇನ್ ಅದೇ ಅಲ್ಲ, ಗುಜರಾತ್ ಜಾಮಾ ನಗರ. ನೆಕ್ಸ್ಟ್, 26ನೇ ಅಖಿಲ ಭಾರತ ಬೆರಳಚ್ಚು ಸಮ್ಮೇಳನ, ಆಲ್ ಇಂಡಿಯಾ ಫಿಂಗರ್ ಪ್ರಿಂಟ್ ಕಾನ್ಫರೆನ್ಸ್ ಎಲ್ಲಿ ನಡೆದೈತೆ ಅಂತಂದ ಹೇಳಿ, ನವದೆಹಲಿ ಒಳಗಡೆ ನಡೆದೈತೆ. ಎಲ್ಲಿ ನಡೆದೈತೆ? ನವದೆಹಲಿ ಒಳಗಡೆ. ಇದನ್ನ ಉದ್ಘಾಟನೆಯನ್ನ ಯಾರು ಮಾಡಿದಾರ ಅಂತಂದ್ರೆ ಗೃಹ ಸಚಿವರಾದಂತಹ ಅಮಿತ್ ಶಾ. ಗೃಹ ಸಚಿವರಾದಂತಹ ಅಮಿತ್ ಶಾ ರವರು ಸ್ಟಾರ್ಟ್ ಮಾಡಿದಾರ. ಅದಾದ ನಂತರ ನೆಕ್ಸ್ಟ್, ಸಾಂಪ್ರದಾಯಿಕ ಕೃಷಿ ಹಬ್ಬವಾದಂತಹ ರಾಜ್ ಪರ್ಬ್ ಅನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ ಅಂತಂದ್ರೆ ಒಡಿಸ್ಸಾದೊಳಗಡೆ. ಈಗ ಹಬ್ಬಗಳ ಬಗ್ಗೆ ನೆಕ್ಸ್ಟ್, ಪ್ರಸಿದ್ಧವಾದಂತಹ ಹೆಮಿಸ್ ಹಬ್ಬ, ಹೆಮಿಸ್ ಫೆಸ್ಟಿವಲ್ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಶದೊಳಗಡೆ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ, ಹೆಮಿಸ್ ನ್ಯಾಷನಲ್ ಪಾರ್ಕ್. ಇದು ಏಷ್ಯಾದೊಳಗಡೆ ಅತಿ ದೊಡ್ಡ ಹೆಮಿಸ್ ನ್ಯಾಷನಲ್ ಪಾರ್ಕ್.
ಆಮೇಲೆ ನಮ್ಮ ಭಾರತ ದೇಶದೊಳಗಡೆ ಅತಿ ದೊಡ್ಡ ಹೆಮಿಸ್ ನ್ಯಾಷನಲ್ ಪಾರ್ಕ್ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಲಡಾಖ್ ಒಳಗಡೆ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಲಡಾಖ್ ಒಳಗಡೆ. ಅಲ್ಲಿ ಒಂದು ಫೆಸ್ಟಿವಲ್ ನ ಮಾಡ್ತಾರೆ, ಹೆಮಿಸ್ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಇದೊಂದು ಬೌದ್ಧ ಹಬ್ಬ, ಬುದ್ಧನಿಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್, ತ್ರಿಪುರಾದ ಯಾವ ತಂತಿ ವಾದ್ಯಕ್ಕೆ, ಸ್ಟ್ರಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗೆ ಇತ್ತೀಚೆಗೆ GI ಟ್ಯಾಗ್ ಸಿಕ್ಕೈತೆ ಅಂತಂದೇಳಿ? ಸೊ ಯಾವ್ದಕ್ಕಂತಂದ್ ಹೇಳಿದ್ರೆ ತ್ರಿಪುರಾ ಸರಿಂದ ಅಂತಂದೇಳಿ, ತ್ರಿಪುರಾ ಸರಿಂದ. ಅದೇ ರೀತಿಯಾಗಿ ಅಸ್ಸಾಂನ ಯಾವ ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕೈತೆ? ಯಾವ್ದಕ್ಕೆ? ಕರ್ಬಿ ಅಗ್ಲಾಂಗ್ ಕೈಮಗ್ಗ, ಆಮೇಲೆ ಬಾ ಶಿಲ್ಪ್ ಬಿದಿರು ಕರಕುಶಲ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬಿಹು ಪೇಪಾ, ಆಮೇಲೆ ಇನ್ನೊಂದು ದೇವರಿ ಕೈಮಗ್ಗ ಅಂತಂದೇಳಿ. ಇಷ್ಟು ಉತ್ಪನ್ನಗಳಿಗೆ ಅಸ್ಸಾಂ ಒಳಗಡೆ GI ಟ್ಯಾಗ್ ಸಿಕ್ಕೈತೆ. ನೆಕ್ಸ್ಟ್, ಜಾರ್ಖಂಡ್ ನ ಯಾವ ಉತ್ಪನ್ನಗಳಿಗೆ GI ಟ್ಯಾಗ್ ಸಿಗುತ್ತೆ? ಬಗಲ್ಪುರಿ ಸಿಲ್ಕ್, ಬಗಲ್ಪುರಿ ಸಿಲ್ಕ್. ನೆಕ್ಸ್ಟ್ ಕಾರ್ಸಾವಾನ ಸಿಲ್ಕ್. ನೆಕ್ಸ್ಟ್ ಮುಂಡಾ ಆಭರಣ. ಅದಾದ ನಂತರ ಜಾರ್ಖಂಡ್ ನ ಬಿದಿರು ಕರಕುಶಲಗಳಿಗೆ GI ಟ್ಯಾಗ್ ಸಿಕ್ಕೈತೆ. ಅದೇ ರೀತಿಯಾಗಿ ರಷ್ಯನ್ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ ಅನ್ನ ಗೆದ್ದಂತಹ ಮೊದಲ ಭಾರತೀಯ ಯಾರು? ರಷ್ಯಾದೊಳಗಡೆ ಒಂದು ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ ಅಂತ ಹೇಳಿ, ಅಂದ್ರೆ ಮರಳನ್ನ ಯೂಸ್ ಮಾಡ್ಕೊಂಡು ಶಿಲ್ಪಗಳನ್ನ ರೆಡಿ ಮಾಡೋದು. ಯಾರಂತಂದ್ರೆ ಸುದರ್ಶನ್ ಪಾಟ್ನಾಯಕ್, ಒಡಿಸ್ಸಾದವರು ಮರಳು ಶಿಲ್ಪಿ ಅಂತಂದ್ ಹೇಳ್ತೀವಿ, ಸುದರ್ಶನ್ ಪಾಟ್ನಾಯಕ್ ಅವರಿಗೆ. ಅದೇ ರೀತಿಯಾಗಿ 2026ರ ಪುರುಷರ FIH ಹಾಕಿ ನೇಷನ್ ಕಪ್ ಅನ್ನ ಯಾವ ದೇಶ ಗೆದ್ದೈತೆ ಅಂತಂದ್ರೆ ಫ್ರಾನ್ಸ್ ದವ್ರು ಗೆಲ್ತಾರ. ಯಾರ ಜೊತೆ ಗೆಲ್ತಾರ ಅಂತಂದ್ರೆ ನ್ಯೂಜಿಲೆಂಡ್ ದವ್ರ ಜೊತೆಗೆ. ನ್ಯೂಜಿಲೆಂಡ್ ದವ್ರ ಜೊತೆಗೆ. ನಾವು ಇಲ್ಲಿವರೆಗೂ ಯಾವ್ದು ಹೇಳಿದ್ವಿ? ಲೇಡೀಸ್ ಬಗ್ಗೆ ಹೇಳಿದ್ವಿ, ಮಹಿಳೆಯರದು. ಇದು ಪುರುಷರದು, ಫ್ರಾನ್ಸ್ ದವ್ರು ಗೆದ್ದಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶ್ರೀಲಂಕಾ ಎ ತಂಡದ ವಿರುದ್ಧ 11 ಎಸೆತಗಳಲ್ಲಿ ಕ್ರಿಕೆಟ್ ನ ಅತ್ಯಂತ ವೇಗದ ಅರ್ಧಶತಕವನ್ನ ಮಾಡಿದವ್ರು ಯಾರಂದ್ರ ವೈಭವ್ ಸೂರ್ಯವಂಶಿ. ಸೊ ಯಾರು ಮಾಡ್ತಾರೆ? ರೀಸೆಂಟ್ ಆಗಿ ನಡೆದೈತೆ ನೋಡ್ರಿ, ವೈಭವ್ ಸೂರ್ಯವಂಶಿ. ಅದೇ ರೀತಿಯಾಗಿ 200 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡಿದಂತಹ ಮೊದಲ ಕ್ರಿಕೆಟಿಗ ಯಾರು ಅಂತಂದೇಳಿ, ಪುರುಷರಲ್ಲೂ ಆಗಿರ್ಬೋದು ಅಥವಾ ಮಹಿಳೆಯರಲ್ಲೂ, ಹರ್ಮನ್ ಪ್ರೀತ್ ಕೌರ್. ಸೊ ನಮ್ಮ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಏನಂದ್ರೆ 200 T20 ಪಂದ್ಯಗಳನ್ನ ಆಡಿದಾರ. ನೆಕ್ಸ್ಟ್, ಟೈಮ್ ನಿಯತಕಾಲಿಕ ಕ್ರೀಡಾ ಕ್ಷೇತ್ರದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಪಟ್ಟಿ ಒಳಗಡೆ ಕಾಣಿಸಿಕೊಂಡ ಏಕೈಕ ಭಾರತೀಯ ಯಾರಂತಂದ್ರೆ ಸ್ಮೃತಿ ಮಂದನ. ಸೊ ಟೈಮ್ಸ್ ದವ್ರು ಏನ್ ಮಾಡ್ತಾರ ಅಂತಂದ್ರೆ ಕ್ರೀಡಾ ಕ್ಷೇತ್ರದೊಳಗಡೆ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳನ್ನ ಸೆಲೆಕ್ಷನ್ ಮಾಡ್ತಾರ ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲಿ. ಸೊ ಭಾರತದ ಏಕೈಕ ಭಾರತೀಯ ಯಾರಂತಂದ್ರೆ ಸ್ಮೃತಿ ಮಂದನ ಅವರು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ದಿ ಸೆಕೆಂಡ್ ಆರ್ಬಿಟ್, ಬಿಲೀಫ್ ಆಫ್ ಅ ಮ್ಯಾನ್, ಡ್ರೀಮ್ಸ್ ಆಫ್ 1.4 ಬಿಲಿಯನ್ ಹಾರ್ಟ್ಸ್ ಅಂತಂದೇಳಿ. ನೋಡ್ರಿ 2 ಬುಕ್ಸ್ಗಳು, ಒಂದು ದಿ ಸೆಕೆಂಡ್ ಆರ್ಬಿಟ್ ಬಿಲೀಫ್ ಆಫ್ ಅ ಮ್ಯಾನ್, ಆಮೇಲೆ ಡ್ರೀಮ್ಸ್ ಆಫ್ 1.4 ಬಿಲಿಯನ್ ಹಾರ್ಟ್ಸ್ ಅಂತಂದೇಳಿ. ಪುಸ್ತಕವನ್ನ ಯಾರ ನೆನಪಿನ ಸಂಕಲನವಾಗೈತೆ ಅಂತೇಳಿ. ಯಾರಂತಂದ್ರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇವರೊಬ್ರು ಏನಂತಂದ್ರೆ ಬಾಹ್ಯಾಕಾಶ ಮಿಷನ್ ಎಕ್ಸಿಮೋ 4 ಅಂತಂದ್ ಹೇಳ್ತೀವಿ. ಎಕ್ಸಿಮೋ 4 ಬಾಹ್ಯಾಕಾಶ ಮಿಷನ್ ನ ಗಗನಯಾತ್ರಿ. ಸೊ ಅವ್ರ ಬಗ್ಗೆ ಐತೆ ಅದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಬಾವಯ್ಯ ಕಲ್ಚರಲ್ ಟ್ರೆಸರ್ ಅಂಡ್ ಇಟ್ಸ್ ಹಿಸ್ಟಾರಿಕಲ್ ಜರ್ನಿ ಅಂತಂದೇಳಿ. ಈ ತರದ ಎಷ್ಟು ದೊಡ್ಡ ಹೆಸರದವರು. ಬಾವಯ್ಯ ಎ ಕಲ್ಚರಲ್ ಟ್ರೆಸರ್ ಅಂಡ್ ಇಟ್ಸ್ ಹಿಸ್ಟಾರಿಕಲ್ ಜರ್ನಿ ಪುಸ್ತಕವನ್ನ ಯಾರು ಬಿಡುಗಡೆ ಮಾಡಿದಾರ ಅಂತಂದ್ರೆ CP ರಾಧಾಕೃಷ್ಣನ್, ಭಾರತದ ಉಪರಾಷ್ಟ್ರಪತಿ. ನೆಕ್ಸ್ಟ್, ಭೌತಶಾಸ್ತ್ರದಲ್ಲಿ ಊಲ್ಸ್ ಪ್ರಶಸ್ತಿ. ಭೌತಶಾಸ್ತ್ರದೊಳಗಡೆ ಏನಂತಂದ್ರೆ ಊಲ್ಫ್ ಪ್ರೈಸ್ 2025 ಗೆದ್ದಂತಹ ಭಾರತದ ಮೊದಲ ಭಾರತೀಯ ಯಾರಂತಂದೇಳಿ ಜೈನೇಂದ್ರ ಕೆ ಜೈನ್ ಅಂತಂದೇಳಿ. ಜೈನೇಂದ್ರ ಕೆ ಜೈನ್ ಅಂತಂದೇಳಿ. ಏನ್ ಎಲ್ಲ ಭಾರತೀಯರ ಗೆದ್ದಿದ್ದಾರೆ ಈ ವರ್ಷ. ನೆಕ್ಸ್ಟ್, ಬುಸ್ಸಿ ಸೆಂಟ್ ಜಾರ್ಜಸ್ ನಲ್ಲಿ ಭಾರತೀಯ ಕಲ್ಲುಗಳಿಂದ ನಿರ್ಮಿಸಲಾದಂತಹ ಮೊದಲ ಸಾಂಪ್ರದಾಯಿಕ ಹಿಂದೂ ದೇವಾಲಯವನ್ನ ಹೊಂದಲಿರುವ ಯುರೋಪಿಯನ್ ದೇಶ ಯಾವ್ದಂದ್ರ ಫ್ರಾನ್ಸ್ ಅಂತಂದ್ ಹೇಳ್ತೀವಿ. ವೆರಿ ಗುಡ್. ಫ್ರಾನ್ಸ್ ಒಳಗಡೆನು ಕೂಡ ಏನಂದ್ರೆ ಹಿಂದೂ ದೇವಾಲಯವನ್ನ ಕಟ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಯಾವ ಅತ್ಯುನ್ನತ ರಾಷ್ಟ್ರೀಯ ಗೌರವಕ್ಕೆ ಭಾಜನರಾಗಿದ್ದಾರೆ? ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅಂತಂದೇಳಿ. ಸ್ಲೋವಾಕಿಯಾ ದೇಶದಿದು. ಕ್ವಶನ್ ಕೇಳಬಹುದು.
ನೆಕ್ಸ್ಟ್, ನರೇಂದ್ರ ಮೋದಿ ಅವರು ಯಾವ ಮಾಜಿ ಪ್ರಧಾನಿಯವರ ದಾಖಲೆಯನ್ನ ಮುರಿದು ಅತಿ ಹೆಚ್ಚು ಕಾಲ, ಅಂದ್ರೆ ಇವಾಗ ಅತಿ ಹೆಚ್ಚು ಸುದೀರ್ಘ ಕಾಲದವರೆಗೆ ಪ್ರೈಮ್ ಮಿನಿಸ್ಟರ್ ಆದಂತ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಇವಾಗ ನರೇಂದ್ರ ಮೋದಿ ಅವರು. ಮೊದಲು ಯಾರಿಗಿತ್ತು? ಜವಾಹರ್ಲಾಲ್ ನೆಹರು ಅವ್ರಿಗಿತ್ತು. ಮೊದಲು ಯಾರಿಗಿತ್ತು ಅಂತಂದ್ರೆ ಜವಾಹರ್ಲಾಲ್ ನೆಹರು. ಟೋಟಲ್ ಆಗಿ 4398 ದಿನಗಳವರೆಗೂ ಇದ್ರು. ಇವಾಗ ಅದನ್ನ ಮುರಿದು ಹಾಕಿದಾರ. ನೆಕ್ಸ್ಟ್ ನೋಡ್ರಿ, ಸಿಪ್ರಿ ಇಯರ್ ಬುಕ್ 2026 ಪ್ರಕಾರ ಭಾರತದ ಅಂದಾಜು ಪರಮಾಣು ಸಿಡಿಲ ಓಕೆ, ಟೋಟಲ್ ಆಗಿ ನಮ್ಮಲ್ಲಿ ನ್ಯೂಕ್ಲಿಯರ್ ಮಿಸೈಲ್ಸ್ ಗಳು ಎಷ್ಟಿದಾವ ಅಂತಂದೇಳಿ. ನ್ಯೂಕ್ಲಿಯರ್ ಮಿಸೈಲ್ಸ್ ನಾವು ಕರೆಕ್ಟ್ ಆಗಿ ಯಾವ ಡಿಫೆನ್ಸ್ ಸಿಸ್ಟಮ್ ಕೂಡ, ಯಾವ ದೇಶದವರು ಕೂಡ ಏನಂತಂದ ಹೇಳಿದ್ರೆ ನಮ್ಮ ಹತ್ರ ಇಷ್ಟು ಮಿಸೈಲ್ಸ್ ಗಳಿದಾವ ಅಂತಂದ್ ಹೇಳಂಗಿಲ್ಲ. ಏನೋ ಒಂದು ಗೊತ್ತಿರೋ ಪ್ರಕಾರ ಅಂತಂದ ಹೇಳಿ 190 ಅಷ್ಟೇ ಇದಾವ, 190ಕ್ಕಿಂತ ಜಾಸ್ತಿ ಇದಾವ. ಆಮೇಲೆ ಪಾಕಿಸ್ತಾನ ಬಳಿ ಎಷ್ಟಿದಾವ ಅಂತಂದ್ರೆ 170 ಇದಾವ. ಪಾಕಿಸ್ತಾನ ಬಳಿ ಎಷ್ಟಿದಾವ ನ್ಯೂಕ್ಲಿಯರ್ ಮಿಸೈಲ್ಸ್? 170 ಇದಾವ. ಇದನ್ನ ಕಂಟಿನ್ಯೂ ಮಾಡಿ ನೋಡ್ರಿ. ಟೋಟಲ್ ಆಗಿ ನ್ಯೂಕ್ಲಿಯರ್ ಮಿಸೈಲ್ಸ್ ಗಳು ಎಷ್ಟಿದಾವ ಅಂದ್ರೆ ಭಾರತದೊಳಗಡೆ 190, ಪಾಕಿಸ್ತಾನದೊಳಗೆ 170, ಚೀನಾದೊಳಗಡೆ ಅತಿ ಹೆಚ್ಚು, ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಿರೋದು ಯಾವ್ದಂದ್ರ ಚೀನಾ ದೇಶ ಅಂತಂತ ಹೇಳ್ತೀವಿ. 620 ನ್ಯೂಕ್ಲಿಯರ್ ಮಿಸೈಲ್ಸ್ ಗಳನ್ನ ಹೊಂದೈತದು. ಇದಾದ ನಂತರ ಭಾರತೀಯ ವಾಯುಪಡೆಯ ಉಪ ಮುಖ್ಯಸ್ಥರಾಗಿ ವೈಸ್ ಚೀಫ್ ಅಂತಂದ ಹೇಳ್ತೀವಿ. ಅವ್ರು ಯಾರಂತಂದ ಹೇಳಿದ್ರೆ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಅವರು. ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್. ಹಂಗಾದ್ರೆ ಏರ್ ಚೀಫ್ ಮಾರ್ಷಲ್ ಯಾರಿದಾರೆ ಇವಾಗ? ಅದನ್ನ ನಂಗೆ ಕಮೆಂಟ್ ಹಾಕ್ರಿ, ಏರ್ ಚೀಫ್ ಮಾರ್ಷಲ್. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರಮುಖ ಖನಿಜಗಳ ಜಾಗತಿಕ ಪೂರೈಕಾ ಸರವಳಿ ವೀಕ್ಷಣಾಲಯ ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿ ಅಂತಂದ ಹೇಳಿ ಭಾರತವು ಯಾವ ದೇಶದ ಪಾಲುದಾರಿಕೆಯಲ್ಲಿ ಪ್ರಾರಂಭ ಮಾಡೈತೆ ಅಂತಂದ ಹೇಳಿ? ಯುನೈಟೆಡ್ ಕಿಂಗ್ಡಮ್ ಅಂತಂದ ಹೇಳ್ತೀವಿ. ಇದ ಉದ್ದೇಶ ಏನಂತಂದ ಹೇಳಿದ್ರ ಇಂಪಾರ್ಟೆಂಟ್ ಕಾಪರ್, ಅದಾದ ನಂತರ ಲಿಥಿಯಂ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ನಿಕ್ಕೆಲ್. ಕಾಪರ್, ಲಿಥಿಯಂ, ನಿಕ್ಕೆಲ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೊಬಾಲ್ಟ್. ಈ ಖನಿಜಗಳ ಪೂರೈಕೆಯನ್ನ ಸುರಕ್ಷಿತಗೊಳಿಸೋದು, ಆಮೇಲೆ ವಿಸ್ತರಿಸೋದು ನಮ್ ದೇಶದಿಂದ ಆ ದೇಶಕ್ಕೆ, ಆ ದೇಶದಿಂದ ನಮ್ ದೇಶಕ್ಕೆ. ಯಾವ್ದು? ಕಾಪರ್, ಲಿಥಿಯಂ, ನಿಕ್ಕೆಲ್ ಮತ್ತು ಕೊಬಾಲ್ಟ್ ಅಂತಂದೇಳಿ. ಅದಾದ ನಂತರ ಹಿಮಾಚಲ ಪ್ರದೇಶದ ಕಸೌಲಿ ಕಾಡಿನ ಕಿಚ್ಚನ್ನ ನಂದಿಸಲು ಬಂಬಿ ಬಕೆಟ್ಸ್ ಗಳನ್ನ ಬಳಸಿ ಭಾರತೀಯ ವಾಯುಪಡೆಯ ಯಾವ ಹೆಲಿಕಾಪ್ಟರ್ ನಿಯೋಜನೆ ಆಗಿತ್ತು ಅಂತಂದೇಳಿ. ಸೊ ಹಿಮಾಚಲ ಪ್ರದೇಶದ ಒಳಗಡೆ ಕಸೌಲಿ ಅಂತಂದ ಹೇಳಿ ಫಾರೆಸ್ಟ್, ಅದ್ರಲ್ಲಿ ಕಾಡ್ಗಿಚ್ಚ ಹತ್ಕೊಂಡಿತ್ತು. ಅದನ್ನ ನಂದಿಸೋಕೆ ಬಂಬಿ ಬಕೆಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ನೀರನ್ನ ತುಂಬಿ ಒಂದು ಹೆಲಿಕಾಪ್ಟರ್ ಏನ್ ಮಾಡತ್ತಂದ್ರೆ ಅದನ್ನ ಆರ್ಸತ್ತ. ಅದ್ರ ಹೆಲಿಕಾಪ್ಟರ್ ಯಾವ್ದಂದ್ರ MiG-17. MI ಅಂತಂದ್ರ ಮಿಗ್, SU ಅಂತಂದ್ರ ಸುಕೋಯ್. ಇದಾದ ನಂತರ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರವನ್ನ ರೀಜನಲ್ ಮೀಟಿಯೋಲಾಜಿಕಲ್ ಸೆಂಟರ್ ಯಾವ ನಗರದಲ್ಲಿ ಉದ್ಘಾಟನೆ ಮಾಡ್ತಾರ ಅಂದ್ರ ಜಮ್ಮು ಕಾಶ್ಮೀರದೊಳಗಡೆ. ತುಂಬಾ ಇಂಪಾರ್ಟೆಂಟ್, ಮೀಟಿಯೋಲಾಜಿಕಲ್ ಸೆಂಟರ್ ಅಂತಂದ ಹೇಳ್ತೀವಿ. ಇದನ್ನ ಯಾರು ಉದ್ಘಾಟನೆ ಮಾಡ್ತಾರ ಅಂತಂದ್ರೆ ಡಾಕ್ಟರ್ ಜಿತೇಂದ್ರ ಸಿಂಗ್ ಅಂತಂದೇಳಿ. ಯಾರು? ಡಾಕ್ಟರ್ ಜಿತೇಂದ್ರ ಸಿಂಗ್ ಅಂತಂದೇಳಿ. ಇದು ಜಮ್ಮು ಕಾಶ್ಮೀರ್, ಲಡಾಖ್ ಮತ್ತು ಹಿಮಾಚಲ ಪ್ರದೇಶಗಳನ್ನ ಒಳಗೊಂಡಿರುತ್ತ. ಆ ಪ್ರದೇಶದಲ್ಲಿ ಸಂಶೋಧನೆ ಮಾಡೋಕೆ. ಸೊ ನೆಕ್ಸ್ಟ್ ಎಷ್ಟೇ ಇಂಪಾರ್ಟೆಂಟ್, ಜಾಸ್ತಿ ಬೇಡ. ರಾಷ್ಟ್ರೀಯ ಇ ವಿಧಾನ ಅಪ್ಲಿಕೇಶನ್ ಅಂತಂದೇಳಿ ನೇವಾ ಅಂತಂದ ಹೇಳ್ತೀವಿ. ಈ ಉಪಕ್ರಮಕ್ಕೆ ಸೇರಿದ 33ನೇ ಶಾಸಕಾಂಗವಾಗಿ ಇತ್ತೀಚೆಗೆ ಯಾವ ರಾಜ್ಯದ ವಿಧಾನಸಭೆ ಹೊರಹೊಮ್ಮೈತೆ ಅಂತಂದೇಳಿ. ಅದ್ರೊಳಗಡೆ ಯಾವ್ದನ್ನ ಸೇರಿಸಿದಾರ ಅಂದ್ರ ವೆಸ್ಟ್ ಬೆಂಗಾಲ್ನ ಸೇರಿಸಿದಾರ. ಅಂದ್ರೆ ಶಾಸನ ಸಭೆಯ ಕಲಾಪಗಳನ್ನ ಡಿಜಿಟಲ್ ಆಗಿ, ಎಲ್ಲಾನು ಡಿಜಿಟಲ್ ಆಗಿ ಏನಂತಂದ ಹೇಳಿದ್ರ ಇಟ್ಕೊಳ್ಳೋದು. ಯಾವ್ದು ಇವಾಗ ಕಾಗದದ ಮೂಲಕ ಬರಂಗಿಲ್ಲ, ಡಾಕ್ಯುಮೆಂಟ್ಸ್ ಅಲ್ಲಿ ಇಡಂಗಿಲ್ಲ. ಎಲ್ಲಾನು ಡಿಜಿಟಲ್ ಆಗಿ ಕಾಗದ ರಹಿತವಾಗಿ ಶಾಸನ ಸಭೆಯ ಕಲಾಪಗಳನ್ನ ಎಂಟ್ರಿ ಮಾಡೋದು. ಸೊ ಅದ್ರಲ್ಲಿ ಯಾವ್ದನ್ನ ಸೇರಿಸಿದಾರ? ಅದ್ರದ್ದು ಮೇನ್ ನೋಡ್ರಿ, ನೇವಾ ಅಂತಂದ ಹೇಳಿ ಅದ್ರ ಉಪಕ್ರಮದ ಹೆಸರು ನೆನ್ಪಿಟ್ಕೊಡ್ರಿ. ಪಶ್ಚಿಮ ಬಂಗಾಳ ಸೇರಿಸಿದಾರೆ. ಯಾಕ? ಬಿಜೆಪಿ ಅವರು ಆರಿಸಿ ಬಂದಿದ್ದಾರೆ, ಸಿಂಪಲ್. ನೆಕ್ಸ್ಟ್, ಈಶಾನ್ಯ ಭಾರತದಲ್ಲಿ ಅತಿ ದೊಡ್ಡ ಸಾವಯವ ಸಾಂಬಾರ್ ಪದಾರ್ಥಗಳ ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಿದಾರ. ಅದು ಈಶಾನ್ಯ ಭಾರತದಲ್ಲಿ ಮೇಘಾಲಯದೊಳಗಡೆ. ಎಲ್ಲಂತಂದ ಹೇಳಿದ್ರ ಮೇಘಾಲಯದೊಳಗಡೆ ಸ್ಟಾರ್ಟ್ ಮಾಡಿದಾರ. ತುಂಬಾ ಇಂಪಾರ್ಟೆಂಟ್. ಮೇಘಾಲಯದೊಳಗಡೆ ಏನಾಗತ್ತ ಅಂತಂದ ಹೇಳಿದ್ರ ಈ ರೀತಿಯಾಗಿ ನಮ್ಮ ಭಾರತ ದೇಶ ಇಲ್ಲಿ ಮೇಘಾಲಯ ಬರುತ್ತೆ. ಈ ಮೇಘಾಲಯದೊಳಗಡೆ ಈ ರೀತಿಯಾಗಿ ಏನಂತಂದ್ರೆ 3 ಪರ್ವತ ಶ್ರೇಣಿಗಳು ಬರ್ತವೆ. ಯಾವ್ಯಾವು? ಕಾಶಿ, ಅದಾದ ನಂತರ ಗಾರೋ, ಇನ್ನೊಂದು ಜೈಂತಿಯಾ. ಈ ಕಡೆಯಿಂದ ಬರುವಂತಹ
ಮಾನ್ಸೂನ್ ಮಾರುತಗಳನ್ನ, ಈ ಕಡೆ ಬರುವಂತ ಮಾನ್ಸೂನ್ ಮಾರುತಗಳನ್ನ, ಆಮೇಲೆ ರಿಟರ್ನ್ ಬರುವಂತ ಮಾನ್ಸೂನ್ ಮಾರುತಗಳನ್ನ ಹಿಡಿದಿಟ್ಕೊಂಡು ಮೇಘಾಲಯದ ಚಿರಾಪುಂಜಿ ಜಿಲ್ಲೆ ಒಳಗಡೆ ಅತಿ ಹೆಚ್ಚು ಮಳೆಯನ್ನ ಸುರಿಸ್ತಾವ. ಅದು ಚಿರಾಪುಂಜಿ ಒಳಗಡೆ, ಇಲ್ಲಿ ಮೌಸಿನ್ ರಾಮ್ ಒಳಗಡೆ. ಇಲ್ಲಿ ಜಾಸ್ತಿ ಮಳೆಯ ಕಾರಣ ಏನಂತಂದ್ರೆ ಕಾಶಿಗಾರೋ ಮತ್ತು ಜೈಂತಿಯ ಬೆಟ್ಟಗಳು. ಅದರಲ್ಲಿ ಮೇನ್ ಯಾವ್ದಂದ್ರ ಕಾಶಿ ಬೆಟ್ಟಗಳು. ಕ್ವಶನ್ ಅನ್ನ ಕೇಳಿದಾರ. ನೆಕ್ಸ್ಟ್, ಪ್ರಸಿದ್ಧ ಅಂಬುಬಾಚಿ ಸಮ್ಮೇಳನ ಎಲ್ಲಿ ನಡೆಯುತ್ತಂತ ಹೇಳಿದ್ರ ಅಸ್ಸಾಂ ಒಳಗಡೆ. ಇದು ಕಾಮಾಖ್ಯ ದೇವಿಯ ಆರಾಧನೆಯಲ್ಲಿ ನಡೆಯುತ್ತೆ. ಕಾಮಾಖ್ಯ ದೇವಾಲಯದೊಳಗಡೆ ಅಸ್ಸಾಂ ಒಳಗಡೆ ನಡೆಯುವಂತದ್ದು. ನೋಡ್ರಿ, ಅಸ್ಸಾಂ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ. ಈ ಕಡೆಯಿಂದ ಒಂದು ನದಿ ಹರ್ಕೊಂಡ್ ಬರುತ್ತಾ, ಅದನ್ನ ನಾವು ಬ್ರಹ್ಮಪುತ್ರ ಅಂತ ಕರಿತೀವಿ. ಬ್ರಹ್ಮಪುತ್ರ. ಅಸ್ಸಾಂ ಒಳಗಡೆ ಅದನ್ನ ಏನಂತ ಕರೀತಾರ ಅಂದ್ರೆ ಜಮುನಾ ನದಿ ಅಂತಂದ್ ಹೇಳಿ ಕರೀತಾರ. ಆಮೇಲೆ ಅಸ್ಸಾಂ ಒಳಗಡೆ ಆ ನದಿ ಏನ್ ಮಾಡತ್ತಂದ್ರ ಒಂದು ದ್ವೀಪವನ್ನ ನಿರ್ಮಾಣ ಮಾಡುತ್ತ, ಮಜುಲಿ ದ್ವೀಪ ಅಂತಂದ್ ಹೇಳ್ತೀವಿ. ಇದು ಪ್ರಪಂಚದಲ್ಲಿ ನದಿ ನಿರ್ಮಿತ ಅತ್ಯಂತ ದೊಡ್ಡ ದ್ವೀಪ ಅಂತಂದ್ ಹೇಳ್ತೀವಿ. ಆಮೇಲೆ ಅಸ್ಸಾಂ ಒಳಗಡೆ 2 ನ್ಯಾಷನಲ್ ಪಾರ್ಕ್ಗಳು ತುಂಬಾ ಇಂಪಾರ್ಟೆಂಟ್. ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್, ಇನ್ನೊಂದು ಮಾನಸ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಯಾಕೆ ಇಂಪಾರ್ಟೆಂಟ್ ಅಂದ್ರ ಇಲ್ಲಿ ಒಂದು ಕಂಬಿನ ರೈನೋಸಾರ್ಸ್ ಗಳು ಕಂಡು ಬರ್ತವೆ. ರೈನೋಸಾರ್ಸ್ ಅಂತಂದ್ ಹೇಳಿದ್ರೆ ಗೆಂಡಾ ಮೃಗಗಳು. ಇದಾದ ನಂತರ ನೆಕ್ಸ್ಟ್, ಪಿನಾಕಲ್ ಇನೋವೇಷನ್ ಅವಾರ್ಡ್ಸ್ 2026ರಲ್ಲಿ AI ಚಾಲಿತ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ಗಾಗಿ ಚಿನ್ನದ ಪದಕವನ್ನ, ಗೋಲ್ಡನ್ ಪ್ರಶಸ್ತಿಯನ್ನ ಗೆದ್ದಂತಹ ಬ್ಯಾಂಕ್ ಯಾವ್ದಂತಂದ್ರೆ ಜಮ್ಮು ಕಾಶ್ಮೀರ್ ಬ್ಯಾಂಕ್ ಅಂತಂದ್ ಹೇಳ್ತೀವಿ. ಯಾವ್ದು? ಜಮ್ಮು ಕಾಶ್ಮೀರ್ ಬ್ಯಾಂಕ್. ಅದಾದ ನಂತರ S&P ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಲಿವರೇಜ್ ಅನುಪಾತದೊಳಗಡೆ, ಲೆವರೇಜ್ ರೇಷಿಯೋ ಒಳಗಡೆ ಅಗ್ರಸ್ಥಾನ ಪಡೆದಂತಹ ಭಾರತೀಯ ಬ್ಯಾಂಕ್ ಯಾವ್ದಂದ್ರ ಕೋಟಕ್ ಮಹೇಂದ್ರ ಬ್ಯಾಂಕ್. ಅದೇ ರೀತಿಯಾಗಿ MSME ಆಮೇಲೆ ಡಿಜಿಟಲ್ ಮೊದಲ ಮಾರಾಟಗಾರರಿಗೆ ಸಹಾಯ ಮಾಡಲು ಪ್ರಾಜೆಕ್ಟ್ ಶಿಖರ್ ಅಂತಂದ್ ಹೇಳ್ತೀವಿ. ಯಾವುದು? ಪ್ರಾಜೆಕ್ಟ್ ಶಿಖರ್ ಅನ್ನ ಪ್ರಾರಂಭಿಸಲು ಕಾಮರ್ಸ್ ಪ್ಲಾಟ್ಫಾರ್ಮ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೊಂದಿಗೆ ಪಾಲುದಾರಿಕೆಯನ್ನು ಹೊಂದೈತೆ. ಯಾವುದು? ಮೀಶೋದವರು. ಅದಾದ ನಂತರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ದವರು, ಇವರಿಬ್ರು ಸೇರ್ಬಿಟ್ಟು ಪ್ರಾಜೆಕ್ಟ್ ಶಿಖರ್ ಅನ್ನ ಸ್ಟಾರ್ಟ್ ಮಾಡ್ತಾರ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ನಲ್ಲಿ ಭಾರತದ ಮುಂದಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ವಿಶ್ವ ಬ್ಯಾಂಕ್ ಒಳಗಡೆ ಯಾರು ನೇಮಕ ಆಗಿದಾರ ಅಂದ್ರ ನೀಲಕಂಠ್ ಮಿಶ್ರಾ. ಯಾರು ನೇಮಕ ಆಗಿದಾರ? ನೀಲಕಂಠ್ ಮಿಶ್ರಾ. ಆಮೇಲೆ ಇವಾಗ ವಿಶ್ವ ಬ್ಯಾಂಕಿನ ಅಧ್ಯಕ್ಷರು ಯಾರಿದಾರ? ಅಜಯ್ ಬಂಗಾ. ಅದಾದ ನಂತರ ವಿಶ್ವ ಬ್ಯಾಂಕಿನ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ವಾಷಿಂಗ್ಟನ್ DC. ಎಲ್ಲಿ ಬರುತ್ತ? ವಾಷಿಂಗ್ಟನ್ DC, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದೊಳಗಡೆ. ಅದಾದ ನಂತರ ನೆಕ್ಸ್ಟ್, HDFC ಬ್ಯಾಂಕ್ ನ ನೂತನ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದಾರ ಅಂದ್ರ ರಾಜೀವ್ ಕುಮಾರ್ ಅವರು ನೇಮಕ ಆಗಿದ್ದಾರೆ. ಇವರು ಮೊದಲು ಏನಿದ್ರಂದ್ರ ಭಾರತದ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಿದ್ರು. ನೋಡ್ರಿ, ಚುನಾವಣೆ ಎಲೆಕ್ಷನ್ ಕಮಿಷನ್ ಬಂತಂತ ಹೇಳಿದ್ರ ಆರ್ಟಿಕಲ್ 324 ಒಂದು ಇಲೆಕ್ಷನ್ ಕಮಿಷನ್ ಬೇಕಂತಂದ್ ಹೇಳ್ತೀವಿ. ಅದಕ್ಕ 3 ಜನ ಕಮಿಷನರ್ಸ್ ಗಳು ಬರ್ತಾರೆ, ಇಲೆಕ್ಷನ್ ಕಮಿಷನರ್ಸ್ ಗಳು. ಅವ್ರ ಹೆಸರುಗಳನ್ನ ನಂಗೆ ಕಮೆಂಟ್ ಹಾಕ್ರಿ, ಕರೆಂಟ್ ಅಫೇರ್ಸ್ ಅಲ್ಲಿ ಬಂದ್ಬಿಡತ್ತದು. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ನ ಅಂದಾಜಿನ ಪ್ರಕಾರ FY27 2027ಕ್ಕ ಭಾರತದ GDP ಬೆಳವಣಿಗೆ ಎಷ್ಟಾಗತ್ತೆ ಅಂತಂದ್ರೆ 6.6% ಆಗತ್ತೆ. ಎಷ್ಟಾಗತ್ತ? 6.6%. ಅದೇ ರೀತಿಯಾಗಿ 1ನೇ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಒಳಗಡೆ, 1ನೇ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026ರಲ್ಲಿ ಎಲ್ಲಿ ನಡೀತಂತಂದೇಳಿ ಅಹಮದಾಬಾದ್ನ ಗುಜರಾತ್ ಒಳಗಡೆ ನಡೆಯುತ್ತೆ. ಸೊ ಅಹಮದಾಬಾದ್ನ ಗುಜರಾತ್ ಒಳಗಡೆ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರಂದ್ರ PM ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಯಾರು? ಆಮೇಲೆ ನೆಕ್ಸ್ಟ್, ಇದರಲ್ಲಿ ಟೋಟಲ್ ಆಗಿ ಪದಕಗಳು ಬರ್ತಾವ. ಟೋಟಲ್ ಆಗಿ 84 ಪದಕಗಳೊಂದಿಗೆ ನಮ್ಮ ಭಾರತ ದೇಶ ಅತಿ ಹೆಚ್ಚು ಗೆದ್ದುಕೊಂಡೈತೆ. ನೆಕ್ಸ್ಟ್ ಜಪಾನ್ದವರು. ನೆಕ್ಸ್ಟ್ ಯಾರಂತಂದ್ರೆ ಜಪಾನ್ ದೇಶ 2ನೇ ಸ್ಥಾನದಲ್ಲಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೊನಾಕೋ ಗ್ರಾಂಡ್ ಫ್ರೀ 2006 ಅಂತಂದ ಹೇಳಿ, ಮೊನಾಕೋ ಗ್ರಾಂಡ್ ಫ್ರಿಕ್ಸ್ ಅಂತಂದ ಹೇಳಿ ಇದ್ರ ವಿಜೇತರ ಯಾರಂತಂದ್ರೆ ಕಿಮಿ ಆಂಟೋನೆಲ್ಲಿ. ಸೊ ಯಾರಂತಂದ್ರೆ ಕಿಮಿ ಆಂಟೋನೆಲ್ಲಿ ಅಂತಂದ ಹೇಳ್ತೀವಿ. ಫಾರ್ಮುಲಾ 1 ರೇಸ್, ಇದು ಕಾರ್ ರೇಸ್, ಫಾರ್ಮುಲಾ 1 ರೇಸ್. ಇದ್ರದ್ದು ಯಾರು ಗೆಲ್ತಾರೆ? ಕಿಮಿ ಆಂಟೋನೆಲ್ಲಿ ಗೆಲ್ತಾರ. ಅದಾದ ನಂತರ 6 ವಿಭಿನ್ನ ಫಿಫಾ ವಿಶ್ವಕಪ್ ಟೂರ್ನಿಗಳಲ್ಲಿ ಗೋಲು ಗಳಿಸಿದ ಇತಿಹಾಸವನ್ನ ಸೃಷ್ಟಿಸಿದಂತ ಮೊದಲ ಆಟಗಾರ ಯಾರಂತಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತಂದ್ ಹೇಳ್ತೀವಿ. ಕ್ರಿಸ್ಟಿಯಾನೋ ರೊನಾಲ್ಡೋ. ಆಮೇಲೆ ನೆಕ್ಸ್ಟ್, ಸೌದಿ ಅರೇಬಿಯಾಗಿ ಭಾರತದ ನೂತನ ರಾಯಭಾರಿ, ಅಂಬಾಸಿಡರ್ ಆಗಿ ಸೌದಿ ಅರೇಬಿಯಾಕ್ಕ
ಅಂಬಾಸಿಡರ್ ಆಗಿ ನೇಮಕವಾದಂತವ್ರ ಪಕ್ಷ ಯಾರಂತಂದ ಹೇಳಿದ್ರೆ ವಿಪುಲ್ ಅಂತಂದ ಹೇಳ್ತೀವಿ. ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲಾರ್ ಅಂತಂದ ಹೇಳ್ತೀವಿ. ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲಾರ್ ಹಿಂಗಂದ್ರೆ ಏನ ಸರ್, 3 ಕಡೆ ಏನಂತಂದ ಹೇಳಿದ್ರೆ ನೀರನ್ನ ಹೊಂದಿರುತ್ತ. ಒಂದ್ ಕಡೆ, 2 ಕಡೆ, 3 ಕಡೆ ನೀರನ್ನ ಹೊಂದಿ ಒಂದ್ ಕಡೆ ಭೂಮಿಯನ್ನ ಹೊಂದ್ರ ಅದನ್ನ ನಾವು ಪರ್ಯಾಯ ದ್ವೀಪ ಅಂತಂದ ಹೇಳ್ತೀವಿ. ಪ್ರಪಂಚದ ಅತಿ ದೊಡ್ಡ ಪರ್ಯಾಯ ದ್ವೀಪ ಯಾವ್ದಂತಂದ ಹೇಳಿದ್ರ, ಅಂದ್ರ ಪರ್ಯಾಯ ಪ್ರದೇಶ ಯಾವ್ದಂತಂದ ಹೇಳಿದ್ರ ಸೌದಿ ಅರೇಬಿಯಾ ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ. ಈಗ ಹೆಂಗ್ ನಮ್ ಭಾರತ ದೇಶ ಒಂದೈತೆ, 3 ಕಡೆ ನೀರು, ಒಂದ್ ಕಡೆ ಭೂಮಿ, ಆತರ ಅತಿ ದೊಡ್ಡ ಪರ್ಯಾಯ ದ್ವೀಪ ಯಾವ್ದಂದ್ರ ಸೌದಿ ಅರೇಬಿಯಾ ಅಂತಂದ ಹೇಳ್ತೀವಿ. ಅದಾದ ನಂತರ ಪ್ರಧಾನ ಮಂತ್ರಿ ರಿಸರ್ಚ್ ಚೇರ್ ಸ್ಕೀಮ್ 2026 ಪ್ರಕಾರ ಯಾವ ಸಚಿವಾಲಯ ಪ್ರಾರಂಭ ಮಾಡತ್ತ ಅಂತಂದೇಳಿ, ಯಾವ್ದಂತಂದ್ರೆ ಶಿಕ್ಷಣ ಸಚಿವಾಲಯದವರು ಪ್ರಾರಂಭ ಮಾಡ್ತಾರ. ಅದೇ ರೀತಿಯಾಗಿ ನೋಡ್ರಿ, ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಬಳಕೆಗೆ ಕನಿಷ್ಠ ವಯಸ್ಸು 15 ಎಂದು ನಿಗದಿಪಡಿಸಿದ ದೇಶ ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಂದ್ರೆ UAE ದವರು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು. ಈಗ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಂತಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಯಾವ ಬೇಕಾದ ಇನ್ಸ್ಟಾಗ್ರಾಮ್, ಟಿಕ್ ಟಾಕ್ 15 ವರ್ಷ ಆಗಿರ್ಬೇಕು. 15 ವರ್ಷ ಕೆಳಗಡೆ ಇತ್ತಂತಂದ ಹೇಳಿದ್ರೆ ಅದಕ್ಕೆ ಅಲೌ ಇಲ್ಲ ಅಂತಂದೇಳಿ UAE ದವ್ರು ಸ್ಟಾರ್ಟ್ ಮಾಡ್ತಾರ. ವಾಟ್ಸಪ್ ನ ಗ್ಲೋಬಲ್ ಹೆಡ್ ಆಗಿ ಯಾರು ನೇಮಕ ಆಗಿದ್ದಾರೆ? ಕುನಾಲ್ ಶಾ. ವಾಟ್ಸಪ್ ನ ಜಾಗತಿಕ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಹೇಳಿದ್ರೆ ಕುನಾಲ್ ಶಾ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಓಪನ್ AI ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಯಾರು ನೇಮಕ ಆಗಿದ್ದಾರೆ ಅಂದ್ರ ಪ್ರಭಜಿತ್ ಸಿಂಗ್ ಅಂತಂದ ಹೇಳ್ತೀವಿ. ಯಾರು? ಪ್ರಭಜಿತ್ ಸಿಂಗ್. ನೆಕ್ಸ್ಟ್ ನೋಡ್ರಿ, ವಿಶ್ವ ಸೈಕಲ್ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 3 ವಿಶ್ವ ಸೈಕಲ್ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್, ಇತ್ತೀಚೆಗೆ ನಿಧನರಾದ ಸುಮನ್ ಕಲ್ಯಾಣ್ಪುರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಂದೇಳಿ, ಇವರು ಹಿನ್ನೆಲೆ ಗಾಯಕರು, ಪ್ಲೇ ಬ್ಯಾಕ್ ಸಿಂಗರ್ ಅಂತಂದ ಹೇಳ್ತೀವಿ. ಯಾರು? ಸುಮನ್ ಕಲ್ಯಾಣ್ಪುರ್ ಅಂತಂದೇಳಿ. ನೆಕ್ಸ್ಟ್, ಪಶ್ಚಿಮ ನೌಕಾಪಡೆಯ ವೆಸ್ಟರ್ನ್ ನೇವಲ್ ಕಮಾಂಡ್ ಮುಖ್ಯಸ್ಥರಾಗಿ ಯಾರ ಆಯ್ಕೆಯಾಗಿದ್ದಾರೆ? ಯಾರಂತಂದ್ರೆ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಅಂತಂದೇಳಿ. ಟೋಟಲ್ ಆಗಿ 3 ಕಮಾಂಡ್ಸ್ ಗಳು ಬರ್ತಾವ ನೌಕಾದೊಳಗಡೆ. ಒಂದ್ ಯಾವ್ದಂತಂದ ಹೇಳಿದ್ರ ಮುಂಬೈ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ಕೇರಳದೊಳಗಡೆ ಕೊಚ್ಚಿ, ಇನ್ನೊಂದು ವೈಜಾಗ್ ವಿಶಾಖಪಟ್ನ ಅಂತಂದ ಹೇಳ್ತೀವಿ. ಇವೇನಂತಂದ ಹೇಳಿದ್ರ 3 ನೇವಲ್ ಕಮಾಂಡ್ಸ್ ಗಳು. ಅದರಲ್ಲಿ ವೆಸ್ಟರ್ನ್ ಯಾವ್ದಂತಂದ ಹೇಳಿದ್ರೆ ಮುಂಬೈ ಕಮಾಂಡ್. ಅದರದ ಅಧ್ಯಕ್ಷ ಹೆಡ್ ಆಗಿ ಯಾರಂದ್ರ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಅತ್ಯಂತ ದೊಡ್ಡ ಆನ್ಲೈನ್ ರಸಪ್ರಶ್ನೆ ಭಾಗವಹಿಸುವಿಕೆಗಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನ ನಿರ್ಮಿಸಿದ ಯುವ ಉಪಕ್ರಮ ಯಾವುದು ಅಂತಂದೇಳಿ, ಯಾವ್ದಂತಂದ ಹೇಳಿದ್ರ ಮೈ ಭಾರತ್ ಅಂತಂದೇಳಿ. ಮೇರಾ ಯುವ ಭಾರತ್ ಅನ್ನೋ ಒಂದು ಉಪಕ್ರಮ ಏನ್ ಮಾಡತ್ತಂದ್ರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಸೇರೈತೆ. ಅದೇ ರೀತಿಯಾಗಿ ನೋಡ್ರಿ, ಲಿವರ್ಪೂಲ್ ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಭಾರತದಲ್ಲಿ ತನ್ನ ಮೊದಲ ಕ್ಯಾಂಪಸ್ ಅನ್ನ ಸ್ಥಾಪನೆ ಮಾಡತೈತೆ. ಎಲ್ಲಿ ಅಂತಂದ ಹೇಳಿದ್ರ ಬೆಂಗಳೂರು ಒಳಗಡೆ. ಎಲ್ಲಿ? ಬೆಂಗಳೂರು ಒಳಗಡೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಭಾರತೀಯ ವಿದ್ಯಾಭವನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರ ಬನ್ವಾರಿ ಲಾಲ್ ಪುರೋಹಿತ್ ರವರು. ಯಾರು? ಬನ್ವಾರಿ ಲಾಲ್ ಪುರೋಹಿತ್. ಅದೇ ರೀತಿ 194 ವರ್ಷ ವಯಸ್ಸಿನ ಪ್ರಪಂಚದ ಅತ್ಯಂತ ಹಳೆಯ ಭೂಪ್ರಾಣಿ ಯಾವ್ದಂತಂದ ಹೇಳಿದ್ರ ಒಂದು ಆಮೆ. ಅದನ್ನ ನಾವು ದೈತ್ಯ ಆಮೆ ಅಂತ ಕರಿತೀವಿ. ಅದರ ಹೆಸರು ಜೊನಾಥನ್. ಅದರ ಹೆಸರು ಏನಂತಂದ ಹೇಳಿದ್ರ ಜೊನಾಥನ್. ನೆಕ್ಸ್ಟ್, ತೆಲಂಗಾಣ ರಚನಾ ದಿನವನ್ನ, ತೆಲಂಗಾಣ ಫಾರ್ಮೇಶನ್ ಡೇ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 2ನೇ ತಾರೀಕು. ಅದು ಯಾವಾಗ ಬೇರ್ಪಟ್ಟೈತೆ ಅಂತಂದ ಹೇಳಿದ್ರೆ 2014 ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಾಗಿ ಜೂನ್ 2ನೇ ತಾರೀಕು ಬೇರ್ಪಟ್ಟೈತೆ. ಅದಾದ ನಂತರ ವಿಶ್ವ ಸಾಗರಗಳ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 8. ಜೂನ್ 8 ಏನ್ ಮಾಡ್ತೀವಿ ಅಂದ್ರೆ ವಿಶ್ವ ಸಾಗರಗಳ ದಿನ ಅಂತ ಅರ್ಚನೆ ಮಾಡ್ತೀವಿ. ಆಮೇಲೆ ಓಷಿಯನ್ ಪ್ರಾಡಕ್ಟ್ಸ್ ಗಳು ಏನೇನ್ ಬರ್ತಾವಲ್ಲ, ಓಷಿಯನ್ ಪ್ರಾಡಕ್ಟ್ಸ್ ಗಳು, ಅದು ಮೀನುಗಳಾಗಿರ್ಬೋದು, ಏನ್ ಬೇಕಾದಾಗಿರ್ಬೋದು ಓಷಿಯನ್ ರಿಲೇಟೆಡ್, ಅದಕ್ಕೊಂದು ಕ್ರಾಂತಿ ಬರುತ್ತೆ. ಅದನ್ನ ನಾವು ಬ್ಲೂ ರೆವಲ್ಯೂಷನ್ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ? ಬ್ಲೂ ರೆವಲ್ಯೂಷನ್. ಇಲ್ಲೇ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ವಿಶ್ವ ಬ್ರೈನ್ ಟ್ಯೂಮರ್ ದಿನ, ವರ್ಲ್ಡ್ ಬ್ರೈನ್ ಟ್ಯೂಮರ್ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 8 ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ವಿಶ್ವ ದಿನ ಅಂತಂದೇಳಿ, ವರ್ಲ್ಡ್ ಡೇ ಅಗೇನೆಸ್ಟ್ ಚೈಲ್ಡ್ ಲೇಬರ್ ಅಂತಂದೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಜೂನ್ 12ನೇ ತಾರೀಕು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ.
ಜೂನ್ 23 ಇನ್ನೊಂದ್ ನೆನ್ಪಿಟ್ಕೊಡ್ರಿ, ಜೂನ್ 23 ನಾವು ಏನಂತ ಆಚರಣೆ ಮಾಡ್ತೀವಿ ಅಂದ್ರ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ ಅಂತಂದ್ ಹೇಳಿ. ನೆಕ್ಸ್ಟ್ ವಿಶ್ವ ರಕ್ತದಾನಿಗಳ ದಿನವನ್ನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 14 ಯಾವಾಗ? ಜೂನ್ 14. ನೆಕ್ಸ್ಟ್ ವಿಶ್ವ ನಿರಾಶ್ರಿತರ ದಿನವನ್ನ ವರ್ಲ್ಡ್ ರೆಫ್ಯೂಜಿ ಡೇ ಅಂತಂದ್ ಹೇಳಿ ಜೂನ್ 20. ಆಮೇಲೆ ರೋಹಿಂಗ್ಯಾ ಜನಾಂಗ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ತುಂಬಾ ನ್ಯೂಸ್ ಒಳಗಿರುತ್ತ ಅವಾಗ ರೋಹಿಂಗ್ಯಾ ಜನಾಂಗ. ಇವರು ಯಾವ ದೇಶದಿಂದ ನಮ್ ದೇಶಕ್ಕ ರೆಫ್ಯೂಜಿ ಆಗಿ ಬಂದಿದಾರ ಅಂದ್ರ ನಮ್ ದೇಶಕ್ಕೆ ಒಳ ನುಸುಳ್ತಿದಾರ ಅಂತಂದೇಳಿ ಕಮೆಂಟ್ ಹಾಕ್ರಿ. ವಿಶ್ವ ಸಂಗೀತ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 21 ವಿಶ್ವ ಸಂಗೀತ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಲಾಸ್ಟ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತಂದ್ ಹೇಳಿ ಯಾವಾಗ ಅಂದ್ರ ಜೂನ್ 23 ಆಚರಣೆ ಮಾಡ್ತೀವಿ. ಸೊ ಇವೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಜೂನ್ ತಿಂಗಳಲ್ಲಿ ಬರುವಂತಹ 132 ಕರೆಂಟ್ ಅಫೇರ್ಸ್ ಗಳು. ಸೊ ನೆಕ್ಸ್ಟ್ ಬೇಕು ಅಂತಂದ್ ಹೇಳಿದ್ರೆ ಕಮೆಂಟ್ ಹಾಕ್ರಿ, ನೆಕ್ಸ್ಟ್ ಮಂತ್ ಅದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.